Actually, Asia the biggest and largest construction exhibition center. In the last 4 years ಇಂದ ನಾವು ಇಲ್ಲಿ ಸ್ಟಾಲ್ ಆಗ್ತಾ ಇದೀವಿ. ಮೋರೆವರ್ ಅದು ಗೊತ್ತಿಲ್ಲ ಹೇಳ್ಬೋದು. ಇಂಡಿಯಾದಲ್ಲಿ ನಮ್ದು ಬಿಗ್ಗೆಸ್ಟ್ ಸ್ಟಾಲ್ ಅಂತ ನಮ್ಗೆ ಈ ಸಲ ಅವಾರ್ಡ್ ಕೂಡ ಬಂದಿದೆ. ನಮ್ಮ ಕಲರ್ಸ್ ಕನ್ನಡದವರು ಎಂಡಮಲ್ ಟೀಮ್ ಅವರು ನಮ್ಮ ಲಿಫ್ಟ್ ನ ಅಪ್ರೋಚ್ ಮಾಡಿ ನಮ್ಮ ಲಿಫ್ಟ್ ನ ಬಿಗ್ ಬಾಸ್ ಗೆ ಯಾಕಂದ್ರೆ ಸೇಫ್ಟಿ ಬೇಕಲ್ಲ. ಮೊನ್ನೆ ನಮ್ಮ ಸುದೀಪ್ ಸರ್ ರಿವೀಲ್ ಮಾಡಿದ್ರು ನಮ್ಮ ಲಿಫ್ಟ್ ನ ಕನ್ನಡ ಬಿಗ್ ಬಾಸ್ ಅಲ್ಲಿ. ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ, ಫಸ್ಟ್ ಟೈಮ್ ಇನ್ ವರ್ಲ್ಡ್ ಬಿಗ್ ಬಾಸ್ ಅಲ್ಲಿ ಲಿಫ್ಟ್ ಇನ್ಸ್ಟಾಲ್ ಮಾಡಿರುವಂತದ್ದು. ಒಂದು ಮನೆಗೆ ನಮಗೆ ಲಿಫ್ಟ್ ಬೇಕು ಅಂತಂದ್ರೆ ಒಂದು ಮಿನಿಮಮ್ 1 ಮಂತ್ ಇಂದ 2 ಮಂತ್ಸ್ ಬೇಕಾಗುತ್ತೆ. ಇದನ್ನ ನಾವು ಓನ್ಲಿ 2 to 3 ಡೇಸ್ ಅಲ್ಲಿ ನಾವು ಇಷ್ಟೆಲ್ಲ ಮಾಡಿರ್ತೀವಿ. ಇದನ್ನ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಇದೆಲ್ಲ ನಮಗೆ 4 feet 3 feet ಇದ್ರು ಕೂಡ ಲಿಫ್ಟ್ ಯೂಸ್ ಮಾಡಬಹುದು. ಈಗ ನಾವು ಮಾಡಿರುವಂತದ್ದು 3x4 ಅಲ್ಲಿ. ಜೊತೆಗೆ ಇದು ಸಿಂಗಲ್ ಫೇಸ್. ನಮ್ಮ ಮನೇಲಿ ಈಗ 1 ಕಿಲೋವ್ಯಾಟ್ ಇದೆ ಪವರ್, ಮತ್ತೆ ತಗೊಳ್ಳಿಕ್ಕಾಗಲ್ಲ. ಸಿಂಗಲ್ ಫೇಸ್ 2 ಫೇಸ್ ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಈ ಕಾನ್ಸೆಪ್ಟ್ ಎಲ್ಲ ಬಂದು ನಮ್ಮ ಪಿಟ್ಲೆಸ್ ಕಾನ್ಸೆಪ್ಟ್. ಓನ್ಲಿ ನಾವು ಇದನ್ನ 8 inches ಮಾತ್ರ ಯುಟಿಲೈಸ್ ಮಾಡಿದೀವಿ. ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಈವನ್ ಬುಲೆಟ್ ಪ್ರೂಫ್ ಕೂಡ ನಿಮ್ಗೆ ಆಪ್ಷನ್ಸ್ ಸಿಗುತ್ತೆ ಬೇಕಂದ್ರೆ ನಿಮ್ಗೆ. ಇದು ನೋಡಿ ಮೂವ್ಮೆಂಟ್ ಸೆನ್ಸರ್ಸ್. ಡೌನ್ ಹೋಗ್ಬೇಕಾರೆ ಡೌನ್ ಇಟ್ಸ್ ಗೋಯಿಂಗ್ ಅಪ್. ಸರ್ ಮುಟ್ಟೋದು ಹೋಯ್ತು, ಈಗ ಮುಟ್ಟೋದು ಇಲ್ಲ. ಏನೋ ಒಂದು 50 ಫ್ಲೋರ್ ಹೋಗ್ತಾ ಇದೀವಿ, ನಮ್ಗೆ ಲಿಫ್ಟ್ ಅಲ್ಲಿ ಬೋರ್ ಆಗ್ತಾ ಇದೆ ಅಂತಂದ್ರೆ ನೀವು ಕಂಪ್ಲೀಟ್ ನೀವು ಯಾವ್ದು ನಿಮ್ ಪಿಕ್ಚರ್, ವಿಡಿಯೋ, ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಬ್ರೈಟ್ನೆಸ್ ಮತ್ತೆ ಚೈಲ್ಡ್ ಲಾಕ್ಸ್, ಫ್ಲೋರ್ ಪಾಸ್ವರ್ಡ್ ಹಾಕೋದ್ರೇನೆ ನಿಮ್ಮ ಮನೆಗೆ ಬರುವಂತದ್ದು. ಇಲ್ಲಾಂದ್ರೆ ಯಾರು ಇದ್ರೊಳಗಡೆ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಎ ಮೋಟರ್. 1 ಸೆಕೆಂಡ್ಗೆ 7 meters ಅಂತಂದ್ರೆ ಆಫ್ ಕೋರ್ಸ್ 3 floors ವರೆಗೂ ಹೋಗುತ್ತೆ. 1 ಸೆಕೆಂಡ್ಗೆ. ಇದು ಬಂದು ಲಕ್ಸುರಿ ಮತ್ತೆ ಮಹಾರಾಜ ಸೀರೀಸ್ ಕ್ಯಾಬಿನ್ಸ್. ಈ ಕ್ಯಾಬಿನ್ಸ್ ನೀವು ಎಲ್ಲೂ ನೋಡಿರೋದಿಲ್ಲ, ರೇರ್ ಕೇಸ್ ನೋಡಿರ್ತೀರಾ. ಲೈಟ್ಸ್, ಫ್ಯಾನ್, ಕಂಪ್ಲೀಟ್ ಆಟೋಮೆಟಿಕ್. ನೀವು ಲಿಫ್ಟ್ ಯೂಸ್ ಮಾಡಿ 10 seconds ಎಕ್ಸಿಟ್ ಆಗಿದ್ ಕೂಡಲೇ ಕಂಪ್ಲೀಟ್ ಸೆನ್ಸರ್ಸ್ ಇರುತ್ತೆ, ಶಟ್ ಡೌನ್ ಆಗ್ಬಿಡುತ್ತೆ, ಸ್ಲೀಪ್ ಮೋಡ್ಗೆ ಹೋಗ್ಬಿಡುತ್ತೆ ಪವರ್ ಎಲ್ಲ. ಎಷ್ಟು ಖರ್ಚು ನೀವು ಸ್ಟಾಲ್ ಹಾಕಿ? ಈ ಎಲ್ಲ ಕಾಸ್ಟ್ ಬಂದು ಅರೌಂಡ್ 1.8 crores ಆಗಿರುತ್ತೆ ನಮಗೆ. ಬಿಸ್ನೆಸ್ ಅಲ್ಲಿ ಬಂತಪ್ಪ ಅದನ್ನ ಹಾಗೆ ಬಚ್ಚಿಡೋಣ, ಅದನ್ನ ಬ್ಯಾಂಕ್ ಅಲ್ಲಿ ಇಡೋಣ ಅಂದ್ರೆ ಬಿಸ್ನೆಸ್ ಬೆಳೆಯೋದಿಲ್ಲ. ದೊಡ್ಡದಾಗಿ ಯೋಚನೆ ಮಾಡ್ಬೇಕು ಅಂದಾಗ ನಮ್ಮಲ್ಲಿ ಬಿಸ್ನೆಸ್ ದುಡ್ಡನ್ನ ಬಿಸ್ನೆಸ್ಗೆ ಹಾಕ್ಬೇಕೆ ಹೊರತು ಹಾವು ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಸ್ನೇಹಿತರೆ, ಈ ಹಿಂದೆ ನೀವು ನಮ್ಮ ಲಿಫ್ಟ್ ರಾಜುಗೌಡ್ರ ಕಥೆ ಕಲಾಮಾಧ್ಯಮದಲ್ಲಿ ನೋಡಿದ್ರಿ. ಅವರು ಕುಣಿಗಲ್ನ ಒಂದು ಪುಟ್ಟ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಲಿಫ್ಟ್ ಕಂಪನಿ ಕಟ್ಟಿ ಸುಮಾರು 400 ಜನರಿಗೆ ಕೆಲಸ ಕೊಟ್ಟು ಸ್ನೇಹಿತರೆ 100 ಕೋಟಿಗೂ ಹೆಚ್ಚಿನ ವ್ಯವಹಾರ ಮಾಡ್ತಿರುವಂತಹ ಸಾಧಕರವರು. ಕನ್ನಡಿಗ, ಹೆಮ್ಮೆ ಕನ್ನಡಿಗ. ಸೊ ಅವ್ರದ್ದು ಸ್ಟಾಲ್ ಇದೆ ಇಲ್ಲಿ. ಹಾಲ್ ನಂಬರ್ 1, ಸ್ಟಾಲ್ ನಂಬರ್ 4, ಎಕೋ ಪ್ಲಾನೆಟ್ ಎಲಿವೇಟರ್ಸ್. ಹೋಗೋಣ, ನೋಡೋಣ. ಸ್ವಾಗತ ನಿಮಗೆ ಕಲಾಮಾಧ್ಯಮಕ್ಕೆ. ಸ್ನೇಹಿತರೆ ನೋಡಿ, ಇದು ರಿಜಿಸ್ಟ್ರೇಷನ್ ಕೌಂಟ್ರು. ಇಲ್ಲಿ ಬಂದಾಗ ರಿಜಿಸ್ಟರ್ ಮಾಡಿ ಒಳಗಡೆ ಹೋಗಬೇಕು. ಸೊ ನೋಡಿ, ಎಂಥ ಒಂದು ಅದ್ಭುತವಾದ ಲೋಕ ಅಂದರೆ ಉದ್ಯಮಿಗಳು, ವ್ಯವಹಾರಸ್ಥರು ಹೇಗೆ ಕೆಲಸ ಮಾಡ್ತಾರೆ ನೋಡಿ. ಅಂದರೆ ಅವರು ತಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡೋಕ್ಕೆ ಮತ್ತು ತಮ್ಮ ವ್ಯವಹಾರನ ವೃದ್ಧಿಸ್ಕೊಳ್ಳೋಕ್ಕೆ ಕಾಂಟ್ಯಾಕ್ಟ್ ಅಂದರೆ ಸಂಪರ್ಕ ಸೇತುವೆಯಾಗಿ ಈ ಥರದ್ದು ಎಕ್ಸಿಬಿಷನ್ಸ್ನ ಬಳಸ್ಕೋತಾರೆ. ಅಂದರೆ ಇಲ್ಲಿ ವ್ಯಾಪಾರ ಆಗುತ್ತೆ ಅನ್ನೋಕ್ಕಿಂತಲೂ ಇಲ್ಲಿ ಒಂದು ನೆಟ್ವರ್ಕ್ ಡೆವಲಪ್ ಆಗುತ್ತೆ, ಅದು ಇಂಪಾರ್ಟೆಂಟು. ಸೊ ಒಳಗಡೆ ಹೋಗೋಣ, ಸ್ವಾಗತ ನಿಮಗೆ. ಸೊ ನೀವು ನೋಡ್ತಾ ಇದ್ದೀರಿ ನಮ್ಮ ಎಕೋ ಪ್ಲಾನೆಟ್ ಎಲಿವೇಟರ್ಸ್, ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡು, ಕನ್ನಡಿಗರು ಕಟ್ಟಿರೋ ಬ್ರ್ಯಾಂಡು. ಸೊ ಇಲ್ಲಿ ನಾವು ಇದೀವಿ ಸ್ನೇಹಿತರೆ. ನಮ್ಮ ಜೊತೆಗೆ ಎಂದಿನಂತೆ ನೀವೆಲ್ಲರೂ ಭಾಳ ಇನ್ಸ್ಪಿರೇಷನ್ ತೊಗೊಂಡಿರುವಂಥ ನಮ್ಮ ರಾಜುಗೌಡ್ರು ಇದ್ದಾರೆ. ನಮ್ಮ ಕುಣಿಗಲ್ನ ಕುವರ, ಕನ್ನಡ ಕುವರ ನಮ್ಮ ರಾಜುಗೌಡ್ರು. ಸೊ ಸ್ಕ್ರ್ಯಾಚಿಂದ, ಝೀರೋಯಿಂದ ಅಂತ ಹೇಳ್ಬೋದು, ಝೀರೋಯಿಂದ ಬಂದು ದೊಡ್ಡ ಸಂಸ್ಥೆ ಕಟ್ಟಿದಂಥ ರಾಜುಗೌಡ್ರು. ಸರ್ ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದ್ದೀವಿ ಸರ್. ಸೊ ಭಾಳ ಸಂತೋಷವಾಗಿದ್ದೀನಿ ಸರ್. ಹೇಗಿದ್ದೀರಿ ಸರ್? ಪರಮ್ ಸರ್, ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ತಮ್ಮ ಸಂದರ್ಶನ ಭಾಳ ಜನ ನೋಡ್ರಿ ಇನ್ಸ್ಪೈರ್ ಆದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏಸ್ಟೆಕ್ ಅಂದ್ರೆ ಇದು ಆಕ್ಚುಲಿ ಏಷ್ಯಾದ ಬಿಗ್ಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಎಕ್ಸಿಬಿಷನ್ ಸೆಂಟರ್. ಇದು ಎಕ್ಸಿಬಿಷನ್ ಅವ್ರ ಆರ್ಗನೈಸರ್ಸ್. ಅದ್ರಲ್ಲಿ ಏನಂತಂದ್ರೆ ಎಲ್ಲಿ ಯಾವ್ಯಾವ ಬ್ರ್ಯಾಂಡ್, ಕ್ವಾಲಿಟಿ ಬ್ರ್ಯಾಂಡ್ಸ್ ಆಗ್ಬೋದು, ಟ್ರಸ್ಟ್ ಬ್ರ್ಯಾಂಡ್ ಆಗ್ಬೋದು, ಮತ್ತು ಆ ಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬ್ರ್ಯಾಂಡ್ನ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಮೋರ್ ದೆನ್ 300-400+ ಬ್ರ್ಯಾಂಡ್ಸ್ ಇಲ್ಲಿ ಸಿಗುತ್ತೆ. ಇಂಟೀರಿಯರ್ ಸಂಬಂಧಪಟ್ಟಿದ್ದು, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ದು, ಲೈಕ್ ನಾವು ಫ್ಯಾನ್ಸ್, ಲೈಟ್, ಪೈಪ್ಸ್, ಲಿಫ್ಟ್ಸ್, ಈ ಥರ ಸೆಲೆಕ್ಟೆಡ್ ಬ್ರ್ಯಾಂಡ್ಸ್ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ಅವರು, ಆ ಆರ್ಗನೈಸರ್ಸ್. ಹೌದು. ಅಂದರೆ ಟ್ರಸ್ಟ್ ಬ್ರ್ಯಾಂಡ್ ಯಾವ್ದಿರುತ್ತೆ. ಯಾಕೆಂದರೆ ಇಲ್ಲಿ ನೆಗೆಟಿವ್ ಆಗಿ ಹೋಗಂಗಿಲ್ಲಲ್ಲ, ಕಸ್ಟಮರ್ಗೆ ಪ್ರಮೋಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾವುದು ಅಸೋಸಿಯೇಷನಿಂದ, ಬಿಲ್ಡರ್ ಅಸೋಸಿಯೇಷನ್ ಆಗ್ಬೋದು, ಆರ್ಕಿಟೆಕ್ಟ್ ಅಸೋಸಿಯೇಷನ್ ಆಗ್ಬೋದು. ಸ್ಪೆಷಲಿ ಇಟ್ ಈಸ್ ಫಾರ್ ಆರ್ಕಿಟೆಕ್ಟ್ಸ್ ಆ್ಯಂಡ್ ಬಿಲ್ಡರ್ಸ್. ಮತ್ತು ನೀವು ಕನ್ಸ್ಟ್ರಕ್ಷನ್ ಯಾರು B2B ಯಾರು ಮಾಡ್ತಿರ್ತಾರೆ ಅವರಿಗೆ ಮಾಡೋದ್ರಿಂದ ಇಲ್ಲಿ ಅದನ್ನೆಲ್ಲ ಕ್ವಾಲಿಟೀಸ್ ಚೆಕ್ ಮಾಡಿ, ಯಾಕಂದರೆ ಗ್ರಾಹಕರಿಗೆ ಒಳ್ಳೆ ಒಂದು ಪ್ರಾಡಕ್ಟ್ ಹೋಗಬೇಕು ಅನ್ನೋದು ಈ ಆರ್ಗನೈಸರ್ ಅಂತ ಅವರಲ್ಲಿ ಇರೋಂಥದ್ದು. ಇದು ಅವ್ರಿಗೊಂದು ಕ್ವಾಲಿಟಿಯಾದ ಪ್ರಾಡಕ್ಟ್ ಹೋಗಬೇಕು. ಅದರಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿರೋಂಥದ್ದು ನಮ್ಗೆ ಹೆಮ್ಮೆ. ಇದು ಲಾಸ್ಟ್ 4 years ಇಂದ ನಾವು ಇಲ್ಲಿ ಸ್ಟಾಲ್ ಆಗ್ತಾ ಇದೀವಿ. ಮಾಡ್ತಾ ಇದೀವಿ. ಮೋರೆವರ್ ಅದು ಗೊತ್ತಿಲ್ಲ ಹೇಳ್ಬೋದು. ಇಂಡಿಯಾದಲ್ಲಿ ನಮ್ದು ಬಿಗ್ಗೆಸ್ಟ್ ಸ್ಟಾಲ್ ಅಂತ ನಮ್ಗೆ ಈ ಸಲ ಅವಾರ್ಡ್ ಕೂಡ ಬಂದಿದೆ. ಕಂಪೇರ್ಡ್ ಟು ದಟ್ MNC ಆಲ್ಸೋ. ನಮ್ದು ಆಲ್ಮೋಸ್ಟ್ ಇಟ್ಸ್ ದ ಬಿಗ್ಗೆಸ್ಟ್ ಸ್ಟಾಲ್ ಇನ್ ಇಂಡಿಯಾ ಅಂತ ಎಲಿವೇಟರ್ಲಿ, ಸ್ಪೆಷಲಿ ಎಲಿವೇಟರ್ಸಲ್ಲಿ. ಯಾಕೆಂದರೆ ನಮಗೆ ಕೊಡುವಂಥ 3 days ಇನ್ಫ್ರಾಸ್ಟ್ರಕ್ಚರ್ಗೆ ನಮ್ಗೆ ಇಲ್ಲಿ ಕೊಟ್ಟಿರೋಂಥದ್ದು ಒಂದು 3 days ಕೊಟ್ಟಿರ್ತಾರೆ. ಆ 3 daysನ ನಾವು 2 ರನ್ನಿಂಗ್ ಲಿಫ್ಟ್ ಹಾಕಿದ್ದೀವಿ. ಯೂಶಲಿ ಲಾಸ್ಟ್ ಟೈಮ್ ನಾನು ಹೇಳಿದೆ, ಒಂದು ಲಿಫ್ಟ್ ಮಾಡಬೇಕು ಅಂದರೆ ಒಂದು ಮನೆಗೆ ನಮಗೆ ಲಿಫ್ಟ್ ಬೇಕು ಅಂತಂದರೆ ಒಂದು ಮಿನಿಮಮ್ 1 ಮಂತ್ ಇಂದ 2 months ಬೇಕಾಗುತ್ತೆ ನಮಗೆ ಈ ಸ್ಟ್ರಕ್ಚರ್ ರೆಡಿ ಮಾಡೋದಾಗ್ಬೋದು,
ಅವ್ರಿಗೆ ಬೇಕಾಗಿರೋಂಥ ಮಾಡಲ್ ಸೆಲೆಕ್ಟ್ ಮಾಡಿ ಕಸ್ಟಮೈಸ್ ಮಾಡಿ ಡಿಸೈನ್ ಮಾಡೋದಾಗ್ಬೋದು ಆ ಥರ. ಇದನ್ನು ನಾವು ಓನ್ಲಿ 2 to 3 ಡೇಸಲ್ಲಿ ನಾವು ಇಷ್ಟೆಲ್ಲ ಮಾಡಿರ್ತೀವಿ ಇದನ್ನು. ಬಟ್ ಒನ್ ಲಿಫ್ಟ್ ಇಲ್ಲಿದೆ, ಇಟ್ಸ್ ಎ ಸ್ಪೆಷಲಿ ಡಿಸೈನ್ ಫಾರ್ ವಿಲ್ಲಾ, ಇನ್ನೊಂದು ಕಮರ್ಷಿಯಲ್. ಇದು ಇಂಡಿಯಾಸಲ್ಲಿ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು. ಸ್ಮಾಲ್ ಸೈಜಲ್ಲಿ ನಮ್ಗೆ ಲಿಫ್ಟ್ ಬೇಕು ಅಂತ ಲಾಸ್ಟ್ ಟೈಮ್ ಹೇಳಿದಾಗ ನಾವು ಕಸ್ಟಮೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಜಾಗ ಕಡಿಮೆ ಇರುತ್ತೆ. ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಟ್ ಇಸ್ ಆಟೋ ಔಟ್ ಸ್ವಿಂಗ್ ಡೋರ್. ನಾವು ಏನಿಲ್ಲ, ಜಸ್ಟ್ ಇದು ಸ್ಮಾರ್ಟ್ ಎಲಿವೇಟರ್. ಇದನ್ನ ವರ್ಲ್ಡ್ ಕ್ಲಾಸ್ ಇಸ್ ಸ್ಮಾಲೆಸ್ಟ್ ಎಲಿವೇಟರ್ಸ್ ಇಸ್ ಪ್ಯಾನಲ್ಸ್. ಇದು ಇಟ್ಸ್ ಲೈಕ್ ಆಪಲ್ ಮಾಡೆಲ್. ಈಗ ನಮ್ಗೆ ಏನಾಗುತ್ತೆ, ಸ್ಮಾಲ್ ಏರಿಯಾ ತಗೊಂಡಿರ್ತಾರೆ, ಅವ್ರಿಗೆ ಪಾಪ ಲಿಫ್ಟ್ ಬೇಕು, ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಸಮ್ ಟೈಮ್ ಎಸೆನ್ಷಿಯಲ್ ಯೂಸ್ ಮಾಡಬೇಕಾಗ್ತದೆ. ನಮ್ಗೆ ಆರ್ ಡಿ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಿಸ್ಟಿಂಗ್ ಹೌಸು ಮತ್ತು ವಿಲ್ಲಾಗಳು, ಬಂಗ್ಲೆಗಳಿಗೆ ಇದು ಜಾಗ ವೇಸ್ಟ್ ಆಗುತ್ತೆ. ಯೂಶಲಿ ಸ್ಟ್ಯಾಂಡರ್ಡ್ಸ್ಗೆಲ್ಲ ನಮ್ಗೆ ಎಷ್ಟು 6 ಅಡಿಗೆ 5 ಅಡಿ 5 ಫೀಟ್ ಮಿನಿಮಮ್ ಬೇಕಾಗ್ತದೆ ಸ್ಟ್ಯಾಂಡರ್ಡ್ಸ್. ಇದೆಲ್ಲ ನಮಗೆ 4 ಫೀಟ್ 3 ಫೀಟ್ ಇದ್ರು ಕೂಡ ಲಿಫ್ಟ್ ಯೂಸ್ ಮಾಡ್ಬೋದು. ಈಗ ನಾವು ಮಾಡಿರೋಂಥ 3x4 ಅಲ್ಲಿ 3 ಅಡಿ 4 ಅಡಿ ಮಾಡಿದ್ದೀವಿ. ಒಂದು ಟ್ರಯಲ್ ಮಾಡೋಣ ಬನ್ನಿ ಸರ್. ತುಂಬಾ ಆಶ್ಚರ್ಯ ಆಗ್ತಿರೋದು ನೋಡಿ, ಇದು ಆಟೋ ಡೋರ್ ಈ ಮಾಲ್ಗಳಲ್ಲಿ ಓಪನ್ ಆಗುತ್ತಲ್ಲ ಆ ಥರ ಓಪನ್ ಆಯ್ತು. ಬನ್ನಿ ವೆಲ್ಕಮ್. ಈ ಟಚ್ ಸ್ಕ್ರೀನ್ ನೀವು ನೋಡಿರೋದೇ ನಾರ್ಮಲ್ ಯೂಶಲ್ ಆಗಿ ಬಟನ್ನು ನಮಗೆ ದೊಡ್ಡದಿರುತ್ತೆ. ಇದೇನಂತಂದ್ರೆ ಟಚ್, ಇಟ್ಸ್ ಟ್ಯಾಬ್ ಲೈಕ್ ಎ ಟ್ಯಾಬ್ ತರ, ಮೊಬೈಲ್ ಆ್ಯಪ್ ತರ ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಈಗ ಏನಾಗುತ್ತೆ, ಇವತ್ತೆಲ್ಲ ಟ್ರೆಂಡ್ ಅಲ್ವಾ ಸರ್ ಇದು ಟೆಕ್ನಾಲಜಿಗೆ. ಇದರಲ್ಲಿ ಇನ್ ಕೇಸ್ ಫೋನ್ ಆಪ್ಷನ್ಸ್ ಇರುತ್ತೆ, ಇದರಲ್ಲಿ ನೀವೇನಾದ್ರೂ ವಿಡಿಯೋ ಪ್ಲೇ ಮಾಡ್ಕೋಬಹುದು, ನಿಮ್ಮ ಮನೆ ಇನಾಗ್ರೇಷನ್ಸ್ದು ಆ ಥರ ಏನಾದ್ರು ನಿಮ್ದು ಸ್ಪೆಷಲಿ ವಿಡಿಯೋಸ್ಗಳಿದ್ರೆ, ಮಗು ಬರ್ಡೇ ಸೆನ್ಸರ್ಸ್ ಇರುತ್ತೆ ಅಂತ ಸೇಫ್ಟಿಗೋಸ್ಕರ, ಅವ್ರ ಬರ್ಡೇದು ಮತ್ತೊಂದು ಅದೆಲ್ಲ ಮಾಡ್ಕೋಬಹುದು. ಮತ್ತೆ ಮೈಕ್ ಇರುತ್ತೆ, ಸ್ಪೀಕರ್ಸ್ ಇರುತ್ತೆ, ಎನಿ ಇಶ್ಯೂಸ್ ನಾವು ಮಾತಾಡ್ಬೋದು. ಇಲ್ಲಿ ಕಾಲ್ ಇನ್ ಆಪ್ಷನ್ಸ್ ಇರುತ್ತೆ. ನಮ್ಗೆ ಇಲ್ಲಿ ಬಟನ್ ಪ್ರೆಸ್ ಮಾಡ್ತು ಅಂದ್ರೆ ನಮ್ಗೆ ಕಾಲ್ ಸೆಂಟರ್ ಕನೆಕ್ಟ್ ಆಗುತ್ತೆ. ಇಫ್ ಇಟ್ ಇಸ್ ಎನಿಥಿಂಗ್ ಏನಾದ್ರು ಇಶ್ಯೂಸ್ ಆದ್ರೆ ಸೇಫೆಸ್ಟ್ ಎಲಿವೇಟರ್. ಎಕ್ಸಾಕ್ಟ್ಲಿ, ಇಟ್ಸ್ ದ ಸೇಫೆಸ್ಟ್ ಎಲಿವೇಟರ್ಸ್. ನಾಟ್ ಓನ್ಲಿ ದ aesthetics, it's the safest elevators. ಬರೀ ಅದರ ಲುಕ್ ಡಿಸೈನ್, ನಾಟ್ ಓನ್ಲಿ ದ ಡಿಸೈನ್, ತುಂಬಾ ಸೇಫ್, ಅದು ತುಂಬಾ ಸುರಕ್ಷಿತವಾದಂತ ಲಿಫ್ಟ್ ಇದು. ಅಂದ್ರೆ ಇದಕ್ಕೆ ನಮಗೆ ಹೆಡ್ ರೂಮ್ ಬೇಕಾಗೋದಿಲ್ಲ, ಮತ್ತೆ ಪಿಟ್ಟು ಬೇಕಾಗೋದಿಲ್ಲ. ಈಗ ಮನೆಗಳಿಗೆ ಏನೋ ಹೈಟ್ ಹೋಗ್ಲಿಕ್ಕೆ ಆಗಲ್ಲ, ವಾಸ್ತು ಮತ್ತೆ ಟೆಕ್ನಿಕಲಿ ನಮಗೆ ಮೇಲ್ಗಡೆ ಮೋಲ್ಡ್ ಎಲ್ಲ ಕಟ್ ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ, ಪಿಟ್ ಕೊಡ್ಲಿಕ್ಕೆ ಆಗಲ್ಲ ಅನ್ನೋರು ಇದನ್ನ ಹೋಮ್ ಲಿಫ್ಟ್ ಯೂಸ್ ಮಾಡ್ಬೋದು. ಮೇಲ್ಗಡೆ ಫ್ಲಾಟ್, ಕೆಳಗಡೆ ಫ್ಲಾಟ್. ಈಗ ನಮ್ಗೆ ಇದು 9 ಫೀಟ್ ಇದೆ. 9 ಫೀಟ್ ಅಲ್ಲಿ ನಾವು ಇಲ್ಲಿ ಲಿಫ್ಟ್ ಹಾಕೊಂಡಿದೀವಿ. 9 ಫೀಟ್ಗೆ ಒಂದು 4 ಫೀಟಾ? ಇದನ್ನ ನಮಗೆ 3.5 ಫೀಟ್ಗೆ 4 ಫೀಟ್ ತಗೊಂಡಿದ್ವಿ. ಓಕೆ, 3.5 ಫೀಟ್ಗೆ 4 ಫೀಟ್. ಸೊ 3.5 ಅಡಿ ಜಾಗ ಕೊಟ್ಟರೆ ಸಾಕು. ಸಾಕಾಗುತ್ತೆ. ಈ ತರ ನಮಗೆ ಕಂಪ್ಲೀಟ್ 250 ಮಾಡಲ್ಸ್ ಇರುತ್ತೆ. ಈಗ ನಿಮ್ಗೆ ಗೋಲ್ಡ್ ಇಷ್ಟ, ಗೋಲ್ಡ್ ಸಿಗುತ್ತೆ. ಹಾಗೆ ಅಫ್ಕೋರ್ಸ್ ಹೇಳಿದಾಗೆ ಗೋಲ್ಡು, ಸಿಲ್ವರು, ರೋಸ್ ಗೋಲ್ಡು, ಶಾಂಪಿಯನ್ನು, ಮತ್ತು ಜೊತೆಗೆ ಇದು ಸ್ಕ್ರಾಚ್ ಪ್ರೂಫ್ ಕೂಡ. ನಾವು ಲಾಸ್ಟ್ ಟೈಮ್ ಹೇಳಿದಾಗ ಇದು ನೆವರ್ ಗೆಟ್ ಎನಿ ಸ್ಕ್ರಾಚಸ್. ನನಗೆ ಇದೆಲ್ಲ ನಿಮಗೆ ಕೀ ತಗೊಂಡು ಸ್ಕ್ರಾಚ್ ಮಾಡಿದ್ರು ಕೂಡ ಸ್ಕ್ರಾಚಸ್ ಆಗೋದಿಲ್ಲ. ಇದೆಲ್ಲ ಲಾಸ್ಟ್ ಟೈಮ್ ಮಾರ್ಕ್ ಬೀಳೋದಿಲ್ಲ. ಈ ತರದನ್ನ ನಾವು ಫೀಚರ್ಸ್ ಇದಕ್ಕೆ ಅಡಾಪ್ಟ್ ಮಾಡಿದೀವಿ. ಸ್ಪೆಷಲ್ ಏನಂತಂದ್ರೆ ಒಂದು ಸೇಫ್ಟಿ, ಒಂದು ಟೆಕ್ನಾಲಜಿ, ಜೊತೆಗೆ ಇದು ಸಿಂಗಲ್ ಫೇಸ್. ನಮ್ಮ ಮನೇಲಿ ಈಗ 1 ಕಿಲೋವ್ಯಾಟ್ ಇದೆ ಪವರ್, ಮತ್ತೆ ತಗೊಳ್ಳಿಕ್ಕೆ ಎಕ್ಸಾಕ್ಟ್ಲಿ ವರ್ಕ್ ವಿತ್ ಸೋಲಾರ್, ಸಿಂಗಲ್ ಫೇಸ್, 2 ಫೇಸ್ ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಇದು ಓನ್ಲಿ 1 ಕಿಲೋವ್ಯಾಟ್ ಪವರ್. ನಿಮ್ಮ ಮನೆ ಎಸಿಗೆ 2 ಕಿಲೋವ್ಯಾಟ್ ಪವರ್ ಕೊಡಬೇಕಾಗ್ತದೆ. ಒಂದು ಫ್ಯಾನ್ ತರ ಓಡ್ಬಿಡುತ್ತೆ. ಎಕ್ಸಾಕ್ಟ್ಲಿ 1 ಕಿಲೋವ್ಯಾಟ್ ಮಾತ್ರ ಇದು ಪವರ್ ಇರುವಂತ ತಗೊಳ್ಳಿ. ಮನೆಗಳಲ್ಲಿ ನಮ್ಮ ಲೈಟಿಂಗ್ ಯೂನಿಟ್ ಏನ್ ಬಳಸ್ತೀವಲ್ಲ, ಲೈಟಿಂಗ್ ಎಕ್ವಿಪ್ಮೆಂಟ್ಸ್ ಆ ತರ ವರ್ಕ್ ಆಗುತ್ತೆ ಇದು. ಸರ್, ಮೊದಲು ಲಿಫ್ಟ್ ಹಾಕ್ಬೇಕು ಅಂದ್ರೆ ತುಂಬಾ ಪವರ್ ಬೇಕು, ತುಂಬಾ ಜಾಗ ಬೇಕು, ಎಲ್ಲ ಹೋಯ್ತು. ಹೌದು, ಅವಾಗ ಆಲ್ರೆಡಿ ಒಂದು 7 ಕಿಲೋವ್ಯಾಟ್ ಪವರ್ ಒಂದು ಇಂಡಸ್ಟ್ರಿಗೆ ತಗೊಂಡೋಗ್ಬೇಕಾಗಿತ್ತು. ಅದಕ್ಕಿಂತಾನೆ ಆ ಥರ ಗ್ರಾಹಕರಿಗೆ ನಾವು ಇದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ವೆರಿ ನೈಸ್. ಇವಾಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಪೀಪಲ್ ಏನು ಲಿಫ್ಟ್ ಹಾಕೊಳ್ತಾರೆ, 30-40 ಎಲ್ಲ ಲಿಫ್ಟ್ ಹಾಕೊಂಡಾಗ ಸ್ಮಾಲ್ ಏರಿಯಾ ಕೇಳ್ತಾರೆ. ಜಾಗ ಸಿಗುತ್ತೆ, ಚಿಕ್ಕ ಜಾಗದಲ್ಲಿ ಒಂದು ಮಾವಣ್ಣ ಸ್ಟೇರ್ ಕೇಸ್ ಸೆಂಟ್ರಲ್ಲಿ, ಒಂದು ಪ್ಯಾಸೇಜ್ ಅಲ್ಲಿ. ಈಗ ಮನೆಗೆ ಅಂದ್ರೆ ಪ್ಯಾಸೇಜ್ 4 ಫೀಟ್ ಬಿಟ್ಟಿರ್ತೀವಿ, ಅದರಲ್ಲಿ ನಾವು ಲಿಫ್ಟ್ ಮಾಡ್ಕೋಬೋದು. ಇದನ್ನ ಇಟ್ಸ್ ಫುಲ್ಲಿ ಕವರ್ಡ್ ಆಗಿರುತ್ತೆ. ಇಟ್ಸ್ ಅ ಕಂಪ್ಲೀಟ್ಲಿ ಕ್ಲೋಸ್ ಲೂಪ್ ವಿತ್ ಸೇಫ್ಟಿ, ವಿತ್ ಬೆಲ್ಟ್ ಡ್ರೈವ್. ನಾವೇನಿದು ನೋಡ್ತಾ ಇದೀವಿ, ಇಟ್ಸ್ ಅ ಕಂಪ್ಲೀಟ್ ದ ಬೆಲ್ಟ್, ನೋ ಲೂಬ್ರಿಕೇಶನ್. ಇದು ಮಂತ್ಲಿ ಸರ್ವಿಸ್ ಮಾಡಿಸ್ಬೇಕಪ್ಪ, ಬಜೆಟ್ ಜಾಸ್ತಿ ಆಗುತ್ತೆ, ಗ್ರೀಸ್ ಹಚ್ಚಬೇಕು, ನಥಿಂಗ್. ಇದು ಬೆಲ್ಟ್ ಡ್ರೈವ್, ಕಂಪ್ಲೀಟ್ ಬೆಲ್ಟ್ ಇದೆ ಅಲ್ಲಿ. ಬೆಲ್ಟ್ ಅಲ್ಲಿ ಕಂಪ್ಲೀಟ್ ಬೆಲ್ಟ್ ಫುಲ್ ಆಗುತ್ತೆ, ನಾಯ್ಸ್ಲೆಸ್ ಇರುತ್ತೆ. ಮತ್ತೆ ನಿಮ್ಗೆ ಇದೆಲ್ಲ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ, ನೋ ಲೂಬ್ರಿಕೇಶನ್ಸ್. ಇದಕ್ಕೆ ಯಾಕೆ ಸೇಫೆಸ್ಟ್ ಎಲಿವೇಟರ್ ಹೇಳ್ತೀವಿ ಅಂತಂದ್ರೆ, ಒಂದು ಟೆಕ್ನಾಲಜಿ, IoT ಟೆಕ್ನಾಲಜಿ ಇದೆ. IoT ಅಂದಿದ್ದ ಕೂಡಲೇ ನಿಮ್ಗೆ ಏನಾದರೂ ನಿಮ್ಮ ಮನೇಲಿ ಲಿಫ್ಟ್ ಇಶ್ಯೂಸ್ ಆದರೆ, ಆ ಇಶ್ಯೂಸ್ ನಿಮ್ಮ ಕಡೆಯಿಂದನೇ ಇರ್ಬೋದು, ಪವರಿಂದ ಇರ್ಬೋದು, ಡಸ್ಟ್ ಕ್ಲೀನಿಂಗ್, ಮತ್ತೊಂದು ನಿಮಗೆ ಮೆಸೇಜ್ ಬರುತ್ತೆ, ಅಲರ್ಟ್ ಬರುತ್ತೆ. ಡ್ಯೂ ಟು ದಿಸ್ ರೀಸನ್ ನಿಮ್ಮ ಲಿಫ್ಟು ಇದಾಗಿದೆ, ಅಬ್ಸರ್ವ್ ಮಾಡಿ ಅಥವಾ ರಿಪ್ಲೇಸ್ ಮಾಡಿ ಅಥವಾ ಇದು ಕರೆಕ್ಷನ್ಸ್ ಮಾಡಿ ಅಂತ. ಜೊತೆಗೆ ಲೈವ್ ಇಂಟರ್ಕಮ್. ನಿಮ್ಮ ಲಿಫ್ಟಲ್ಲಿ ಏನೋ ಇಶ್ಯೂಸ್ ಆಯಿತು ಅಂದರೆ ಫಸ್ಟ್ ಆಗಿ ಬಟನ್ ಕೊಟ್ಟಿದ್ದೀವಿ. ಆ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಗ್ರಾಹಕರಿಗೆ ಯಾರು ಯೂಸ್ ಮಾಡ್ತಿದ್ದಾರೆ ನಮಗೆ ಡೈರೆಕ್ಟಾಗಿ ಕಾಲ್ ಸೆಂಟ್ರಿಗೆ, ನಮ್ಮದು 24/7 ಟೋಲ್ ಫ್ರೀ ಇರುತ್ತೆ ನಮ್ಮ ನಂಬರು. 24/7 ಕಸ್ಟಮರ್ಗೆ ಸರ್ವಿಸ್ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಯೂಶಲಿ ಕಂಪೇರ್ಡ್ ಟು ಅದರ್ಸ್ ಓನ್ಲಿ ವರ್ಕಿಂಗ್ ಅವರ್ಸ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಹಾಗಲ್ಲ, 24/7. ಯಾಕೆಂದರೆ ಇಶ್ಯೂಸ್ಗಳು, ಪ್ರಾಬ್ಲಮ್ಗಳು, ಎನಿಥಿಂಗ್ಸ್ ಬರ್ಬೋದು, ಎನಿ ಟೈಮ್ ಬರ್ಬೋದು. ಅದು ವರ್ಕಿಂಗ್ ಅವರ್ಸಲ್ಲೇ ಬರಬೇಕು ಅಂತ ಏನಿರೋದಿಲ್ಲ. ಅದಕ್ಕಿಂತಲೇ ಸಪ್ರೇಟ್ ನಾವು ಕಾಲ್ ಸೆಂಟರ್ ಮಾಡಿದ್ದೀವಿ.
ಗ್ರಾಹಕರ ಸೇವಾ ಕೇಂದ್ರ ಅಂದ್ಬಿಟ್ಟು ಒಂದು ಕಾಲ್ ಸೆಂಟರ್ ಮಾಡಿದ್ದೀವಿ. 24/7 ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾರೆ ನಮ್ಮ. ಸೊ ಏನೇ ಲಿಫ್ಟ್ನ ಇಶ್ಯೂ ನಾವು ಮಾತಾಡಬೇಕು ಅಂತಂದ್ರು ಯಾವುದೇ ಮುಜುಗರ ಇಲ್ಲದೆ ವರ್ಷದ 365 ದಿನ ಯಾವ ಸಮಯದಲ್ಲಿ ಬೇಕಾದರೂ 24 ಮಾತಾಡ್ಬೋದು. ಜೊತೆಗೆ IoT ಟೆಕ್ನಾಲಜಿ ಇರೋದ್ರಿಂದ ಎಕ್ಸೆಪ್ಟ್ ಮೆಕ್ಯಾನಿಕಲ್ ಇಶ್ಯೂಸ್ ನಾವು ಅದನ್ನ ಆನ್ಲೈನ್ ಅಲ್ಲೇನೆ ಇಶ್ಯೂಸ್ ಕ್ಲಿಯರ್ ಮಾಡ್ತೀವಿ, ರೆಕ್ಟಿಫೈ ಮಾಡ್ತೀವಿ. ಎಕ್ಸೆಪ್ಟ್ ಮೆಕ್ಯಾನಿಕಲ್ ಇಶ್ಯೂಸ್ ಏನೇ ಇದ್ರೂ ಕೂಡ. ಹಾಗಾಗಿ ಇದಿರೋದ್ರಿಂದ ಬೆನಿಫಿಟ್ಸ್ ಕಸ್ಟಮರ್ಗೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಯಾಕಂದ್ರೆ ಕೆಲವರು ಪ್ಯಾನಿಕ್ ಆಗ್ತಾರೆ, ನೀವು ಕೇಳಿರ್ತೀರ, ಅಯ್ಯೋ ಲಿಫ್ಟ್ ಅಲ್ಲಿ ನಾನು ಹೋಗಲ್ಲಪ್ಪ ಸಿಕ್ಕಾಕೊಂಡ್ಬಿಡ್ತೀವಿ, ನಮ್ಗೆ ಇಶ್ಯೂಸ್ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಹೇಳಿ ಪ್ಯಾನಿಕ್ ಆಗ್ತಾರಲ್ಲ. ಇದ್ರಲ್ಲಿ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ನಿಮಗೆ 24/7 ಕಾಲ್ ಸೆಂಟರ್ ಇರುತ್ತೆ, ಜೊತೆಗೆ ಲೈವ್ ಎರರ್ ಕ್ಲಿಯರ್ ಆಪ್ಷನ್ಸ್ ಇರುತ್ತೆ ನಮ್ಮಲ್ಲಿ. ನಾವು ಆಫೀಸಲ್ಲೇ ಕೂತ್ಕೊಂಡು ಎರರ್ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಲಿಫ್ಟ್ ಯಾವ ಫ್ಲೋರ್ಗೆ ಬೇಕಾದ್ರೂ ಅಥವಾ ನೀವು ಯಾವುದೇ ಕಂಟ್ರಿಲಿ ಇದ್ರೂ ಕೂಡ ನಿಮ್ಮ ಮೊಬೈಲ್ ಆ್ಯಪಿಂದ ನಿಮ್ಮ ಲಿಫ್ಟ ನೀವು ಶಟ್ ಡೌನ್ ಮಾಡ್ಬೋದು, ಲಾಕ್ ಮಾಡ್ಬೋದು, ಆನ್ ಮಾಡ್ಬೋದು. ನಾನು ಮರ್ತು ಬಂದುಬಿಟ್ಟಿದ್ನಪ್ಪ, ಗ್ರೌಂಡ್ ಫ್ಲೋರಲ್ಲಿ ಇದೆ ಲಿಫ್ಟ್, ಸೇಫ್ಟಿ ಇಲ್ಲ, ಟಾಪ್ ಫ್ಲೋರ್ ಕಳ್ಸೋಣ ಅಂತ ಕಳಿಸ್ಕೋಬೋದು. ಇಷ್ಟೆಲ್ಲ ಆಪ್ಷನ್ಸ್ ಇದರ ಟೆಕ್ನಾಲಜಿ ಇದು ಮಾಡಿರ್ತೀವಿ. ಅಂದ್ರೆ ಇವತ್ತಿನ ನಮ್ಮ ಟೆಕ್ನಾಲಜಿ ಏನಿದೆಯಲ್ಲ ಇವತ್ತೆಲ್ಲ ನಾವು ಸ್ಮಾರ್ಟ್ ಫೋನ್ ಅಷ್ಟೇ. ಸೊ ಹಾಗಾಗಿ ಇಡೀ ಸ್ಮಾರ್ಟ್ ಫೋನ್ ಅಲ್ಲಿ ಲಿಫ್ಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಬರೀ ನೀವು ನಿಮ್ಮ ಊರು ನಿಮ್ಮ ಮನೆ ಅಂತ ಅಲ್ಲ, ಇಡೀ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ನಿಮ್ಮ ಲಿಫ್ಟ್ ನಿಮ್ಮ ಮಾತು ಕೇಳುತ್ತೆ. ಹಾಗಾಗಿರುತ್ತೆ. ವಿತ್ ಕ್ಯಾಮ್ರಾ ಆಕ್ಸೆಸ್ ತೊಗೋಬೋದು ನೀವು. ಜೊತೆಗೆ ಮೆಕ್ಯಾನಿಕಲ್ ಸೇಫ್ಟಿ ಅಂದರೆ ಏನೋ ಭಯ ಪಡೋದು ಯಾವುದಕ್ಕೆ, ರೋಪ್ ಕಟ್ ಆಗೋಯ್ತು, ಲಿಫ್ಟ್ ಕೆಳಗಡೆ ಬೇದಾಯ್ತಪ್ಪ, ನನಗೆ ಅಲ್ಲಿ ಕೇಳ್ಪಟ್ಟೆ, ಕಾಲು ಮುರ್ಕೊಂಡಿದ್ರು, ಡೆತ್ ಆದ್ರು, ಇದೆಲ್ಲ ಕೆಲವೊಂದು ಆಕ್ಸಿಡೆಂಟ್ಸ್ ಕೇಳ್ತಿರಲ್ಲ. ಈಗ ನಮಗೆ ಸುಮಾರು ಅವಾರ್ಡ್ಸ್ಗಳು ತೊಗೊಂಡಿದ್ವಿ, ಲಾಸ್ಟ್ ಟೈಮ್ ಹೇಳಿದ್ವಿ, ಝೀರೋ ಬ್ರೇಕ್ ಡೌನ್ಸ್ ಅವಾರ್ಡ್ಸು. ಸುಮಾರು ಫರ್ಮ್ಗಳಿಂದ, TV ಚಾನಲ್ಸಿಂದ, ಗೌರ್ಮೆಂಟ್ ಕಡೆಯಿಂದ. ಅದಕ್ಕೆ ರೀಸನ್ ಏನು ಅಂತಂದ್ರೆ ನಮ್ಮಲ್ಲಿ UCM ಡಿವೈಸಸ್ ಅಂತ ಇನ್ಬಿಲ್ಟ್ ಕೊಟ್ಟಿರ್ತೀವಿ. ಇಟ್ ಈಸ್ ಸಿಂಗಲ್ ಪ್ಯಾಸೆಂಜರ್ ಟು 30 ಪ್ಯಾಸೆಂಜರ್ಗೂ ಕೂಡ. ನೀವೇ ರೋಪು ಅಥವಾ ಬೆಲ್ಟ ಕಟ್ ಮಾಡಿ ಲಿಫ್ಟ್ ಕೆಳಗಡೆ ಬಿಟ್ರೂ ಕೂಡ ಆಟೋಮೆಟಿಕ್ಲಿ ಅಲ್ಲೇ ಲಾಕ್ ಆಗುತ್ತೆ. ಆಫ್ಟರ್ ಕ್ರಾಸಿಂಗ್ ಲಿಮಿಟೆಡ್ ಸ್ಪೀಡ್ ಏನು ಸೆಟ್ ಮಾಡಿರ್ತೀವಿ, ಅಲ್ಲೇ ಸ್ಟ್ರಕ್ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಅಪ್ ಟು 4 ಟನ್ ಕೆಪಾಸಿಟಿ ಇರೋಂಥ 2 ಥಿಂಗ್ಸ್ ನಾವು UCM ಡಿವೈಸಸ್ ಕೊಟ್ಟಿರ್ತೀವಿ, ಮೆಕ್ಯಾನಿಕಲ್ ಡಿವೈಸಸ್. ಹಾಗಾಗಿ ಹಲವಾರು ಸೇಫ್ಟಿನ ನಾವು ಇದರಲ್ಲಿ ಅಳವಡಿಸಿದ್ದೀವಿ. ನಿಮ್ಗೆಲ್ಲೂ ಕೂಡ ಭಯ ಪಡುವಂಥದ್ದು, ಸಿಕ್ಕಾಕೊಂಡ್ಬಿಡ್ತೀವ, ಎನಿ ಕಂಡೀಷನ್ಸ್ ಇಟ್ಸ್ ಕಮ್ ಟು ದ ನಿಯರೆಸ್ಟ್ ಫ್ಲೋರ್. ರೆಸ್ಕ್ಯೂ ಡಿವೈಸಸ್ ಆಗ್ಬೋದು, ಜೊತೆಗೆ ನಿಮಗೆ ರೀಡ್ ಸೇಫ್ಟಿ ಆಗ್ಬೋದು, ಎಲೆಕ್ಟ್ರಿಕಲ್ ಸೇಫ್ಟಿ ಆಗ್ಬೋದು. ಈಗ ಲಿಫ್ಟ್ಗೆ ನಮಗೆ ಕಂಪ್ಲೀಟ್ ಸೆನ್ಸರ್ಸ್ ಟಾಪ್ ಟು ಬಾಟಮ್ ಇರುತ್ತೆ. ಏನಾದರೂ ಯಾರಾದರೂ ಸಪೋಸ್ ಡೋರ್ ಓಪನ್ ಆಗ್ಬಿಟ್ಟು ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ರೆ ಹಿಂದೆ ಆಕ್ಸಿಡೆಂಟ್ಸ್ ಏನಾಗಿರುತ್ತೆ, ಲಿಫ್ಟ್ ಕಂಪ್ನಿಯರ್ಗಳು, ಲಿಫ್ಟ್ ಎಂಪ್ಲಾಯೀಸೇ ಸುಮಾರು ಜನ ಡೆತ್ ಆಗಿರ್ತಾರೆ. ಡ್ಯೂ ಟು ದ ರೀಸನ್ ಲಿಫ್ಟ್ ಮೇಲೆ ತೊಗೊಂಬಿಟ್ಟು ಅವರು ಮರೆತು, ಅದೇ ಮೋಡ್ಸ್ ಇರುತ್ತೆ, ಇನ್ಸ್ಪೆಕ್ಷನ್ ಮೋಡ್, ನಾರ್ಮಲ್ ಮೋಡ್ ಅಂತ. ಆ ಮೋಡ ಮರೆತು ಅವ್ರು ಏನಾದರೂ ಕೆಳಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡೋಕೆ ಹೋದಾಗ ಲಿಫ್ಟ್ಗಳಿಗೆ ಬಟನ್ ಪ್ರೆಸ್ ಆಗಿ ಬಂದು ಹೊಡೆದು ಈ ಥರ ಡ್ಯಾಮೇಜ್ ಆಗಿರ್ತಲ್ಲ. ಈ ಲಿಫ್ಟ್ಗಳಿಗೆ ಏನಾಗಿದೆ ಅಂದರೆ ಅಡಿಷನಲ್ ಬಾಟಮ್ ಸೇಫ್ಟಿನೂ ಕೂಡ ಕೊಟ್ಟಿದ್ದೀವಿ. ನಮ್ಮ ಸೇಫ್ಟಿನೂ ಕೂಡ ನೋಡಬೇಕಾಗ್ತದೆ, ಎಂಪ್ಲಾಯ್ ಸೇಫ್ಟಿ ಆಲ್ಸೋ ನಮ್ಮ ಸೇಫ್ಟಿ ಅಲ್ವಾ. ಹಾಗಾಗಿ ಒಳಗಡೆ ಕೆಳಗಡೆ ಇದ್ಬಿಟ್ಟು ನೀವು ಲಿಫ್ಟ್ ಬಟನ್ ಪ್ರೆಸ್ ಮಾಡಿದ್ರು ಕೂಡ 3 ಮೀಟರ್ಸ್ ನಿಯರ್ ಬರ್ತಿದಂಗೆ ಸ್ಟಾಪ್ ಆಗ್ಬಿಡುತ್ತೆ ಲಿಫ್ಟ್. ಆ ಸೆನ್ಸರ್ ಹೌದು, ನಾಟ್ ಓನ್ಲಿ ದ ಡೋರ್, ಕಂಪ್ಲೀಟ್ ಹೋಲ್ ಬಾಡಿಗೆ ಸೆನ್ಸರ್ಸ್ ಇರುತ್ತೆ. ಅಂದ್ರೆ ಒಂದು 10 ಅಡಿ ನೀವು ಬರ್ತಾ ಇದೆ, ಈಗ ಮನುಷ್ಯರ ಕೆಳಗಡೆ ಇದ್ರೆ ಬೈ ಚಾನ್ಸ್ ಮಿಸ್ ಆಗಿ ಸೊ ಅದು 10 ಅಡಿ ಬಂತು, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಬರೋದೇ ಇಲ್ಲ. ಆ ಸೆನ್ಸರ್ಸ್ ಕಂಪ್ಲೀಟ್ ಬಾಡಿ ಸೆನ್ಸರ್ಸ್ ಕೊಟ್ಟಿದ್ದೀವಿ, ಕಂಪ್ಲೀಟ್ ಸಾಫ್ಟ್ ಸೆನ್ಸರ್ಸ್ ಕೊಟ್ಟಿದ್ದೀವಿ. ಹಾಗೆ ನೀವು ಎಲ್ಲೂ ಕೂಡ ನಮ್ದನ್ನ ಒಳಗಡೆ ಥಿಂಗ್ಸ್ ನೋಡ್ಲಿಕ್ಕಾಗಲ್ಲ, ಗಲೀಜಾಗಿರೋಂಥದ್ದು. ಕಂಪ್ಲೀಟ್ ಫುಲ್ಲಿ ಕವರ್ಡ್ ಎಕ್ವಿಪ್ಮೆಂಟ್ಸ್. ಮನೇಲಿ ಏನಾಗುತ್ತೆ, ಕಂಪ್ಲೀಟ್ ಈ ಸ್ಟ್ರಕ್ಚರ್ ಇದೆ, ರೋಪ್ ಎಲ್ಲ ಕಾಣಿಸುತ್ತೆ, ಗ್ರೀಸು, ಆಯಿಲಿಂಗು, ಎಸ್ಥೆಟಿಕ್ಸ್. ನಮಗೆ ಗಲೀಜಾಗಿ ಕಾಣಿಸ್ಬಾರ್ದು ಅನ್ನೋದು ಕಂಪ್ಲೀಟ್ ಕವರ್ಡ್ ಇರುತ್ತೆ ನಮ್ದು. ನೋಡಿ, ಎಸ್ಥೆಟಿಕ್ಲಿ ಕೂಡ ಸೌಂದರ್ಯವಾಗಿ ಕೂಡ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಈ ಉದಾಹರಣೆಗೆ ಯಾರ್ದೋ ಬಿಡಿ ದೊಡ್ಡ ಮನೆಗಳಿಗೆ ಬೇರೆ ಬೇರೆ ಥರದ್ದು ಹಾಕೋತಾರೆ, 30-40 ಅಥವಾ 60-40 ಅದನ್ನ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇರುತ್ತೆ ಅಂದ್ರೆ ಈ ಲಿಫ್ಟ್ ಇಂದ ಅವ್ರ ಮನೆಗೆ ಒಂದು ಕಳೆ ಬರುತ್ತೆ. ನೆಕ್ಸ್ಟ್ ನಾನು ಎಸ್ಥೆಟಿಕ್ಸ್ ತೋರಿಸ್ತೀನಿ. ಇಟ್ಸ್ ಎ ವರ್ಲ್ಡ್ ಕ್ಲಾಸ್ ಎಸ್ಥೆಟಿಕ್ ಡಿಸೈನ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸಲ ನಾರ್ಮಲ್ ಆಗಿ ನೀವು ನೋಡಿರ್ತೀರಾ, ಈಗ ನಾವು ಬಂದಿತರ ಲಿಫ್ಟ್ ನೋಡಿರ್ತೀರಾ, ಮತ್ತೊಂದು ಆಲ್ರೆಡಿ ನಮ್ಮ ಶೋರೂಮಲ್ಲಿ ನೋಡಿದಿರಿ ಕೆಲವೊಂದು ಗ್ಲಾಸಿ ಮತ್ತೆ ಕಸ್ಟಮರ್ಗೆ ಬೇಕಾಗಿರೋಂಥ ಹಲವಾರು ಕಲರ್ಸ್ನ. ಈ ಸಲ ನಾವು ಗ್ಲಾಸ್ ಥೀಮ್ಸ್ ಅಲ್ಲಿ ಮಾಡಿದ್ದೀವಿ, ಸ್ಪೆಷಲಿ ಫಾರ್ ಆರ್ಕಿಟೆಕ್ಟ್ಸ್ ಇಂಡಿವಿಜುವಲ್ ಹೌಸ್ಗೆ. ಅದನ್ನ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಕೆಲವೊಂದು ಸ್ಪೆಷಲ್ ಥಿಂಗ್ಸ್ ಇದೆ ನಮ್ಮಲ್ಲಿ. ಇದು ಬಂದು ಕಮರ್ಷಿಯಲ್ ಮತ್ತೆ ರೆಗ್ಯುಲರ್ ಲಿಫ್ಟ್ ಯೂಸ್ ಮಾಡುವಂಥದ್ದು. ಅದಕ್ಕಿಂತ ಮೊದಲು ನೋಡಿ, ನಮ್ಮ ರಾಜಗೌಡ್ರ ಅವ್ರ ವಿಷನ್ ಎಂತದ್ದು ಗೊತ್ತಾ? ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಒಂದು ಎಕ್ಸಿಬಿಷನ್ ಬಂದಿದ್ದಾರೆ, ಬಿಗ್ಗೆಸ್ಟ್ ಸ್ಟಾಲ್, ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಟಾಲ್ ಇದು ಸ್ನೇಹಿತರೆ ಇಲ್ಲಿ. ಸೊ ನೋ ಕಾಂಪ್ರಮೈಸ್ ರಾಜಗೌಡ್ರ ಹತ್ರ. ನಾನು ಕಾಂಪ್ರಮೈಸ್ ಅನ್ನೋದಲ್ಲ, ಏನಂದ್ರೆ ಏನಾದರೂ ಒಂದು ಔಟ್ಪುಟ್ ಕೊಡ್ತೀವಿ ಅಂತಂದ್ರೆ ಅದು ವ್ಯಾಲಿಡ್ ಇರಬೇಕು ಮತ್ತೆ ಗ್ರಾಹಕರಿಗೆ ಅರ್ಥಪಡಿಸ್ಬೇಕು. ಏನೋ ಒಂದು ಬ್ರೋಷರ್ಸ್ ಇಟ್ಬಿಟ್ಟು ಸ್ಕ್ರೀನ್ ಹಾಕ್ಬಿಟ್ಟು ತೋರಿಸೋದಲ್ಲ. ನನಗೇನು ಅಂತಂದ್ರೆ ಕಸ್ಟಮರ್ಗೆ ತಿಳಿಸ್ಬೇಕು, ಅವೇರ್ನೆಸ್. ನನ್ನ ಎಲಿವೇಟರ್ ಅಂದ್ರೆ ಲಾಸ್ಟ್ ಟೈಮ್ ಹೇಳಿದೆ, ಪ್ಯಾಷನ್. ಇಟ್ಸ್ ನಾಟ್ ಅ ಬಿಸ್ನೆಸ್. ಅಫ್ಕೋರ್ಸ್ ಬಿಸ್ನೆಸ್ ಬೇಕು, ಬಿಸ್ನೆಸ್ ಅಂತಲ್ಲ, ಒಂದು ಫ್ಯಾಷನ್. ನನಗೆ ಕಸ್ಟಮರ್ಗೆ ಏನಾದ್ರು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅವ್ರಿಗೆ ಫುಲ್ಫಿಲ್ ಮಾಡಬೇಕು ಅಂದ್ರೆ ಏನು ಬೇಕು, ಅವ್ರಿಗೆ ಆಪ್ಷನಲ್ಸ್ ಬೇಕು. ಆಪ್ಷನಲ್ಸ್ ಯಾವುದರಲ್ಲಿ, ಡಿಸೈನ್ಸಲ್ಲಿ ಆಗ್ಬೋದು, ಸೇಫ್ಟಿನಲ್ಲಿ ಆಗ್ಬೋದು. ಸೇಫ್ಟಿನಲ್ಲಿ ಆಪ್ಷನ್ಸ್ ಇಲ್ಲ, ಇಟ್ಸ್ ಅ ಮ್ಯಾಂಡೇಟರಿ ನಮ್ಮಲ್ಲಿ. ಹಾಗಾಗಿ ನಮ್ಮ ಕಂಪನಿ ಇವತ್ತೊಂದು ಸ್ಟ್ಯಾಂಡ್ಗೆ ಟಾಪ್ನಲ್ಲಿ ಇರೋಂಥದ್ದು. ಮತ್ತು ಅವ್ರಿಗೆ ಇರೋ ಫೀಚರ್ಸ್ ಆಗ್ಬೋದು, ಟೆಕ್ನಾಲಜಿ ಆಗ್ಬೋದು,
ಇದನ್ನು ಕೊಡುವಂಥದ್ದು ಮತ್ತು ಸ್ಕ್ರ್ಯಾಚ್ ಪ್ರೂಫ್ ಲಾಂಗ್ ಡ್ಯೂರಬಿಲಿಟಿಗೆ ನಮ್ಮದೆಲ್ಲ ನೀವು ಕೀ ತೊಗೊಂಡು ಸ್ಕ್ರ್ಯಾಚ್ ಮಾಡಿದ್ರೆ ಸ್ಕ್ರ್ಯಾಚಸ್ ಆಗೋದಿಲ್ಲ. ಸ್ಕ್ರ್ಯಾಚ್ ಪ್ರೂಫ್ ಪ್ಯಾಟರ್ನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ಥರ ಏನಾದರೂ ಗ್ರಾಹಕರು ಕೊಡಬೇಕು, ಜೊತೆಗೆ ಅವ್ರಿಗೆ ಕಂಪ್ಲೀಟ್ ಸೆಟಪ್ ಒಂದೇ ಫ್ಲೋರಲ್ಲಿ ನೋಡಬೇಕು ಅನ್ನೋದು ನನಗೆ ಆಸೆ ಇರೋಂಥದ್ದು. ಈಗ ಹೋಮ್ ಲಿಫ್ಟ್ ಬೇಕಾ? ಅಫ್ಕೋರ್ಸ್ ಇದೆ. ಕಮರ್ಷಿಯಲ್ ಲಿಫ್ಟ್ ನೋಡ್ತೀರಾ? ಅದು ಇದೆ. ರೆಗ್ಯುಲರ್ ಡಿಸೈನ್ಸ್ ನೋಡ್ತೀರಾ? ಅದು ಇದೆ. ಬೇಸಿಕ್ ಅಫ್ಕೋರ್ಸ್ ಬೇಸಿಕ್. ಈಗ ಓನ್ಲಿ ದ ನಾಟ್ ಫಾರ್ ದ ಲಕ್ಸುರಿ ಅಥವಾ ಪ್ರೀಮಿಯಂ ಕಸ್ಟಮರ್ಗಲ್ಲ, ನಮ್ಮಲ್ಲಿ ಬೇಸಿಕ್ಕಿಂದ ರಿಕ್ವೈರ್ಮೆಂಟ್ಸ್ ಇರೋಂಥ ನಾಟ್ ಸಾವುಕಾರಿಗೆ ಅಂತಲ್ಲ, ಅದು ನೀಡ್ ಯಾರಿಗಿದೆ. ಈಗ ನಮ್ಮಲ್ಲಿ ಆಗಲೇ ಹೇಳಿದೆ ನಾನು ನಿಮಗೆ 7 lakh rupees ಲಿಫ್ಟ್ ಇದೆ ಅಂತ. ಹಾಗಂತ ನಾವು ಬರೀ ಲಿಫ್ಟನ್ನ ಫಾರ್ ಶ್ರೀಮಂತರಿಗೆ ಅಥವಾ ಇನ್ನೊಬ್ಬರಿಗೆ ಅಂತಲ್ಲ, ಯಾರಿಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಎಸೆನ್ಷಿಯಲ್. ಮೊನ್ನೆ ರೀಸೆಂಟಾಗಿ ಪಾಪ ಅವ್ರ ಮಗ ಆಕ್ಸಿಡೆಂಟ್ ಆಗಿದೆ, ಹ್ಯಾಂಡಿಕ್ಯಾಪ್ಸ್ ಆಗಿದ್ದಾರೆ. ಅವ್ರಿಗೆ ಮೋಸ್ಟ್ ರಿಕ್ವೈರ್ಡ್ ಎಲ್ಲ ಕಡೆನೂ ಎನ್ಕ್ವೈರಿ ಮಾಡಿದ್ದಾರೆ, ಕಸ್ಟಮೈಸ್ ಮಾಡಲಿಕ್ಕಾಗಿಲ್ಲ. ಸರ್ 2 feet 8 inches 3 feet ಶಾಫ್ಟ್ ಇತ್ತು. ಅಲ್ಲೇ ಕೋರ್ ಕಟ್ ಮಾಡಿಸಿ ಲಿಫ್ಟ್ ಕೊಟ್ವಿ. ಸೀರಿಯಸ್ಲಿ ಅದು ಎಷ್ಟು ಮಟ್ಟ ಅವ್ರ ಮನೆ ಇರೋಂಥದ್ದು 3rd floor ಕನ್ಸ್ಟ್ರಕ್ಟೆಡ್ ಹೌಸು. ಈಗ ಅವರು ಇರೋ ಕೆಳಗಡೆ ಎಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಬೇರೆಯವರು. ಅವ್ರಿಗೆ ಬೇಕಾಗಿರೋಂಥ ಎಲ್ಲ 3rd floor ಇಟ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಆಗಲ್ಲ, ಡೈಲಿ ಮಗುನ ಹಾಸ್ಪಿಟ್ಲಿಗೆ ವಾರಕ್ಕೆ ವೀಕ್ಲಿ 2 days ಕರ್ಕೊಂಡು ಮೆಟ್ಲಲ್ಲಿ ಎತ್ಕೊಂಡ್ಬರ್ಬೇಕು, ಎತ್ಕೊಂಡು ಹೋಗಬೇಕು, ಆ ಥರ ಇತ್ತು. ಓನ್ಲಿ 10 daysಗೆ ನಾವು ಅದು ಲಿಫ್ಟ್ ಮಾಡಿಕೊಟ್ವಿ. ದೇ ವಿಲ್ ಬಿ ಸೋ ಹ್ಯಾಪಿ. ಅದಕ್ಕೆ ಅವ್ರಿಗೆ ಸ್ಟೈಲಿಶ್ಗೆ ಮಾಡಲ್ಸ್ ತೊಗೊಳ್ಳಿಲ್ಲ, ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇತ್ತು, ನಿಜವಾಗ್ಲೂ ರಿಕ್ವೈರ್ಮೆಂಟ್ಸ್ ಇತ್ತು ಅಂತ. ಅವ್ರೇನು ರಿಚ್ ಫ್ಯಾಮಿಲಿನೂ ಅಲ್ಲ, ಅವ್ರಿಗೆ ನೀಡ್ ಇತ್ತು, ಬಟ್ ಅಲ್ಲಿಗೆ ನಾವು ಅದನ್ನು ಮಾಡಿಕೊಟ್ವಿ ಲೋ ಬಜೆಟಲ್ಲಿ. 2 ಅಡಿ 8 ಹಾಂ, ಅದು ಮೇಯ್ನು. ಎಷ್ಟೋ ಜನ ಬಂದರು, ಬೇರೆ ಟೈಪ್ಸ್ ಎಲ್ಲ ಇದೆ ಲಿಫ್ಟ್ಸು, ಅದೆಲ್ಲ 13, 14, 15 lakhs ಆಗುತ್ತೆ. ಅವ್ರ ಬಜೆಟ್ ಬೇರ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದೇ ನಾವು ಇದರಲ್ಲಿ ಕಾಸ್ಟಲ್ಲಿ ಅವ್ರಿಗೆ ಏನು ಬೇಕು ಎಲ್ಲನೂ ಮಾಡಿ ಒಂದು ಲೋ ಬಜೆಟಲ್ಲಿ ಅವ್ರಿಗೆ ಲಿಫ್ಟ್ ಮಾಡಿಕೊಡಿ. ಅಂದರೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಲಿಫ್ಟ್ ತಲುಪಲಿ ಅನ್ನೋದು ಅಷ್ಟೇ ನಮ್ಮ ಕಾನ್ಸೆಪ್ಟು. ಹೇಗೆ ನಮ್ಮ ಟಾಟಾ ಅವ್ರದವರು ಹೇಗೆ ಒಂದು ನಮ್ಮ ಕಾರ್ ಮಾಡಿದ್ರು, ಎಲ್ರಿಗೂ ಬೇಕು. ಲೋ ಕ್ಲಾಸ್ ಫ್ಯಾಮಿಲಿಗೂ ಬೈಕಲ್ಲಿ ಹೋಗ್ತಾ ಮಳೆಯಲ್ಲಿ ಹೋಗ್ತಾ ಇದ್ರಂತೆ, ನೆನ್ಕೊಂಡು ಹೋಗ್ತಾ ಇದ್ರಂತೆ ಮಗು ಮತ್ತು ಫ್ಯಾಮಿಲಿ. ಅವರು ನೋಡಿ ಒಂದು ಸ್ಮಾಲ್ ಕಾರ್ ಯಾಕೆ ಮಾಡಬಾರ್ದು ಒಂದು ಫ್ಯಾಮಿಲಿಗೆ ಅಂತ ಹೇಳಿ ನಮ್ಮ ಈಗ ರೀಸೆಂಟಾಗಿ ಇದು ಮಾಡಿದ್ರು ಟಾಟಾ ಅವರು ಸಾಹೇಬರು. ಅವ್ರ ಆ ಕಾನ್ಸೆಪ್ಟ್ ಏನಿತ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡ್ತಾಯಿದ್ರು. ನಮಗೆ ಲಕ್ಸುರಿ ಕಾರೇ ಬೇಕು ಅಂತಲ್ಲ, ಕೆಳಮಟ್ಟದವ್ರಿಗೂ ಕಾರ್ ಬೇಕು ಅಂತ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮಲ್ಲಿ ಸಿಗುತ್ತೆ. ಇಟ್ಸ್ ಎ ಕಸ್ಟಮೈಸ್, 100% ಇಸ್ ಕಸ್ಟಮೈಸ್ ಇಕೋ ಪ್ಲಾನೆಟ್ ಎಲಿವೇಟರ್ಸ್. ಆಮೇಲೆ ಅವ್ರ ಪ್ಯಾಷನ್ ನೋಡಿ, ನಮ್ಮ ರಾಜಗೌಡರು ಎಷ್ಟಿದೆ. ಸುಮ್ಮನೆ ಲಿಫ್ಟ್ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ಮಾಡಿಲ್ಲ, ಬಂದ ಮೇಲೆ ಇಲ್ಲಿ ಕುತ್ಕೊಂಡು ನೀವು ಫೀಲ್ ಮಾಡಿ. ಹೌದು. ಈಗ ಉದಾಹರಣೆ ಫಸ್ಟ್ ಫ್ಲೋರಿಗೆ ಬರುತ್ತೆ, ಫಸ್ಟ್ ಫ್ಲೋರಲ್ಲಿ ಒಂದು ಲಾಬಿನೋ ಅಥವಾ ಒಂದು ಹಾಲ್ ಇರುತ್ತೆ, ಲಿವಿಂಗ್ ರೂಮ್, ಅಲ್ಲಿ ಕುತ್ಕೊಂಡು ಫೀಲ್ ಮಾಡಿ ಅಂತ. ಬರೀ 3 ದಿವಸದಲ್ಲಿ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ ಸ್ನೇಹಿತರೆ. ಒಂದು ಮನೆಗೆ ಲಿಫ್ಟ್ ಹಾಕ್ಬೇಕು ಅಂತಂದ್ರೆ 1 ತಿಂಗಳು, 15 ದಿನನೋ, 20 ದಿನನೋ, 2 ತಿಂಗಳು, ಡಿಪೆಂಡ್ಸ್, ಬೇರೆ ಬೇರೆ ಕಾರಣಕ್ಕೆ ಡಿಪೆಂಡ್ ಆಗುತ್ತೆ, ಅಷ್ಟಾಗುತ್ತೆ. ಇವ್ರಿಗೆ ಈ ಎಕ್ಸಿಬಿಷನ್ ಹಾಕಿದಾರಲ್ಲ 3 ದಿವಸ ಇದೆ, ಆದರೆ ಇದಕ್ಕೆ 3 ದಿನ ಮೊದಲು ಅಷ್ಟೇ ಅವ್ರಿಗೆ ಈ ಜಾಗ ಕೊಡುವಂಥದ್ದು. ಆ 3 ದಿನದಲ್ಲಿ ಇಷ್ಟು ಸೆಟ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಸೆಂಟರ್ ಇದು ಕಂಪ್ಲೀಟ್ ಮೆಜಲೈನ್ ಕೂಡ ಮಾಡಿದ್ದೀವಿ. ಒಂದು ಫ್ಲೋರ್ ತೋರಿಸ್ಬೇಕಲ್ಲ ಫೀಲ್. ಲಿಫ್ಟಲ್ಲಿ ಬಂದು ಇಳಿದು ಹೋಗ್ಲಿಕ್ಕೆ ಒಂದು ಫ್ಲೋರ್ಸ್ ಕೂಡ ಮಾಡಿದ್ದೀವಿ ಇಲ್ಲಿ. ಗ್ರೇಟ್ ಮೆಜಲೈನ್. ಸೊ ಬಹುಶಃ ನೀವು ನಿದ್ದೆನೇ ಮಾಡಿಲ್ಲ ನೀವು? ಆಫ್ಕೋರ್ಸ್ ನನ್ನ ಕಣ್ಣೊಳಗೆ ಗೊತ್ತಾಗುತ್ತೆ. 3 days. ಏನಂದರೆ ಎಂಪ್ಲಾಯ್ಸ್ ಮಾಡ್ತಿರ್ತಾರೆ, ನಾವಿದ್ರೆ ಅವ್ರಿಗೆ ಒಂಥರ ಖುಷಿ, ಒಂಥರ ಪಾಸಿಟಿವ್ನೆಸ್, ಮೋಟಿವೇಶನ್ ಮಾಡಲೇಬೇಕಾಗುತ್ತೆ. ಏನಾಗುತ್ತೆ, ಅಫ್ಕೋರ್ಸ್ ಮನುಷ್ಯ ಆದಮೇಲೆ ಒಂದು 8 hours ನಿದ್ದೆ ಬೇಕೇ ಬೇಕಾಗುತ್ತೆ. ಇಲ್ಲೇನಾಗುತ್ತೆ, ಏನೋ ಕಂಪ್ಲೀಟ್ ಎಂಪ್ಲಾಯ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇದು ನನ್ನ ಒಬ್ಬಂದೇ ಶ್ರಮ ಅಲ್ಲ, ನಮ್ಮ ಶ್ರಮ ಏನೆಲ್ಲ ಆರ್ಗನೈಸ್ ಮಾಡಿರ್ತೀವಿ, ನಮ್ಮ ಕಂಪ್ಲೀಟ್ ಟೀಮ್ಸ್ ಶ್ರಮ, ಎಫರ್ಟ್ ಇದೆ. 3 daysಲ್ಲಿ ಹೆಚ್ಚು ಕಡಿಮೆ ಪರ್ ಡೇ 150 ಪೀಪಲ್ಸ್ ವರ್ಕ್ ಮಾಡಿರ್ತೀವಿ ನಾವಿಲ್ಲಿ. ಅದು ಗೊತ್ತಾಗೋದಿಲ್ಲ ನೋಡೋಕ್ಕೆ. ವಾವ್ ಎಲಿಮೆಂಟ್ ಚೆನ್ನಾಗಿದೆ, ವಾವ್ ಲೈಟ್ಸ್ ಇದೆಲ್ಲ ಅಂತ ಹೇಳ್ತೀವಿ. 150 ಪೀಪಲ್ಸ್ ಪರ್ ಡೇ ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸಿರ್ತೀವಿ ಇಲ್ಲಿ 3 days. ಟು ಡಿಫಿಕಲ್ಟ್, ಬಟ್ ಅದನ್ನು ನಾವು ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀವಿ ಅಷ್ಟೇ. ಈಗ ನಿದ್ದೆ ಮಾಡಿಲ್ಲ, ಅಫ್ಕೋರ್ಸ್ 3 days ನಾವು ನಿದ್ದೆ ಮಾಡಿಲ್ಲ. ಇಲ್ಲೇ ಎಲ್ಲವ್ರು ಮಾಡ್ಕೊಂಡಿರ್ತಾ ಇದೆ. ಅಂದರೆ ಏನಾದ್ರು ಬೇಕು ಅವರಿಗೆ, ಇಲ್ಲಾಂದರೆ ಅವ್ರಿಗೆ ಅಪ್ಸೆಟ್ ಆಗ್ತಾರೆ. ಓ ಇಲ್ಲ ಇವತ್ತು ನಾಳೆ ಮಾಡ್ಕೊಳ್ಳೋಣ, ನೋಡ್ಕೊಂಡು ನಾಳೆ ಮಾಡ್ಕೊಂಡು ಅದು ಬಂದ್ಬಿಡುತ್ತೆ. ಅವಾಗ ಔಟ್ಪುಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಲಾಸ್ಟ್ 4 yearsಯಿಂದ ನಾವು ಮಾಡ್ತಾ ಇದ್ದೀವಿ. 4 yearsಯಿಂದ ಎಕ್ಸ್ಪೀರಿಯನ್ಸ್ ಆಗೋಗಿದೆ, ನಮ್ಗೆ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಹಂಗಾಗಿ ನಮ್ಮ ಎಂಪ್ಲಾಯ್ಸ್ ತುಂಬಾ ನಮಗೆ ಇದಿರುತ್ತೆ, ಸಪೋರ್ಟಿವ್, 100% ಸಪೋರ್ಟಿವ್ ಇರ್ತಾರೆ. ಡೇ ಆ್ಯಂಡ್ ನೈಟ್ ಆದರೂ ಸರಿ. ನಾನೇ ಹೇಳಿದೆ ಇಷ್ಟು ಮಾಡೋದು ಬೇಡ, ಕಡಿಮೆ ಮಾಡೋಣ, ಯಾಕೆಂತಂದರೆ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಅಲ್ವಾ ಅಂತ. ಇಲ್ಲ ಸರ್ ಮಾಡೋಣ, ಮಾಡಿಸೋಣ, ನಾವು ಇದೀವಲ್ವ ಅಂತೇಳಿ ತುಂಬಾ ಸಪೋರ್ಟಿವ್ ಆಗಿ ನಮ್ಮಲ್ಲಿ ಇರ್ತಾರೆ. ಅದು ಮಾತ್ರ ನಮಗೆ ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಗಿರೋವಂಥದ್ದು. ನಮಗೆ ಟೀಮ್ ಏನಿದೆಯಲ್ಲ ಅವ್ರಿಗೆ ಅಪ್ರಿಸಿಯೇಷನ್ಸ್ ಎಲ್ಲ ಮೇಯ್ನ್ ಅವ್ರಿಗೆ ಹೋಗ್ಬೇಕು ಸರ್. ಅದು ಗ್ರೇಟ್, ನಮಗೆ ಅದು ಬರೋಂಥದ್ದಲ್ಲ ನೋಡಿ. ಬರೀ ಈ ಎಕ್ಸಿಬಿಷನ್ ಸೆಂಟರ್ನ ಈ ಟೆಂಪರರಿ 3 ದಿನಕ್ಕೋಸ್ಕರ ಅವರು ಸುಮ್ಮನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ಎಷ್ಟು ಖರ್ಚು ನೀವು ಸ್ಟಾಲ್ ಹಾಕ್ಲಿಕ್ಕೆ ಹೇಳ್ಬೋದು? ಕೆಲವ್ರು ಏನಪ್ಪ ಇಷ್ಟೊಂದು ಇದು ಮಾಡಿರೋದು ಬಿಲ್ಡಪ್ ಅಂತ ಹೇಳ್ಕೊತಿರೋ ಗೊತ್ತಿಲ್ಲ. ನೀವು ಕೇಳ್ತೀರ ಅಂತ ಹೇಳ್ಬೇಕಂದ್ರೆ ಇದು ಅರೌಂಡು ರೆಂಟ್, ಫ್ಯಾಬ್ರಿಕೇಷನ್ ಕಾಸ್ಟ್ ಮತ್ತು ನಮ್ಮ ಈ ಎಲ್ಲ ಕಾಸ್ಟ್ ಬಂದು ಅರೌಂಡು 1.8 crores ಆಗಿರುತ್ತೆ ನಮಗೆ. 2 ಕೋಟಿ ಹತ್ತಿರ ಬಂದ್ಬಿಡತ್ತೆ. ಬಟ್ ಅಫ್ಕೋರ್ಸ್ ಬರುತ್ತೆ ನಿಮ್ಗೆ. ಅದರಲ್ಲಿ 40 to 50% ಬರೀ ರೆಂಟೇ ಇರುತ್ತೆ ಇಲ್ಲಿ. ಹೌದೌದು, ರೆಂಟೇ ಇರುತ್ತೆ. ನೀವು ಮೇ ಬಿ ನಮ್ಮ ಪೀಣ್ಯ ಅಥವಾ ಕನಕಪುರ ರೋಡು
ಸಿಟಿ ಬಿಟ್ಟು ಆಚೆ ನಾವು ಒಂದು ಇಷ್ಟು ಜಾಗನೇ ಪರ್ಚೇಸ್ ಮಾಡ್ಬೋದೇನೋ ಅಷ್ಟು ರೆಂಟ್ Outskirts ಅಲ್ಲಿ ಜಾಗನೇ buy ಮಾಡೋ factory ನೇ ಮಾಡ್ಬೋದು. 100%. ಬಟ್ ವೈ ಸೋ ಮಚ್ ಇನ್ವೆಸ್ಟ್ಮೆಂಟ್? ಅಂದ್ರೆ ಇವ್ರದ್ದು ಥೀಮ್ ಏನು ಅಂತಂದ್ರೆ ಮೋಸ್ಟ್ ಆಫ್ ದ ಆರ್ಕಿಟೆಕ್ಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಪ್ರಿನ್ಸಿಪಲ್ ಆರ್ಕಿಟೆಕ್ಟ್ಸ್ ಬರ್ತಾರೆ, ಬಿಲ್ಡರ್ಸ್ ಲೈಕ್ ಶೋಭಾ ಆಗ್ಬೋದು, ಕಂಪ್ಲೀಟ್ ದ ಟಾಪ್ ಮಾಡಲ್ ಬಿಲ್ಡರ್ಸ್ ಎಲ್ಲರೂ ವಿಸಿಟ್ ಮಾಡ್ತಾರೆ. ನಾನು ಆಗಲೇ ಹೇಳಿದಾಗೆ ಏಷ್ಯನ್ ಲಾರ್ಜೆಸ್ಟ್ ಆರ್ಗನೈಸರ್ಸ್ ಅಂತ ಹೇಳಿದ್ನಲ್ಲ, ಇವ್ರ ಥೀಮ್ ಏನು ಅಂತಂದರೆ ಒಳ್ಳೇದನ್ನ ಎಲ್ರಿಗೂ ತಲುಪಿಸೋವಂಥದ್ದು. ಕನೆಕ್ಟಿವಿಟಿ. ಲೈಕ್ ಬಿಸ್ನೆಸ್ಗೆ ನಾವು ತಗೋಬೇಕು ಅಂದರೆ ಇಟ್ಸ್ ನಾಟ್ ಸೆಲ್ಲಿಂಗ್. ಇಲ್ಲೆಲ್ಲ ನಾವು ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಬ್ರ್ಯಾಂಡ್. ಎಷ್ಟು ಲಿಫ್ಟ್ ಬುಕ್ ಆಯಿತು ಅಂತ ಕೇಳೋಕ್ಕಾಗಲ್ಲ. ಆಗ್ತವೆ. ಇಲ್ಲಿ ಕೆಲವೊಂದು ಏನಂತಂದರೆ ನಮ್ಮವ್ರ ಎಂಪ್ಲಾಯ್ಸು ಅದನ್ನು ಯುಟಿಲೈಸ್ ಮಾಡ್ಕೊಂಡಿರ್ತಾರೆ. ಹೇಗೆ ಅಂದರೆ ಕಸ್ಟಮರ್ಗೂ ಕೆಲವ್ರು ಕೇಳ್ತಾರೆ, ನಮ್ಮ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇರೋರು, ನಾವು ಅಲ್ಲಿಗೆ ಬಂದರೆ ಏನಾದರೂ ನಮ್ಗೆ ಡಿಸ್ಕೌಂಟ್ ಸಿಗುತ್ತಾ, ಅದು ಅಲ್ಲೇ ಬಂದು ಮಾಡ್ಬೋದಲ್ಲ. ಅವ್ರಿಗೂ ಪ್ರೌಡ್ನೆಸ್ ಇರುತ್ತೆ, ನಾವು ಅಲ್ಲಿ ಬಂದು ಮಾಡೋಣ ಅಥವಾ ನಮ್ಮ ಎಂಪ್ಲಾಯ್ಸ್ಗೆ ಇಲ್ಲಿ ಮಾಡಿಸ್ಕೊಳ್ಳೋಣ ಅನ್ನೋದು ಇರುತ್ತೆ. ಅಫ್ಕೋರ್ಸ್ ಆಗುತ್ತೆ, ಅಫ್ಕೋರ್ಸ್ ಒಂದು ಬರುತ್ತೆ. ಈ ಥರ ಎಕ್ಸಿಬಿಷನ್ಸ್ಗಳಲ್ಲಿ ಡೈರೆಕ್ಟ್ ಬಿಸ್ನೆಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತಲೂ ಯು ಮೀನ್ ಟು ಸೇ ನೆಟ್ವರ್ಕಿಂಗ್ ವರ್ಕ್ ಆಗುತ್ತೆ ಇಲ್ಲಿ. ಪರಮ್ ಸರ್, ಇದು ನಾನು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ ದುಡ್ಡು ಬರಬೇಕು ಅಂತ ಹೇಳ್ತಾ ಮಾಡ್ತಾರೆ. ಬಿಸ್ನೆಸ್ಸಲ್ಲಿ ನಾನು ತಿಳಿದ ಮಟ್ಟಿಗೆ ಬಿಸ್ನೆಸ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು, ನಾವು ಲಾಂಗ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಮಾಡಬೇಕು. ಇದು ಹೇಗೆ ಅಂದರೆ ಇವತ್ತು ನಾವು ಮಾಡಿದ್ದೀವಿ ಅಂತಂದರೆ ಇಸ್ ಔಟ್ಪುಟ್ ನಮಗೆ ಫಾರ್ ಲಾಂಗ್ ಟೈಮ್ವರೆಗೂ ಇರುತ್ತೆ. ಲಾಂಗ್ ಟೈಮ್ವರೆಗೂ ಇರುತ್ತೆ, ಅಲ್ಲಿ ನಾವು ತೊಗೋಬೇಕು. ಇವತ್ತು ಆಯಿತು ನಾಳೆ ಇಲ್ಲಿ ಬಂದು ನಮಗೆ ಓಕೆ ಫೈನಲೈಸ್ ಮಾಡೋದು ಆ ಥರ ಅಲ್ಲ. ಇಲ್ಲಿ ಹೇಗೆ ಅಂತಾರೆ ನೋಡಿರ್ತಾರೆ, ಇಟ್ಸ್ ಅ ಬ್ರ್ಯಾಂಡಿಂಗ್ ಫೀಲ್ ಮಾಡ್ತಾರೆ. ಆಫ್ಕೋರ್ಸ್ ನಮಗೆ ಕಾಲ್ ಬರುತ್ತೆ. ಈಗ ಇದೇನಂತಂದರೆ ಡೈಲಿ ನಮಗೆ ಕಾಫಿ ಅಥವಾ ಮಿಲ್ಕು ಆ ಥರ ಡೈಲಿ ಯೂಸೇಜ್ ಅಲ್ಲ ಇದು. ಈಗ ನೀವೇ ಒಂದು ಮನೆ ಕಟ್ತೀರಾ, ನೆಕ್ಸ್ಟ್ ಏನು ಮಾಡ್ತೀರಾ, ಲಿಫ್ಟ್ ಅಂದಿದ್ದ ಕೂಡಲೇ ನಮಗೆ ಈಕೋ ಪ್ಲಾನೆಟ್ ರಾಜಗೌಡರಿಗೆ ಹೋಗಬೇಕು ಅಂತ ಹೇಗೆ ಹೇಳ್ತೀರಲ್ಲ, ಆ ಫೀಲಲ್ಲಿ ನಮ್ಮ ಕಸ್ಟಮರಲ್ಲಿ ಇರುತ್ತೆ. ಎಸ್, ಬ್ಯೂಟಿಫುಲ್ ಎಸ್ಥೆಟಿಕ್ಸು, ಒಳ್ಳೆ ಟೆಕ್ನಾಲಜಿ ಮತ್ತು ಮೇಯ್ನ್ ಬೇಕಾಗಿರೋಂಥ ಸೇಫ್ಟಿ ಎಲ್ಲ ಇದೆ ಅಂದಮೇಲೆ ಜೊತೆಗೆ ಅಫೋರ್ಡಬಲ್ ಕಾಸ್ಟ್ ಇದಿದೆ ಅಂದಾಗ ಅವ್ರ ಮೈಂಡಲ್ಲಿ ಉಳ್ಕೊಂಡಿರುತ್ತೆ. ಸರ್, ನಮ್ಮ ಲಾಸ್ಟ್ 2 years ಬ್ಯಾಕ್ ನನಗೆ ಎಕ್ಸಿಬಿಷನ್ ಬಂದಿರೋ ಕ್ಲೈಂಟ್ಸ್ ಈಗಲೂ ಕಾಲ್ ಮಾಡ್ತಾರೆ. ನಮಗೆ ಎಕ್ಸಿಬಿಷನ್ ಆಗಿದ್ವಿ, ಈ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ, ನಮಗೆ ಲಿಫ್ಟ್ ಬೇಕಾಗಿದೆ ಅಂಥೇಳಿ. ಅದು ಹೀಗೆ ಈ ಬಿಸ್ನೆಸ್ ಇದನ್ನದು ಏನಿರುತ್ತೆ, ನಮ್ಮದು ಔಟ್ಪುಟ್ಟು ನಮ್ಮ ಕಸ್ಟಮರ್ಗೆ ಗ್ರಾಹಕರು ಇಷ್ಟ ಆಗಿದೆ ಅಂದಮೇಲೆ ಅಫ್ಕೋರ್ಸ್ ನಮ್ಮ ಲಾಂಗ್ ಟೈಮ್ವರೆಗೂ ಇರುತ್ತೆ. ಹಂಗಾಗಿ ಇದನ್ನ ಬ್ರ್ಯಾಂಡಿಂಗೋಸ್ಕರ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ನಾನು ಸ್ಪೆಷಲಿ. ಈ ಖರ್ಚು ವರ್ತ್ ಅಂತೀರಿ? 100% ನಾವು ವರ್ತು ಅಂದ್ಕೊಂಡು ವರ್ತಿರುತ್ತೆ. ಕೆಲವ್ರು ಕೇಳ್ತಾರೆ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಏನಕ್ಕೆ ಮಾಡಬೇಕು ನಮ್ಮ ಲಿಫ್ಟಲ್ಲಿ ಅಂತ. ಮಾಡೋದಕ್ಕೆ ಏನಂದ್ರೆ ನನಗೇನಂದ್ರೆ ಆಗಲೇ ಹೇಳಿದೆ, ಇದನ್ನು ನನಗೆ ಅವೇರ್ನೆಸ್ ಅಂತ ಅಂದ್ಕೊಳ್ತೀನಿ. ಒಂದು ಫ್ಯಾಷನ್ ಅವೇರ್ನೆಸ್ಸು ಎಲ್ರಿಗೂ ತಲುಪಬೇಕು. ಏನು ಸೇಫ್ಟಿ ಇದೆ, ಕೆಲವ್ರಿಗೆ ಗೊತ್ತೇ ಇರೋಲ್ಲ. ಲಿಫ್ಟು ಕಾಂಪಿಟೇಟರ್ಸಿಂದ ಪ್ರೈಸ್ ತೊಗೊಂಬರ್ತಾರೆ, ಅದ್ರಲ್ಲಿ ಏನೂ ಇರೋದಿಲ್ಲ. ಅಫ್ಕೋರ್ಸ್ ಹೋಗುತ್ತೆ ಬರುತ್ತೆ. ಬೇಕಾಗಿರೋಂಥ ನಿಮ್ಗೆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾ, ಸೇಫ್ಟಿ ಬೇಕಾ, ಅದನ್ನು ಕೇಳಿ ತೊಗೊಳ್ಳಿ ಅನ್ನೋದು ನನ್ನ ಕನಸು. ನಮಗೆ ತೊಗೋಬೇಕು ಅಂತಲ್ಲ, ಇಲ್ಲಿ ಬರೋರಿಗೆಲ್ಲ ನಾವು ಯಾರು ನಮ್ಮ ಕೊಡಿ ನಮಗೆ ಆರ್ಡ್ರು ಅಂತ ಕೇಳೋದಿಲ್ಲ. ನಮ್ಮ ಪ್ರಾಡಕ್ಟ್ ಬಗ್ಗೆ ಇಲ್ಲಿರೋಂಥ ಇನ್ಫಾರ್ಮೇಷನ್ನ ನಾವು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮೊದಲು ತಿಳ್ಕೊಳ್ಳಿ. ಹೌದು, ಆಮೇಲೆ ನಿರ್ಧಾರ ನಿಮ್ದು ಅಂತ. ಹೌದು ಹೌದು ಹೌದು. ಗ್ರೇಟ್. ಇಲ್ಲೇ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ, ಮಾಡೋಕ್ಕಾಗ್ತದೆ. ಬನ್ನಿ, ನಾವೀಗ ಮನೆಗೆ ಹಾಕಬಹುದಾದಂತಹ ಬರೀ 30-40 ಕೂಡ ಹಾಕಬಹುದಾದಂತಹ ಒಂದು ಲಿಫ್ಟ್ ನೋಡಿದ್ವಿ, ಡೊಮೆಸ್ಟಿಕ್ ಅಥವಾ ಮನೆ ಲಿಫ್ಟು. ಈಗ ಒಂದು ಕಮರ್ಷಿಯಲ್ ಒಂದು ಇಂಡಸ್ಟ್ರಿಗೆ ಅಥವಾ ಇದು ರೆಗ್ಯುಲರ್ ಡೋರ್ಸು ಏನು ಬರುತ್ತಲ್ಲ, ನಾವೆಲ್ಲ ಕಡೆ ಯೂಸ್ ಮಾಡ್ತೀವಲ್ಲ, ಇದು ರೆಗ್ಯುಲರ್ ಡೋರ್ಸು. ಇದಕ್ಕೆಲ್ಲ ನಮಗೆ ಮಿನಿಮಮ್ ಸ್ಪೇಸು 4 feet 4.5 feet ಏನು ಬೇಕಲ್ಲ, ಅದು ಬರೋಂಥದ್ದು. ಈ ಸಲ ಫುಲ್ ಗ್ಲಾಸ್ ಥೀಮ್ ನಿಮ್ದು? ಅಂದ್ರೆ ಇಲ್ಲಿ ಟ್ರಾನ್ಸ್ಪರೆಂಟ್ ಬೇಕಲ್ಲ, ಕ್ಲೈಂಟ್ಸ್ಗೆ ನೋಡ್ಬೇಕಾಗ್ತದೆ, ಥಿಂಗ್ಸ್ ನೋಡ್ಬೇಕಾಗ್ತದೆ. ಅವರು ಏನಂದ್ರೆ ವಿಸಿಬಲ್, ಏನೋ ಔಚಿ ತೋರಿಸೋದಕ್ಕಿಂತ ಅಲ್ಲಿದೆ ಅನ್ನೋದಕ್ಕಿಂತ ನೋಡ್ಲಿ ಅಂತ, ಎಲ್ಲಿದೆ, ಹೌ ಟು ವರ್ಕ್, ಸೇಫ್ಟಿ ಹೆಂಗ್ ಆಗ್ತಾ ಇದೆ, ಹೇಗೆ ಅಂತ ಅದನ್ನ ತೋರ್ಸೋದಕ್ಕೆ ಲೈವ್ ಆಗಿರ್ಲಿ ಅಂತ ಅಷ್ಟೇ, ನೋಡ್ಲಿಕ್ಕೆ. ಏನ್ ಸ್ಮೂತ್ ಆಗಿ ಹೋಗ್ತಾ ಇದೆ, ಸೌಂಡ್ ಇಲ್ಲ, ಅದನ್ನೇ ಸರ್ ಬೇಕಾಗಿರೋದು. ಈಗ ಜರ್ಕ್ ಬರಬಾರದು, ಕಸ್ಟಮರ್ಗೆ ಏನು ಗೊತ್ತಿರೋದಿಲ್ಲ, ಲಿಫ್ಟ್ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ, ಝೀರೋ ಜರ್ಕ್, ನಿಲ್ಬೇಕಾದ್ರೆ ಫೀಲು, ಮೂಮೆಂಟ್ಸ್ ಬರಲ್ಲ. ಇದು ಕಂಪ್ಲೀಟ್ಲಿ ದ ಪಿಟ್ಲೆಸ್. ಈ ಕಾನ್ಸೆಪ್ಟ್ ಎಲ್ಲ ಬಂದು ನಮ್ಮ ಪಿಟ್ಲೆಸ್ ಕಾನ್ಸೆಪ್ಟ್. ಓನ್ಲಿ ನಾವು ಇದನ್ನ 8 inches ಮಾತ್ರ ಯುಟಿಲೈಸ್ ಮಾಡಿದೀವಿ. ನಾರ್ಮಲ್ ಆಗಿ ಪಿಟ್ ಬೇಕು, ಅಷ್ಟೇ ಇರೋಂಥದ್ದು. 8 inches ಕೊಟ್ಟಿದ್ದೀವಿ. ಯೂಶಲಿ ಏನಾಗುತ್ತೆ 5 feet ಡೀಪ್ ಬೇಕು, ವಾಸ್ತುಗೆ ಕೆಲವರು ತೆಗಿಯಲ್ಲ, ಅದಕ್ಕೆಲ್ಲ ಈ ಮಾಡಲ್ಸ್ ಯುಟಿಲೈಸ್ ಆಗುತ್ತೆ. ಗ್ಲಾಸ್ ಬ್ರೇಕ್ ಆಗಲ್ಲ ಸರ್? ಇಲ್ಲ ಸರ್, ಇದು ನಾನ್ ಬ್ರೇಕಬಲ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ, ಈವನ್ ಬುಲೆಟ್ ಪ್ರೂಫ್ ಕೂಡ ನಿಮ್ಗೆ ಆಪ್ಷನ್ಸ್ ಸಿಗುತ್ತೆ. ಬೇಕಂದ್ರೆ ನಿಮಗೆ ಸೆಕ್ಯೂರ್ಡ್ ಅಷ್ಟು ಬೇಕು ಅಂದರೆ ಕೂಡ ಇಟ್ಸ್ ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಆ ಥರ ನೀವು ಇನ್ನೂ ತುಂಬ ಏನಾದರೂ ನಮಗೆ ಕೈ ಸೆಕ್ಯೂರ್ಡ್ ಆಗಿರಬೇಕು ಅನ್ನೋಗಿದ್ರೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ಗ್ರೇಟ್. ನಾವಾಗಲೇ ಬಂದಿದ್ದಕ್ಕೂ ಈಗಲೂ ಜನಸಂಖ್ಯೆ ಜಾಸ್ತಿ. ನಮ್ಮಲ್ಲಿ ಇಲ್ಲಿ 50% ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಗಳದೇ ಜಾಸ್ತಿ ಇರುತ್ತೆ. ಇದು ಬಂದು IoT ವಾಲ್ ಪರಮ್ ಸರ್. ಇದು ಜನಕ್ಕೆ IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಹೇಗೆ ಇದು ಮೇಜರ್ ಥಿಂಗ್ಸ್ ಕಸ್ಟಮರ್ ತಿಳ್ಕೊಬೇಕಾಗಿರೋಂಥದ್ದು ನಿಮ್ಮ ಮುಖಾಂತರ ನಾನು ತಿಳ್ಸಕ್ಕೆ ಇಷ್ಟಪಡೋದು. ಇವಾಗ ನಿಮ್ಮ ಲಿಫ್ಟ್ಗೆ ನಮ್ಮ ಕಂಟ್ರೋಲರ್ ಇರುತ್ತೆ, ಅದು ನಮ್ಮ ಒಳಗಡೆ ಒಂದು ಬಟನ್ ಇದು ದೊಡ್ಡದಿರುತ್ತೆ, COP, ಕಾರ್ ಆಪರೇಟಿಂಗ್ ಪ್ಯಾನಲ್.
ಮತ್ತು ಔಟ್ಸೈಡ್ ಒಂದು ಬಟನ್ಸ್ ಕೊಟ್ಟಿರ್ತೀವಿ ಆಲ್ ದ ಲ್ಯಾಂಡಿಂಗ್ಸ್. ಸಪೋಸ್ ಹಿಂದೆ ಏನಾಗ್ತಾಯಿತ್ತು, ನೀವು ಲಿಫ್ಟಲ್ಲಿ ನೋಡಿರ್ತೀರ, ಹಳೆ ನೀವು ಯಾವ್ದಾರ ಗೌರ್ಮೆಂಟ್ ಬಿಲ್ಡಿಂಗ್ ಹೋದ್ರೆ ಒಂದು ಫೋನ್ ಇರುತ್ತೆ ಒಳಗಡೆ, ಕೆಳಗಡೆ ಸೆಕ್ಯೂರಿಟಿ ಕೂರಿಸಿರ್ತಾರೆ. ಅದು ಎದಕ್ಕೆ ಅಂತಾರೆ, ಏನಾರು ಇಶ್ಯೂಸ್ ಆದ್ರೆ ಮಾತಾಡ್ಲಿಕ್ಕೆ, ಅಯ್ಯೋ ಸಿಕ್ಕಾಕೊಂಬಿಟ್ಟೆ ಸ್ವಲ್ಪ ಬರ್ತೀರಾ ಅಂತೇಳಿ. ಇದು ಹೇಗೆ ಅಂತಂದರೆ, ನಮ್ಮಲ್ಲಿ ಕ್ಯಾಬಿನ್ ಒಳಗಡೆ ಏನೋ ಸಿಕ್ಕಾಕೊಂತು ಅಂದರೆ ಇದು ಪ್ರೆಸ್ ಮಾಡ್ತು ಅಂದರೆ ಥ್ರೂ ಕಂಟ್ರೋಲರ್ ಥ್ರೂ ಒಂದು ನಿಮ್ಮ ಫೋನ್ ಬರುತ್ತೆ, ನೀವು ಕಾಲ್ ಇನ್ ಆಪ್ಷನ್ಸ್, ಮತ್ತು ಸ್ಪೀಕರ್ಸು ಮತ್ತು ಮೈಕ್ ಇದೆ. ದಿಸ್ ಇಸ್ ದ ಸ್ಪೀಕರ್ಸ್, ದಿಸ್ ಇಸ್ ದ ಮೈಕ್. ನೀವು ಮಾತಾಡ್ಬೋದು, ನೀವು ಸೆಲ್ ಫೋನ್ ತೊಗೊಂಡೋಗಿಲ್ಲ ಅಥವಾ ನೆಟ್ವರ್ಕ್ ಇಲ್ಲ, ಹಾಗೆ ಇಟ್ಸ್ ಎ ವರ್ಕ್ ದ ಕ್ಲೌಡ್ ಸೊಲ್ಯೂಷನ್. ಇದು ನಿಮಗೆ ಮೈಕು ಮತ್ತು ಸ್ಪೀಕರ್ಸ್ ಇರುತ್ತೆ, ನೀವು ಯಾವ ಕಂಟ್ರಿಲಿ ಇದ್ರೂ ಲಿಫ್ಟ್ ಜೊತೆ ಮಾತಾಡ್ಬೋದು ನೀವು. ಸೊ ಟ್ರೆಡಿಷನಲ್ ಏನಾಗ್ತಿತ್ತು, ಒಂದು ಫೋನ್ ಇಟ್ಟಿರ್ತಾ ಇದ್ರು ಲಿಫ್ಟ್ ಒಳಗಡೆ, ಅಲ್ಲಿಂದ ಎತ್ಕೊಂಡು ಫೋನ್ ಮಾಡ್ತಿದ್ದೆ, ವರ್ಕ್ ಆಗ್ತಾ ಇರಲಿಲ್ಲ. ಹೌದೌದು. ಸೊ ನಿಮ್ಮಲ್ಲೇನು ಈಕೋ ಪ್ಲಾನೆಟ್ ಏರ್ಲೈನ್ ಅಂತ ಏರ್ಲೈನನ್ನು ಸೊಲ್ಯೂಷನ್ಸ್ ಕೊಟ್ಟಿದ್ದೀವಿ. ಇದನ್ನು ಏನಂದರೆ, ನಿಮಗೆ ಈಗ ಲಿಫ್ಟಲ್ಲಿ ಕ್ಯಾಬಿನಲ್ಲಿ ಒಂದು ನಿಮಗೆ ಬಟನ್ಸ್ ಇರುತ್ತಲ್ಲ, ಅದರಲ್ಲಿ ನಿಮಗೆ ಮೈಕು ಸ್ಪೀಕರ್ಸ್ ಕೊಟ್ಟಿರ್ತೀವಿ. ಸೊ ಒಂದು ಮೈಕು ಸ್ಪೀಕರ್, ಎಸ್, ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ ಈ ಕಾಲ್ ಇನ್ ಬಟನ್ ಕೊಟ್ಟಿರ್ತೀವಿ. ಈ ಮೈಕ್ರೋ ಸ್ಪೀಕರ್ಸ್ ಅಲ್ಲಿ ಒಳಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಗೇನಾದರೂ ಇಶ್ಯೂಸ್ ಆಯಿತು, ಸಮ್ ಅದರ್ ರೀಸನ್ಸ್ ನಾವೇನಾದರೂ ಸ್ಟಕ್ ಆದ್ವಿ ಅಂತಂದರೆ ಕಾಲ್ ಬಟನ್ ಪ್ರೆಸ್ ಮಾಡ್ತು ಅಂತಂದರೆ ಒಂದು ನಮ್ಮ ಒಳಗಡೆ ಸ್ಮಾರ್ಟ್ ಎಲ್ಲೋ COP ಇತ್ತಲ್ಲ, ಅದರಲ್ಲಿ ಮಲ್ಟಿಪಲ್ ಕಾಲ್ಸ್ ಆಪ್ಷನ್ಸ್ ಇರುತ್ತೆ. ಈಗ ನಿಮಗೆ ಮಾಡಬೇಕು ಅಥವಾ ನಿಮ್ಮದೇ ಲಿಫ್ಟ್ ಅಂತಂದರೆ ಮೇಡಮ್ ಮಾಡಬೇಕು ನಿಮಗೆ, ಅದು ಮಲ್ಟಿಪಲ್ ಅಥವಾ ಲಿಫ್ಟ್ ಕಂಪನಿಯರಿಗೆ ಸೇವ್ ಆಗಿರುತ್ತೆ ಅದರಲ್ಲಿ 99 ನಂಬರ್ಸ್ವರೆಗೂ. ಯಾರಿಗಾದರೂ ನಾವು ಮಾತಾಡ್ಬೋದು, ವಿತ್ ವಿಡಿಯೋ ಕಾಲ್ ಕೂಡ ಮಾಡ್ಬೋದು. ಆ ಫೆಸಿಲಿಟೀಸ್ ಇರುತ್ತೆ. ಗೈಡ್ ಮಾಡಲಿಕ್ಕಾಗುತ್ತೆ, ಅವ್ರಿಗೆ ಪ್ಯಾನಿಕ್ ಆಗೋದಿಲ್ಲ. ಒನ್ಲಿ ಥಿಂಗ್ ಈಸ್ ಪ್ಯಾನಿಕ್ ಆಗೋದಿಲ್ಲ. ಜೊತೆಗೆ ಮೈಕ್ರೋ ಸ್ಪೀಕರ್ಸ್ ಮಾತಾಡೋದ್ರಿಂದ ನಮಗೆ ಲೈವ್ ಎರರ್ ಕ್ಲಿಯರ್ ಆಪ್ಷನ್ಸ್ ಇರೋದ್ರಿಂದ ಅವ್ರಿಗೆ ಗೈಡ್ ಮಾಡಿ ನಾವು ಈಸಿಲಿ ಕ್ಲಿಯರ್ ಮಾಡ್ಬೋದು ಆಲ್ಸೋ ಎರರ್ಸ್. ಹೌದು. ಜೊತೆಗೆ ಲೈವ್ ಇಂಟರ್ಕಮ್ ಇರುತ್ತೆ. ಈಗ ನಮಗೆ ಕೆಳಗಡೆ ಲ್ಯಾಂಡಿಂಗಲ್ಲಿ ಮಾತಾಡೋಂಗಿದ್ರೆ ಜಸ್ಟ್ ಪುಷ್ ಮಾಡಿ ಇಟ್ಕೊಂತು ಅಂತಂದರೆ ಅಲ್ಲಿ ಸ್ಪೀಕರ್ ಆನ್ ಆಗುತ್ತೆ ಗ್ರೌಂಡ್ ಫ್ಲೋರ್ಗೆ. ಅದಕ್ಕೆ ಎಕ್ಸ್ಟ್ರಾ ಲ್ಯಾಂಡ್ಲೈನ್ ವೈರ್ ತೊಗೊಂಡು ಮಾತಾಡಬೇಕು ಅನ್ನೋದು ಏನಿರೋದಿಲ್ಲ. ಎಲ್ಲವೂ ಥ್ರೂ ಇಂಟರ್ನೆಟ್ ಕನೆಕ್ಷನ್. ಅದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಏನು IoT ಅಂತ ಹೇಳ್ತೀವಿ. ಅದರ ಒನ್ ಆಫ್ ದ ಪಾಯಿಂಟ್ ಅದು. ಲೈವ್ ಮಾನಿಟ್ರಿಂಗ್ ಮಾಡ್ಬೋದು. ನಮ್ಮ ಲಿಫ್ಟ್ ಮೊಬೈಲ್ ಆ್ಯಪ್ ಓಪನ್ ಮಾಡಿಬಿಟ್ಟು ನಮ್ಮ ಲಿಫ್ಟ್ ಏನಾಗ್ತಾ ಇದೆ, ಮಕ್ಳು ಇರ್ತಾವೆ ಮನೇಲಿ ಆಟ ಆಡ್ತಿದ್ದೀರಾ, ಓಕೆ ಮರ್ತುಟ್ಟು ಬಂದಿದೆ, ಚೈಲ್ಡ್ ಲಾಕ್ ಆಪ್ಷನ್ಸ್ ಇರುತ್ತೆ, ಚೈಲ್ಡ್ ಸೇಫ್ಟಿ ಇರುತ್ತೆ. ಬಿಲೋ 4 years ಚಿಲ್ಡ್ರನ್ಸ್ಗೆ ನಾವು ಐ ಕಾಂಟ್ಯಾಕ್ಟ್ಸ್ ಸೆನ್ಸರ್ಸ್ ಕೊಟ್ಟಿರ್ತೀವಿ ಬಟನ್ಸಲ್ಲಿ. 4 feetಗಿಂತ ಮೇಲೆ ಕೊಟ್ಟಿರ್ತೀವಿ ಬಟನ್ಸು. ಇಲ್ಲಿ ಐ ಕಾಂಟ್ಯಾಕ್ಟ್ಸ್ ಕೊಟ್ಟಿರ್ತೀವಿ ಅಲ್ಲಿ ಸೆನ್ಸರ್ಸು. 4 feetಗಿಂತ ಡೌನ್ ಮಕ್ಕಳು ಯೂಸ್ ಮಾಡಿದ್ರೆ ಇದು ಆಕ್ಸೆಸ್ ತಗೊಳ್ಳೋದಿಲ್ಲ. ಅದು ಚೈಲ್ಡ್ ಸೇಫ್ಟಿ ಕೊಟ್ಟಿರ್ತೀವಿ. ಕಣ್ಣು ತಗೊಳುತ್ತದೆ. ಹೌದು. ಸೇಮ್ ನಮ್ಮ ಮೊಬೈಲ್ ಓಪನ್ ಮಾಡ್ಬೇಕಾದ್ರೆ ಕೇಳ್ತಾರ ಫೇಸ್ ಕೇಳುತ್ತಲ್ಲ, ಅದು ನಮಗೆ ಎಕ್ಸ್ಪೆಷಲಿ ಏನಾಗುತ್ತೆ, ಬೇಕಿವತ್ತು ಚಿಲ್ಡ್ರನ್ ಸೇಫ್ಟಿ ಬೇಕೇ ಬೇಕು. ಹಾಗಾಗಿ ಇದಕ್ಕೆ ಕಂಪ್ಲೀಟ್ ಆಟೋ ಸೆನ್ಸರ್ಸ್ ಇರುತ್ತೆ. ಡೋರ್ ಏನಾದ್ರು ಓಪನ್ ಕ್ಲೋಸ್ ಆಗಬೇಕಾದ್ರೆ ಮಕ್ಕಳೇನಾದರೂ ನೋಡಿರ್ತೀರ, ಕೈ ಬೆರಳೆಲ್ಲ ಡ್ಯಾಮೇಜ್ ಆಯಿತು, ಒಳಗಡೆ ಡೋರ್ ಸಂದಿ ಕಟ್ಬಿಟ್ರು ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಇದರಲ್ಲಿ ಇರೋದಿಲ್ಲ. ಡೋರಲ್ಲಿ ಆಟೋ ಸೆನ್ಸರ್ಸ್ ಇರುತ್ತೆ. ಡೋರ್ ಕ್ಲೋಸ್ ಆಗಬೇಕಾದ್ರೆ ಓಪನ್ ಆಗಬೇಕಾದ್ರೆ ನಿಯರೆಸ್ಟ್ ಕೊಟ್ಟಿರ್ತೀವಿ, 1 inch 2 inch ನಿಯರ್ ಹೋಗ್ತಾರೆ, ಸ್ಟಾಪ್ ಆಗಿಬಿಡುತ್ತೆ ಡೋರು. ಆ ಥರ ಕಂಪ್ಲೀಟ್ ಸೇಫ್ಟಿಗೆ ಏನೇನು ಬೇಕು ಎವ್ರಿ ಇಯರ್ ಒಂದೊಂದು ಇಂಪ್ಲಿಮೆಂಟ್ ಮಾಡಿಸ್ತಾನೆ ಇರ್ತೀವಿ ಇದರಲ್ಲಿ. ಇದು ನಮಗೆ ಬೇಕಾಗಿರೋಂಥದ್ದು. ಇದೇನೆಂದರೆ, ಮನೆ ಏನಾದರೂ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಲಿಫ್ಟ್ ಇರುತ್ತೆ, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇರುತ್ತೆ, ಡೈರೆಕ್ಟಾಗಿ ಮನೆ ಒಳಗಡೆ ಲಿಫ್ಟ್ ಬಂದುಬಿಡುತ್ತೆ. ಅವ್ರೇನೋ ಹೊರಗಡೆ ಹೋಗ್ತಾರೆ ಅಥವಾ ಆಫೀಸ್ಗೆ ಹೋಗ್ತಾರೆ ಅಂದರೆ ಯಾರಾದರೂ ಒಳಗಡೆ ಬರ್ಬೋದಲ್ಲ, ಅದಕ್ಕೆ ಬೇಕಾಗಿರೋಂಥ ಸೆಕ್ಯೂರಿಟಿ, ವಿತೌಟ್ ಯುವರ್ ಫಿಂಗ್, ವಿತೌಟ್ ಯುವರ್ ಪಾಸ್ವರ್ಡ್, ವಿತೌಟ್ ಯುವರ್ ಫೇಸ್, ವಿತೌಟ್ ಯುವರ್ RFID ಕಾರ್ಡ್ಸ್ ಯಾರು ಲಿಫ್ಟ್ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ನೀವು ಆಫೀಸಲ್ಲಿ ಇರ್ತೀರಾ, ನಿಮ್ಮ ಮನೆಗೆ ಯಾರು ಗೆಸ್ಟ್ ಬಂದರು, ಅವ್ರ ಕೈಲಿ ನಡ್ಲಿಕ್ಕೆ ಆಗೋದಿಲ್ಲ, ನೀವು ಲಿಫ್ಟು ನಿಮ್ಮ ಆಫೀಸಿಂದನೇ ಆಪ್ರೇಟ್ ಮಾಡಿ ಕೊಡ್ಬೋದು ಅವರಿಗೆ. ಈ ಥರ ಹಲವಾರು ಆಪ್ಷನ್ಸ್ ಇಟ್ಕೊಂಡಿದ್ದೀವಿ. ಅಫ್ಕೋರ್ಸ್ ನಾವು ಆಗಲೇ ಹೇಳ್ದಾಗೇನೆ ಕಾಂಪೋನೆಂಟ್ಸ್ ನೀವು ಆಗಲೇ ಕೇಳಿದ್ರಿ ಏನು ಅಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅಂತ ಹೇಳಿ. ವಿ ಆರ್ ಯೂಸಿಂಗ್ ದಟ್ ಮ್ಯಾಗ್ನೆಟಿಕ್ ವಿತ್ ನೈಲಾನ್ ರೋಲರ್ ಶೂಸ್. ಇದು ಆ ಸ್ಮೂತ್ನ ಮೇಂಟೈನ್ ಮಾಡುತ್ತೆ. ಸರ್ ವೆಯ್ಟ್ ಇರುತ್ತೆ ನೋಡಿ. ಎಸ್ ಎಕ್ಸಾಕ್ಟ್ಲಿ. ಇದು ನಿಮಗೆ ನಾರ್ಮಲಿ ಹೇಳ್ತಾರೆ ಕಸ್ಟಮರ್, ಯಾಕೆ ಕೆಲವು ಪ್ರೈಸ್ ಹಿಂದೆ ಹೋಗ್ತೀನಿ ಅಂತಾರಲ್ಲ, ಇದು ನಿಮಗೆ ನಾರ್ಮಲಾಗಿ ಇದೊಂದು ಶೂ ಬರೋದು 50 ಶೂನು ಬರುತ್ತೆ ಲೋಕಲಿ. ಈ ಪರ್ಫಾರ್ಮೆನ್ಸ್ನ ನಾವು ಸೇಫ್ಟಿ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಈ ಥಿಂಗ್ಸ್ನ ನಾವು ನೋಡಬೇಕಾಗ್ತದೆ. ಯಾವ ಥರ ಶೂ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಥರ ಬಫರ್, ಇನ್ ಕೇಸ್ ಏನಾದರೂ ಕಾರ್ ಸ್ಪೀಡ್ ಓವರ್ ಸ್ಪೀಡ್ ಆಯಿತು ಅಂದರೆ ಇಟ್ ಇಸ್ 3 ton to 6 ton ಇದು ಆಯಿಲ್ ಬಫರ್ ಅದನ್ನು ನಮಗೆ ಪುಷ್ ಅಪ್ ಮಾಡುತ್ತೆ. ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡುತ್ತೆ ಇದೆಲ್ಲ. ಮತ್ತು ನಮಗೆ ಸೇಫ್ಟಿ ಬ್ಲಾಕ್ಸು, ನಮಗೇನಾದರೂ ಇನ್ ಕೇಸ್ ರೋಪ್ ಕಟ್ ಆಯಿತು, ನಮಗೇನಾದರೂ ಸ್ಪೀಡ್ ಏನಾದರೂ ನಮ್ಮ ಲಿಮಿಟೆಡ್ ಸ್ಪೀಡ್ಗಿಂತ ಜಾಸ್ತಿ ಆಯಿತು ಅಂದಾಗ ಇದು ಲಾಕ್ ಮಾಡುತ್ತೆ. ಲಿಫ್ಟ್ನ ಲಾಕ್ ಮಾಡೋದು, ಅನ್ವಾಂಟೆಡ್ ಕಾರ್ ಮೂವ್ಮೆಂಟ್ಸ್ ಏನಿರುತ್ತೆ UCM ಡಿವೈಸಸ್ ಅದನ್ನು ಲಾಕ್ ಮಾಡುತ್ತೆ, ಹೋಲ್ಡ್ ಮಾಡುತ್ತೆ. ಕಟ್ ಮಾಡೋದಲ್ಲ, ಆ ಸ್ಪೀಡ್ ಕನ್ವರ್ಟ್ ಆಗ್ತಿದ್ದಂಗೆ ಮಾಡುತ್ತೆ. ಅದಕ್ಕೆಲ್ಲ ರೀಸನ್ಸ್ ನಾವು ಯೂಸ್ ಮಾಡುವಂಥ ಕ್ಯಾಸ್ಟಿಂಗ್ ಮ್ಯಾಗ್ನೆಟಿಕ್ ಮೆಟಲ್ ಟ್ರ್ಯಾಕ್ಸ್. ಇದು ಈ ಹೆಡ್ ಏನಿರುತ್ತೆ ಯೂಶಲಿ ನಾವು ಯೂಸ್ ಮಾಡುವಂಥದ್ದು ಇಟ್ ಇಸ್ 60 mm. ಇಟ್ ಇಸ್ ಕಂಪ್ಲೀಟ್ ದ ಮ್ಯಾಗ್ನೆಟಿಕ್ ವಿತ್ ಕ್ಯಾಸ್ಟಿಂಗ್ ಮ್ಯಾಗ್ನೆಟಿಕ್ ಐರನ್ ಬರುತ್ತೆ. ಸ್ಮೂತ್ ಬರಲಿಕ್ಕೆ ಮೇಜರ್ ಥಿಂಗ್ಸ್ ಇದು. ಇಟ್ಸ್ ಏನಂತೀವಿ ನಮ್ಮ ಬೇಸ್ ಲೆಗ್ ಇದ್ದಂಗೆ ಇದು. ಇದು ಏನಾಗ ಸ್ಮೂತ್ ಹೆಂಗೆ ಮೇಂಟೈನ್ ಮಾಡುತ್ತೆ ಅಂದರೆ, ಅಫ್ಕೋರ್ಸ್ ಇದು 90 degree ಇರುತ್ತೆ, ಇದು ಬೆಂಡ್ ಆಗಲ್ಲ. ಮೆಟಲ್ ಆದರೆ ಏನಾಗುತ್ತೆ, ಸವಿಯುತ್ತೆ. ಈ ಶೂ ಬಿಟ್ಟು ನಾವು ರೆಗ್ಯುಲರ್ ಶೂ ಇದು ಮಾಡಿದ್ರೆ ಏನಾಗುತ್ತೆ, ಶೂ ಟೈಟ್ ಆಗಿರುತ್ತೆ, ಹಿಂಗೆ ಹೋಗ್ತಾ ಬರ್ತಾ ಇದು ಸವಿಯುತ್ತೆ, ಶೂನು ಸವಿಯುತ್ತೆ.
ಆಫ್ಟರ್ ಫ್ಯೂ ಇಯರ್ಸ್ ನಾವು ಅದನ್ನು ಶೂರು ಚೇಂಜ್ ಮಾಡಬೇಕು, ಇದನ್ನು ಚೇಂಜ್ ಮಾಡಬೇಕಾಗ್ತದೆ. ಮಾಡರ್ನೈಸೇಷನ್ ಮಾಡಬೇಕು, ನಮಗೆ ಲಿಫ್ಟ್ ಕಂಪ್ಲೀಟ್ ರಿನೋವೇಷನ್ ಮಾಡಿಕೊಡಿ ಅಂತ ಕೇಳ್ತಾರಲ್ಲ, ಈ ರೀಸನ್ಸ್ ಇರುತ್ತೆ. ಇದಕ್ಕೆಲ್ಲ ನಿಮಗೆ 10 times ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಸೊ ಈಗ ಇದ್ರ ಮೇಲೆ ಈ ಪಟ್ಟಿ ಮೇಲೆ ಈ ವೀಲ್ ಓಡುತ್ತೆ. ಹಾಂ, ಆಫ್ಕೋರ್ಸ್ ಈ ವೀಲ್ ಹೀಗೆ ಓಡಾಡುತ್ತೆ, ಹೀಗೆ. ಇದ್ರೊಳಗಡೆ ಹೋಗುತ್ತೆ. ಹಾಂ ಹೌದು, ಹೀಗೆ ಹೋಗುತ್ತೆ. ಈಗ ಹೋಗುತ್ತೆ, ಈ ವೀಲ್ ಹಿಂಗೆ ಓಡಾಡುತ್ತೆ ನೋಡಿ. ಹಾಂ, ಹೀಗೆ ಇದ್ರ ಶೂಸ್ ಹೀಗೆ ಬರುತ್ತೆ, ಹೀಗೆ. ಈ ಸೇಫ್ಟಿ ಹೀಗಿರುತ್ತೆ, ಹೀಗಿರುತ್ತೆ. ಈ ಮೂಮೆಂಟ್ ಹೋಗ್ತಿರುತ್ತೆ. ಇನ್ ಕೇಸ್ ಏನಾದ್ರು ಇದು ಬ್ರೇಕ್ ಫೇಲ್ಯೂರ್ ಆಯ್ತು ಅಂದ್ರೆ ಇದು ಆಕ್ಟ್ ಮಾಡುತ್ತೆ. ಇದೇನಿದೆ ಇದು ಆಕ್ಟ್ ಮಾಡುತ್ತೆ. ಸೇಮ್ ನಮ್ಮ ಇದ್ರ ತರ ಯಾವುದೋ ಕಾರ್ ಕ್ರಾಶ್ ಆದಾಗ ಎಕ್ಸಾಕ್ಟ್ ಆ ಏರ್ ಬಲೂನ್ಸ್ ಓಪನ್ ಆಗುತ್ತಲ್ಲ, ಆಫ್ ಕೋರ್ಸ್ ಈ ತರ. ಆಫ್ಟರ್ ಕ್ರಾಸಿಂಗ್ ದಟ್ ಲಿಮಿಟೆಡ್ ಸ್ಪೀಡ್ 1 meter per second, ಅದು 1.25 ಏನು ಸ್ಪೀಡ್ ಸೆಟ್ ಮಾಡಿರ್ತೀವಿ, ಆ ಲಿಮಿಟೆಡ್ ಸ್ಪೀಡ್ ಇದು ಸ್ಪೀಡ್ ಗವರ್ನರ್ ಸೆಟ್ ಮಾಡಿರ್ತೀವಿ ಸೇಫ್ಟಿ ಬ್ಲಾಕ್. ಸಿ ಆಫ್ಟರ್ ಕ್ರಾಸಿಂಗ್ ಅದು ಯಾವಾಗ ನಾವು ರೋಪ್ ಕಟ್ ಆದಾಗ ನಾವೇ ಬಿಚ್ಚ ಹಾಕಿದ್ರೆ ಪುಲ್ಲಿ ಕಟ್ ಆಯಿತು, ಬ್ರೇಕ್ ಕಟ್ ಆಯ್ತು, 4 ವಿಧ ಇದೆ. ಹ್ಯಾಂಗ್ ಮಾಡೋದು ಏನೋ ಬಿಚ್ಕೊಂತು, ಆಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇದು. ಅದಕ್ಕೆ ಇದನ್ನು ಝೀರೋ ಆಕ್ಸಿಡೆಂಟ್ಸ್ ಅಂತ ನಾವು ಕರೆಯುವಂಥದ್ದು. ಝೀರೋ ಮೇಂಟೆನೆನ್ಸ್, ಇದಕ್ಕೆ ನೋ ಲೂಬ್ರಿಕೇಶನ್, ನೋ ಗ್ರೀಸಿಂಗ್, ನೋ ಆಯಿಲಿಂಗ್, ಸಿ ನಥಿಂಗ್. ಇಟ್ ಈಸ್ ಆಲ್ ಇಂಪೋರ್ಟ್ ಫ್ರಮ್ ದ ಜರ್ಮನ್. ಸಿ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಹಂಗೆ ಬರುತ್ತೆ. ಎಸ್, ಇಟ್ ಇಸ್ ವರ್ಲ್ಡ್ ಸ್ಮಾಲೆಸ್ಟ್ ಬಟನ್ಸ್. ಕೆಲವರು ಮನೆಗಳಿಗೆಲ್ಲ ಇಷ್ಟು ದೊಡ್ಡದು ಬೇಡ, ನಮಗೆ ಲೆಂತಿ ಬೇಡ. ಇದು ನೋಡಿ ಮೂವ್ಮೆಂಟ್ ಸೆನ್ಸರ್ಸ್. ಡೌನ್ ಹೋಗ್ಬೇಕಾರೆ ಡೌನ್, ಇಟ್ಸ್ ಗೋಯಿಂಗ್ ಅಪ್. ಸರ್ ಮುಟ್ಟೋದು ಹೋಯ್ತು, ಈಗ ಮುಟ್ಟೋದು ಇಲ್ಲ, ಇಟ್ಸ್ ಅ ಸೆನ್ಸರ್. ಹಿಂಗಂದ್ರೆ ಡೌನು. ಸಿ ಹೀಗೆ ಬಂದ್ರೆ ಹಬ್ಬಕ್ಕೆ ಕಾಲ್ ತಗೊಳುತ್ತೆ. ಸಿ ಜೊತೆಗೆ ನಿಮ್ಗೆ ಏನೋ ಬೇಜಾರಾಗ್ತಾ ಇದೆಯಪ್ಪ, ಏನೋ ಒಂದು 50 floor ಹೋಗ್ತಾ ಇದೀವಿ, ನಮ್ಗೆ ಲಿಫ್ಟಲ್ಲಿ ಬೋರ್ ಆಗ್ತಾ ಇದೆ ಅಂತಂದ್ರೆ ನೀವು ಕಂಪ್ಲೀಟ್ ನೀವು ಯಾವ್ದು ನಿಮ್ಮ ಪಿಕ್ಚರ್, ವಿಡಿಯೋ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ರೈಟ್ನೆಸ್ ಮತ್ತೆ ಚೈಲ್ಡ್ ಲಾಕ್ಸ್, ಎವ್ರಿಥಿಂಗ್ ಇಸ್ ಫ್ಲೋರ್ ಪಾಸ್ವರ್ಡ್. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ ಯಾರು ಬರಬಾರ್ದು ಅಂದ್ರೆ ಫ್ಲೋರ್ ಪಾಸ್ವರ್ಡ್ ಹಾಕೋದ್ರೇನೆ ನಿಮ್ಮ ಮನೆಗೆ ಬರುವಂತದ್ದು. ಇಲ್ಲಾಂದ್ರೆ ಯಾರು ಇದ್ರೊಳಗಡೆ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಈಗ ನಮ್ಗೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ಯಾರಾದ್ರೂ ಹೋಗ್ಲಿ, 3rd and 4th ಬೇಕು ಅಂದಾಗ ಫ್ಲೋರ್ ಪಾಸ್ವರ್ಡ್ ಹಾಕ್ಬೇಕು. ಅವಾಗ ಪರಮ್ ಸರ್ ಮನೆ ಫ್ಲೋರ್ 3rd ಫ್ಲೋರ್ಗೆ ನಾನು ಪ್ರೆಸ್ ಮಾಡಿದ್ರೆ ಬರೋದಿಲ್ಲ. ಸಿ ಆಗ ನೀವು ಆಕ್ಸೆಸ್ ಕೊಡಬೇಕು, ಇಲ್ಲಾಂದ್ರೆ ನಾನು ಇಲ್ಲಿ ನಿಮ್ಮ ಪಾಸ್ವರ್ಡ್ ಹಾಕಬೇಕು. ಆಫ್ಕೋರ್ಸ್ ನಾವು ಇರಬೇಕು. ಆ ಥರ ಈಸ್ ಕಂಪ್ಲೀಟ್ ಇಸ್ ಸೇಫ್ಟಿ. ಹಾಗೆ ಸ್ಲಿಮ್. ಇನ್ನು ಮನೆ ನಾವು ಯೂಸ್ ಮಾಡುವಂಥ ಆಪಲ್ ಟ್ಯಾಬ್ ಥರ ಇರುತ್ತೆ ನಿಮಗೆ. ಇವತ್ತಿನ ಟೆಕ್ನಾಲಜಿ ನಾವೇನು ಇವತ್ತು ಸ್ಮಾರ್ಟ್ ಫೋನ್ ಅಂತೀವಲ್ಲ, ಸೊ ಈ ಸ್ಮಾರ್ಟ್ ಫೋನ್. ಹೌದು ಹೌದು, ಹಂಗಿರುತ್ತೆ. ಅದರಲ್ಲೂ ಸ್ಮಾಲೆಸ್ಟ್ ಇದು. ಇದ್ರ ಸ್ಮಾಲ್ ಅಲ್ಲಿ ಸ್ಮಾಲೆಸ್ಟ್, ಇದೆಲ್ಲ ವೆರಿ ಸ್ಮಾಲ್ ಇರುತ್ತೆ, ಸ್ಲೀಕ್ ಆಗಿರುತ್ತೆ ನಿಮಗೆ ಇಷ್ಟೇ. ಹಾಗೆ ಸರ್ ಬಂತು. ಹೌದು, ವಿತ್ ಸ್ಪೀಕರ್ ಕೂಡ ಇರುತ್ತೆ, ಇದಿರುತ್ತೆ. ಅಂದರೆ ಇವತ್ತಿನ ಟ್ರೆಂಡು ಮನೆಯಲ್ಲಿ ಕೆಲವರಿಗೆ ಒಂದು ಫ್ಯಾಮಿಲಿ ಅಂತ ಬಂದಾಗ ನಮ್ಮ ಆಫೀಸ್ಗೆ ಮಕ್ಕಳು ಎಸ್ಥೆಟಿಕ್ ಇಷ್ಟಪಡ್ತಾರೆ, ತಂದೆ ಬಜೆಟ್ ಇಷ್ಟಪಡ್ತಾರೆ, ತಾಯಿ ಸ್ವಲ್ಪ ಮೇಂಟೆನೆನ್ಸ್ ಫ್ರೀ ಇಷ್ಟಪಡ್ತಾರೆ, ಸೇಫ್ಟಿ ಇಷ್ಟಪಡ್ತಾರೆ. ತಂದೆ ತಾಯಿ ಸೇಫ್ಟಿ ಬೇಕು ಮತ್ತು ಅವ್ರಿಗೆ ಸೆಕ್ಯೂರ್ಡ್ ಆಗಿರಬೇಕು ಅಂತಾರೆ. ಅವ್ರ ಪೇರೆಂಟ್ಸು, ಏಜ್ಡ್ ಪೇರೆಂಟ್ಸು, ಈಗ ಎಲ್ಲ ಒಟ್ಟಿಗೆ ಸೊಲ್ಯೂಷನ್ಸ್ ಬೇಕು. ನಾಟ್ ಓನ್ಲಿ ದ ಡಿಸೈನ್ಸ್, ನಾಟ್ ಓನ್ಲಿ ದ ಸೇಫ್ಟಿ, ಎಲ್ಲ ಬೇಕು. ಈಗ ನಿಮ್ಗೆಲ್ಲ ಬೇಕು ಎಲ್ಲ ಇರುತ್ತೆ. ಇದರಲ್ಲಿ ಬೇಡ ನಮಗೆ ಎಷ್ಟು ಎಕ್ಸ್ಪೆನ್ಸಿವ್ ಬೇಡ, ಬೇಸಿಕ್ ಹೋಗ್ತಿರೋದು ಅಫ್ಕೋರ್ಸ್ ಬೇಸಿಕ್ ಬಟನ್ಸ್ ಇರುತ್ತೆ ವಿತ್ ಸೇಫ್ಟಿ ಇರುತ್ತೆ. ಸಿ ಹಾಗೆ ಇದು ನಾವು ಈಗ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಈ ಮೋಟರ್ಸ್ ಬಂದು ಇದಕ್ಕೆ ನಮ್ಮದು ಇವಾಗ 27 floors ಟಚ್ ಮಾಡಿದ್ದೀವಿ. ಇವಾಗ ಹಾಕಿರೋ ಹೈಯೆಸ್ಟ್ ಅಂದರೆ 27 floors ಇವಾಗ ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್. ಇಂಡಿಯನ್ ಕಂಪನೀಸ್ಗೆ ಇವಾಗ ನಮ್ಮ ಲಾಲ್ಬಾಗ್ ರೋಡಲ್ಲಿ ಒಂದು ಅಪಾರ್ಟ್ಮೆಂಟ್ ಬರ್ತದೆ. ಏನಾಗಿದೆ, ಇಂಡಿಯನ್ ಕಂಪನಿ ಅಂತಾರೆ 5 floors ಮೇಲೆ ಕೊಡೋದಿಲ್ಲ, ಆಗೋದಿಲ್ಲ. ಬಿಕಾಸ್ ವಿ ಆರ್ A-class ಲೈಸೆನ್ಸ್ಡ್ ಕಂಪನಿ, ನಾವು ಈಕ್ವಲ್ ಟು ದ MNC. ನಾವು ಈಗ ನೀವು ಹೇಳ್ಬೋದು, ಜಂಬದಿಂದ ಹೇಳ್ಕೋಬಹುದು ಅಥವಾ ಪ್ರೌಡಾಗಿ ಹೇಳ್ಕೋಬೋದೋ ಗೊತ್ತಿಲ್ಲ. ವಿ ಆರ್ ಕಾಂಪಿಟೇಟಿವ್ MNC. ನಾವು ಕಾಂಪಿಟೇಟ್ ಅಂತ ಹೇಳ್ಬೋದು, ಸಮ್ ಟೈಮ್ ಮೋರ್ ದೆನ್ MNC ಅಂತಲೇ ಹೇಳ್ಬೋದು. ನಿಮ್ಮಂಥ ಕಸ್ಟಮರ್ ಕೊಟ್ಟಿರೋಂಥ ನಮ್ಮ ಭಿಕ್ಷೆ ಅಥವಾ ಆ ಧೈರ್ಯ ಮತ್ತೆ ಇದು ನೀವು ಕೊಡೋಂಥ ಭಿಕ್ಷೆಗಳು ನಮಗೆ. ಸಿ ಇದೇನಾಗುತ್ತೆ, ಹೈ ರೈಸ್ ಬಿಲ್ಡಿಂಗಿಗೆ ಏನು ಮೋಟ್ರಾ? ಇಟ್ ಇಸ್ ಎ ಮೋಟರ್. ನಾರ್ಮಲ್ ಮೋಟರ್ ಅಂದ್ರೆ ಆ ಥರ ಇರುತ್ತೆ. ಇಟ್ ಇಸ್ ಆಕ್ಚುಲಿ ಇದು ಮಲ್ಸಿದೀವಿ, ನಿಲ್ಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಇಟ್ಸ್ ಎ ವರ್ಟಿಕಲ್. ವರ್ಟಿಕಲ್. ಇಟ್ಸ್ ಅಪ್ ಟು 5 meter per second ವರೆಗೂ ನಾವು ಯೂಸ್ ಮಾಡ್ಬೋದು ಇದನ್ನ. 5 to 7 meter per second ಅಂದರೆ 1 secondಗೆ 7 meters ಅಂತಂದ್ರೆ ಅಫ್ಕೋರ್ಸ್ 3 floors ವರೆಗೂ ಹೋಗುತ್ತೆ 1 secondಗೆ. ಯಾಕೆಂದ್ರೆ ಐರೇಸ್ಗೆ ಹೋಗ್ಬೇಕು ಅಂದರೆ ನಾವು ಈಗ ಇವೆಲ್ಲ 1 meter 1.25 meter per secondಗೆ ನಾವು ಆ ಮೋಟರ್ ಯೂಸ್ ಮಾಡೋದ್ರಿಂದ ಈ ಮೋಟರ್ಸ್ ಎಲ್ಲ ಅಪ್ ಟು 7 meters 5 meter ಅಪ್ರೋಲಿಂದ 5 meter ಈಸಿಲಿ ಯೂಸ್ ಮಾಡ್ಬೋದು. ಅಲ್ಲಿ 1 secondsಗೆ 2 to 2.5 floors ಹೋಗುತ್ತೆ. ನಿಮ್ಗೆ 10 ಸೆಕೆಂಡ್ 25 seconds ಎಲ್ಲ ಹೋಗ್ಬಿಡುತ್ತೆ. ಸಿ ಹಾಗೆ ಸಿ ಆ ಥರ ಹೈ ಪರ್ಫಾರ್ಮೆನ್ಸು ಮತ್ತು ನಾಯ್ಸ್ಲೆಸ್ ಮತ್ತು ಕಂಪ್ಲೀಟ್ ಸೇಫ್ಟಿ ಇರುತ್ತೆ ಇದರಲ್ಲಿ. ಸಿ ಹೀಗೆ. ಸೊ ಇದು ಒಳ್ಳೆ ಮೋಟರ್. ಇದು ಮೋರ್ ದೆನ್ 400 kgs ಇರುತ್ತೆ. ಲಿಫ್ಟ್ ಇರುತ್ತೆ ಅಫ್ಕೋರ್ಸ್. ಇದರಲ್ಲಿ ಏನಂದ್ರೆ ನಾವು ಇದರ ಸ್ಪೆಷಾಲಿಟೀಸ್ ಏನಂತಂದ್ರೆ ಸರ್, ಇಟ್ ಇಸ್ ಡಬಲ್ ಡ್ಯೂಯಲ್ ಬ್ರೇಕ್.
ಇದು ಬ್ರೇಕಾ? ವಿತ್ ಮ್ಯಾನುವಲ್ ಬ್ರೇಕ್ ರಿಲೀಸರ್ ಇರುತ್ತೆ. ವಿತೌಟ್ ಪವರ್ ನಾವು ಲಿಫ್ಟ್ ಯೂಸ್ ಮಾಡ್ಬೋದು. ಸಮ್ ಟೈಮ್ ಏನಾದರೂ ಎಮರ್ಜೆನ್ಸಿ ಕರೆಂಟ್ ಇಲ್ಲ, ಇಟ್ಸ್ ಗೇರ್ಲೆಸ್ ಮೋಟರ್ಸ್ ಇದೆಲ್ಲ, ಇಟ್ಸ್ PMS ಮೋಟರ್ಸ್. ಇದಕ್ಕೆ ಬ್ರೇಕ್ ಹಿಂದೆ ಏನಾಗ್ತಾ ಇತ್ತು, ಯಾರಾದರೂ ಲಿಫ್ಟಲ್ಲಿ ಸಿಗಾಕೊಂಡ್ಬಿಟ್ರೆ ಅಥವಾ ಏನಾದ್ರು ಬೇಕು ಸರ್ವಿಸ್ ಪರ್ಪಸ್ಗೆ ವೀಲ್ ತಿರುಗಿಸ್ತಾ ಇರೋ ನಾವು ಹಿಂದೆ, ಹೀಗಾಗೇನಿಲ್ಲ. ಇಟ್ಸ್ ಮ್ಯಾನುವಲ್ ಬ್ರೇಕ್ ಲೇಸರ್. ಒಂದು ಲಿವರ್ ಇರುತ್ತೆ, ಲಿವರಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ನಾವು ಅದಕ್ಕೆ ಟ್ರೈನಿಂಗ್ ಕೊಡ್ತೀವಿ. ವಿತೌಟ್ ಪವರ್ ಆಲ್ಸೋ ಅಪ್ ಆ್ಯಂಡ್ ಡೌನ್ ಬ್ಯಾಲೆನ್ಸಿಂಗಲ್ಲಿ ನಾವು ಲಿಫ್ಟ್ ರನ್ ಮಾಡ್ಬೋದು ಇವಾಗ. ಆ ಫೆಸಿಲಿಟೀಸ್ ಕೂಡ ಇದರಲ್ಲಿ ಇರುತ್ತೆ. 400 kg ಇದೆ. 400 kgs ಇದೆ. ಆಗೋದಿಲ್ಲ. 400 kgs ಡಬಲ್ ಬ್ರೇಕ್ಸ್ ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಇಟ್ ಇಸ್ ಎ ಮಾಯರ್ ಬ್ರೇಕ್ ಫ್ರಮ್ ಜರ್ಮನ್. ಬ್ರೇಕ್ ಹೇಗೆ ಅಂತಂದರೆ ಇಟ್ಸ್ ಲೈಕ್ ರಾಸ್ ರೈಸ್ ಕಾರು ಮತ್ತು ಫ್ಲೈಟ್ಸ್ಗೆ ಯೂಸ್ ಮಾಡೋಂಥ ಬ್ರೇಕ್ಸು ಮಾಯರ್ ಬ್ರೇಕು. ಆ ಮಾಯರ್ ಬ್ರೇಕ್ಸ್ ಇದೆ ಕಾರ್ ಈ ಲಿಫ್ಟ್ಸಲ್ಲಿ ಯೂಸ್ ಮಾಡ್ತಿದ್ದೀವಿ. ರೋಲ್ಸ್ ರಾಯ್ಸ್ ಕಾರು ಮತ್ತು ಫ್ಲೈಟ್ ಯೂಸ್ ಮಾಡೋಂಥ ಬ್ರೇಕ್ಸ್ ಈ ಲಿಫ್ಟ್ಗಳಲ್ಲಿ ಕಾಸ್ಟ್ಲಿಯೆಸ್ಟ್ ಮತ್ತು ತುಂಬ ಎಫಿಷಿಯನ್ಸಿ ಬ್ರೇಕ್ಸ್. ಅದು 0.02 mm ಅಲ್ಲಿ ಆಪ್ರೇಟ್ ಆಗುತ್ತೆ. ನೀವು ಹೇಳಿದ್ರಿ ಏನಾಗುತ್ತೆ, ಜರ್ಕ್ ಬರ್ಲಿಕ್ಕೆ ರೀಸನ್ ಕೂಡ ಒನ್ ಆಫ್ ದ ಬ್ರೇಕ್ಸ್ ರೀಸನ್ ಆಗಿರುತ್ತೆ. ಬ್ರೇಕ್ ಹಿಡಿದು ಏನಾಗುತ್ತೆ, ಸಡನ್ನಾಗಿ ಬಿಟ್ಟಾಗ ಲಿಫ್ಟ್ ಮೂಮೆಂಟ್ಸ್ ಇಮಿಡಿಯೇಟ್ ತೊಗೊಂಡ್ಬಿಡುತ್ತೆ, ಮೋಟರ್ ಫುಲ್ ಮಾಡ್ತಿರುತ್ತಲ್ಲ. ಹಾಗಾಗಿ ಇದೇನಾಗುತ್ತೆ 0.02 ಅವೆಲ್ಲ ನಿಮಗೆ 1 mm 3 mm 4 mm ವರೆಗೂ 10 times ಬ್ರೇಕ್ ಆಪ್ರೇಟ್ ಮಾಡ್ಕೊಂಡು ಉಚ್ಕೊಂಡೆ ಹೋಗಿ ಆಮೇಲೆ ಬಿಡುತ್ತೆ, ಸ್ಲೋಲಿ ಆಪ್ರೇಟ್ ಮಾಡುತ್ತೆ. ಇದೆಲ್ಲ ನಿಮ್ಗೆ ಅಷ್ಟು ಅಕ್ಯುರಸಿ ಇರುತ್ತೆ. ನೆಕ್ಸ್ಟ್ ಆಗಲೇ ಹೇಳಿದಾಗೇನೆ ಇದು ದಿಸ್ ಆಲ್ಸೋ ಇಸ್ ಅ ಮೇಡ್ ಇನ್ ಜರ್ಮನ್. ಇದು ನಾರ್ಮಲಿ ಇದು ಇಸ್ ಹೋಮ್ ಲಿಫ್ಟ್ ಯೂಸ್ ಮಾಡ್ತೀವಿ. ನಾವೇನು ಯೂಸ್ ಮಾಡಿದ್ವಿ ಹೋಮ್ ಲಿಫ್ಟ್ ಯೂಸ್ ಮಾಡ್ತೀವಿ. ಹೋಮ್ ಲಿಫ್ಟ್ಗೆ. ಇದು ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಸೆಂಜರ್ ಲಿಫ್ಟ್ ಯೂಸ್ ಮಾಡ್ತೀವಿ. ಹೌದು. ವಿತ್ ಇಲ್ಲಿ ಸ್ಟಿಕ್ಕರ್ ಇದೆ ನೋಡಿ, ಮಾಯರ್ ಬ್ರೇಕ್ ಇಲ್ಲೇ ಮೆನ್ಷನ್ ಇರುತ್ತೆ. ಇಟ್ಸ್ ಅ ಮೇಡ್ ಇನ್ ಜರ್ಮನ್. ಒಳ್ಳೆ ಕೇಬಲ್ಸ್ ನೋಡಿ ಸರ್. ಇಲ್ಲ ಇನ್ಬಿಲ್ಟ್ ಕೇಬಲ್ಸ್ ಬರುತ್ತೆ. ಹೌದು, ಆಫ್ ಕೋರ್ಸ್. ವಿತ್ ಎನ್ಕೋಡರ್ 1313 ಇಟ್ಸ್ ಜರ್ಮನ್ ಎನ್ಕೋಡರ್ ವಿತ್ ಮಾಯರ್ ಬ್ರೇಕ್. ಯೂಶುವಲಿ ನಿಮಗೆ ಮಲ್ಟಿಪಲ್ ಎನ್ಕೋಡರ್ಸ್ ಬರುತ್ತೆ, ಚೈನಾಸ್ದು ಮತ್ತು ಇನ್ನೊಂದೆಲ್ಲ. ನಾವು ಅದು ಯಾವುದೇ ರೀತಿಯಾದಂಥ ಅದನ್ನು ಯೂಸ್ ಮಾಡೋದಿಲ್ಲ. ಓನ್ಲಿ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಸೇಫ್ಟಿನಲ್ಲಿ ಇದು ಮಾಡ್ತಾ ಇದ್ದೀವಿ. ಸೊ ಇವಾಗ ಬೇಕಾಗಿರೋಂಥ ನಮ್ಮ ಇಂಡಿಯನ್ಸು ಕೂಡ ವಿ ಜಸ್ಟ್ ಕಾಂಪಿಟೇಟಿವ್ ದ ಜರ್ಮನಿ. ನಮ್ಗೆ ಇವಾಗ ನಮ್ಮ ಸ್ಟ್ಯಾಂಡ್ಸ್ ಹೇಗಿದೆ ಇಂಡಿಯನ್ದವ್ರದ್ದು ಅಂತಂದರೆ ಅಕ್ಯುರೇಸಿ ಆಫ್ ದ ಕ್ವಾಲಿಟಿ. ಇವಾಗಲೂ ನಾವು ಹೋಗ್ತಾ ಇರೋದು ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂದ ಮೇಲೆ ಈಕ್ವಲ್ ಟು ದ ಜರ್ಮನ್ಗೆ ಹೋಗ್ತಿದ್ದೀವಿ. ಆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಆಗಬೇಕು. ನಮ್ಮ ಇಂಡಿಯನ್ ಇಂಜಿನಿಯರ್ಗೆ ಯಾರೂ ಸರಿಸಾಟಿ ಇಲ್ಲ. ಅದು ಯುಟಿಲೈಸ್ ಮಾಡ್ಕೋಬೇಕು, ನಾವು ಮಾಡ್ಕೊಳ್ತಿದ್ದಾರೆ ಈಗ. ಖಂಡಿತ. ಆ್ಯಂಡ್ ನಿಜವಾದ ಪ್ಯಾಷನ್ ಇರುವಂಥ ಎಂಟ್ರಪ್ರಿನರ್ಸ್ ಲೈಕ್ ರಾಜುಗೌಡರು ತರದವರಿಂದ ಸಾಧ್ಯ. ಯಾಕಂದರೆ ಇಂಡಿಯಾನ ಆತ್ಮನಿರ್ಭರ ಅಂತ ಹೇಳೋದು ಸುಲಭ, ಆದರೆ ನಿಜವಾಗ್ಲೂ ಆತ್ಮನಿರ್ಭರ ಅಥವಾ ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂದರೆ ಪ್ಯಾಷನೇಟಿವ್ ಆ್ಯಂಡ್ ದೇಶಕ್ಕೋಸ್ಕರ ಡೆಡಿಕೇಟೆಡ್ ಕೆಲಸ ಮಾಡಿ. ಏನಾಗ್ಬಿಡುತ್ತೆ ಈಗ ನಾವು ಹೇಳ್ತೀವಿ MNC ಅವ್ರದ್ದು ಸರ್ ರಾಸ್ ರಾಯ್ಸ್ ಕಾರ್ ಸರ್. ಯಾಕೆ ವೈ ನಾಟ್ ನಾವೇ ಮಾಡಬಾರ್ದು? ನಾವು ಕೇಳಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡ್ಬೋದು. ಯಾರು ಹೇಳಿದ್ದು ಮಾಡೋಕ್ಕಾಗಲ್ಲ ಅಂತ. ಈಗ ನಮ್ಮ ಗೊತ್ತಿಲ್ಲ ಬ್ರ್ಯಾಂಡ್ ನೇಮ್ ಹೇಳ್ಬೋದು, ನೀವು ಮಹೀಂದ್ರ ಕಾರ್ ಯಾರಿಗೆ ಸೆಟ್ ಇಲ್ಲ ಹೋಗ್ತಿದೆ, ಮಾಡ್ಬೇಕು ಸರ್, ಧೈರ್ಯ ಮಾಡ್ಬೇಕು ಸರ್. ರೆಡಿ ಆಗ್ಬೇಕು ಫಸ್ಟ್. ಈಗ ಯಾಕೆ ನಾವು 27 ಫ್ಲೋರ್ಸು 10 ಫ್ಲೋರ್ಸು 15 ಫ್ಲೋರ್ಸ್ ಯಾರು ಮಾಡಲ್ಲ. ಭಯಪ್ಪ ನಾವು ಮಾಡೋಕ್ಕಾಗುತ್ತಾ? ಓನ್ಲಿ MNC ನಾವು ಮಾಡ್ತಾ ಇದೀವಲ್ಲ. ಯಾಕೆ ಮಾಡ್ಲಿಕ್ಕಾಗಲ್ಲ? MNC ಅಂತಂದರೆ ಅವರಿಂದ ಇಲ್ಲಿ ಬಂದು ಇನ್ಸ್ಟಾಲೇಷನ್ ಮಾಡಲ್ಲ, ನಮ್ಮ ಲೇಬರ್ಸೇ, ನಮ್ಮ ಕರ್ನಾಟಕದವರೇ, ನಮ್ಮ ಇಂಡಿಯನ್ಸೇ ಇನ್ಸ್ಟಾಲೇಷನ್ ಮಾಡುವಂಥದ್ದು. ಅಫ್ಕೋರ್ಸ್ ವಿ ಆರ್ ಇಂಪೋರ್ಟ್. ಯಾವುದೇ ಕಂಪನಿ ಯಾವುದೇ ಅಲ್ಲಿ ಯಾರು ಓನ್ ಮ್ಯಾನುಫ್ಯಾಕ್ಚರ್ಸ್ ಯಾವುದೂ ಇರೋದಿಲ್ಲ. ಫ್ಯಾಬ್ರಿಕೇಷನ್ ಲೈಕ್ ನಾವು ಮಾಡ್ದಂಗೆ ಎಲ್ಲರೂ ಮಾಡ್ಕೊಳ್ತಾರೆ. ಇಟ್ಸ್ ಆಲ್ ಇಂಪೋರ್ಟ್ ಫ್ರಮ್ ಅದರ್ ಇದ್ರ ತೊಗೊಂಬಂದು ಅವ್ರ ಬ್ರ್ಯಾಂಡಲ್ಲಿ ಮಾಡುವಂಥದ್ದು. ಎಲ್ಲ ಅದನ್ನು ಬಂದು ಅಸೆಂಬ್ಲೇಡ್ ಆಗುವಂಥದ್ದು. ಇಟ್ಸ್ ಎ ಕಂಪ್ಲೀಟ್ಲಿ ಮೋರ್ ದೆನ್ 5000 ಕಾಂಪೊನೆಂಟ್ಸ್ ಇರುತ್ತೆ ಒಂದು ಲಿಫ್ಟ್ ಅಲ್ಲಿ. ಹೌದು, ಸ್ಕ್ರೂ, ಬೋಲ್ಟ್ಸು, ಕಾಪರ್, ಅದು ಇದು ಈ ಸ್ಕ್ರೂ ಒಂದ್ ಕಡೆಯಿಂದ ಬರುತ್ತೆ, ಪಿನ್ ಒಂದ್ ಕಡೆಯಿಂದ ಬರುತ್ತೆ, ಈ ಪೇಂಟ್ ಒಂದ್ ಕಡೆ ಆಗುತ್ತೆ, ಈ ಕ್ಯಾಸ್ಟಿಂಗ್ ಒಂದು ಬರುತ್ತೆ. ಇದು ಒಂದರಲ್ಲೇ ನಮಗೆ 20+ ಐಟಮ್ಸ್ ಇರುತ್ತೆ. ಹಾಗೆ ಅದಷ್ಟು ಒಬ್ಬ ಮಾಡಲ್ಲ, ಆಗೋದಿಲ್ಲ. ಅದನ್ನ ಆ ಕಾಸ್ಟ್ ಲ್ಯಾಂಡಿಂಗ್ ಕಾಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಮೇಂಟೈನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಯೂಸ್ ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಮೇಂಟೆನೆನ್ಸ್ ಆಗ್ಬೋದು, ಅದೆಲ್ಲ ತುಂಬಾ ಡಿಫಿಕಲ್ಟಿ ಇರುತ್ತೆ. ಬನ್ನಿ ನಾವು ಇನ್ನೊಂದಷ್ಟು ಲಿಫ್ಟ್ ನೋಡೋಣ. ಪ್ಲೀಸ್ ಕಮ್. ಎಷ್ಟಾಗಿದೆ ಲಿಫ್ಟ್? ಈಗ ಅಲ್ಲೆರಡು ಆಯ್ತು. ಅಲ್ಲೆರಡಿದೆ. ಇದು ಬಂದು ಲಕ್ಸುರಿ ಮತ್ತೆ ಮಹಾರಾಜ ಸೀರೀಸ್ ಕ್ಯಾಬಿನ್ಸ್. ನೀವು ಇದು ಈ ಕ್ಯಾಬಿನ್ಸ್ ನೀವು ಎಲ್ಲೂ ನೋಡಿರೋದಿಲ್ಲ, ರೇರ್ ಕೇಸ್ ನೋಡಿರ್ತೀರಾ. ಸಮಥಿಂಗ್ ಸ್ಪೆಷಲ್. ವಿ ಇಂಟ್ರೊಡ್ಯೂಸ್ ದಟ್ ಕ್ಯಾಬಿನ್. ಹೇಗೆ ಕಂಪ್ಲೀಟ್ ಇದೆ, ಇಟ್ಸ್ ಎ ಲ್ಯಾಕರ್ಡ್ ಗ್ಲಾಸ್. ಇದು ಮಲ್ಟಿಪಲ್ ಅಂತ ಫ್ಲೋಟೆಡ್ ಗ್ಲಾಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಇದು ಗ್ಲಾಸ್? ಇದು ಗ್ಲಾಸ್ ನಾನ್ ಬ್ರೇಕಬಲ್ ಟಫ್ ಅಂಡ್ ವಿತ್ ಫ್ಲೋಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ವಿತ್ ಲೈಫ್ ಟೈಮ್ ಮೇಂಟೆನೆನ್ಸ್ ಫ್ರೀ. ಇದು ಏನಾಗುತ್ತೆ, ಮಿರರ್ ಆದರೆ ಏನಾಗುತ್ತೆ, ಕ್ಲೀನ್ ಮಾಡ್ತಾ ಸ್ಕ್ರಾಚಸ್ ಬರುತ್ತೆ. ಆ ಫೀಲ್ನೆಸ್ ಬರಲ್ಲ, ಹೊಡೆದ ಡ್ಯಾಮೇಜ್ ಡೆಂಟ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಇದೆಲ್ಲ ಟಫ್ ಅಂಡ್ ವಿತ್ ನಾನ್ ಬ್ರೇಕಬಲ್ ಗ್ಲಾಸ್ ಯೂಸ್ ಮಾಡಿರೋಂಥದ್ದು. ಒಂದು ಮನೆ, ಲಕ್ಸುರಿಯಸ್ ಮನೆ, ಒಂಥರ ಪ್ರೀಮಿಯಂ ಸಜ್ಮೆಂಟ್ಗೆ ಇದನ್ನ ಯೂಸ್ ಮಾಡ್ತೀವಿ. ಇನ್ಕ್ಲೂಡಿಂಗ್ ಫ್ಲೋರಿಂಗ್ ಆಲ್ಸೋ ದ ರಿಲೇಟೆಡ್. ಈ ಥರ ನಮ್ಮಲ್ಲಿ ಹೌದು ಗ್ಲಾಸ್ ಲ್ಯಾಕರ್ ವಿತ್ ಟಫ್ ಅಂಡ್. ಏನಂದ್ರೆ ಇದು ಡಿಫ್ರೆಂಟ್ ಥಿಂಗ್ಸ್. ಒಂದೊಂದು ಫ್ರೇಮಲ್ಲೂ ಒಂದೊಂಥರ ಕಾಣಿಸುತ್ತೆ. ಇದು ನೀವು ಲೈಟಿಂಗ್ಸ್ ಚೇಂಜ್ ಮಾಡಿದಾಗೆಲ್ಲ ಒಂದೊಂಥರ ಬರುತ್ತೆ ನಿಮಗೆ. ಆ ಥರ ನಿಮ್ಮ ಔಟ್ಸೈಡ್ ಥೀಮ್ ಹೇಗೆ ನಿಮ್ಮ ಇಂಟೀರಿಯರ್ ಥೀಮ್ ಇರುತ್ತೆ, ಆ ರೀತಿ ನಾವು ಇದನ್ನ ಮಾಡ್ಕೊಡ್ತೀವಿ. ಇಟ್ಸ್ ಕಂಪ್ಲೀಟ್ಲಿ ಕಸ್ಟಮೈಸ್. ಈ ಥರ ಇದೆ, ಇದೇ ತಗೋಬೇಕು ಅಂತಲ್ಲ.
ಹೈಟು ಸೈಜು ನಿಮಗೆ ನೋಡಿ ಇಲ್ಲೊಂದು ಬೇರೆ ಮಾಡಿದ್ವಿ, ಸೆಂಟ್ರಲ್ ಇದನ್ನು ಕೊಟ್ಟಿದ್ವಿ, ನಮ್ಗೆ ಇದು ಬೇರೆ ಥರ ಬೇಕು, ಇದು ಬೇರೆ ಕಲರ್ ಬೇಕು, ಅಫ್ಕೋರ್ಸ್ ಸಿಗುತ್ತೆ. ಇಲ್ಲಿ ಗೋಲ್ಡ್ ಇದೆ, ರೋಸ್ ಗೋಲ್ಡ್ ಬೇಕು, ಅಫ್ಕೋರ್ಸ್ ಸಿಗುತ್ತೆ. ಬ್ಲ್ಯಾಕ್ ಕಾಂಬಿನೇಷನ್ ಬೇಕು, ನನಗಿದು ರೋಸ್ ಗೋಲ್ಡ್ ಇದೆ, ಗೋಲ್ಡ್ ಬೇಕು, ಅಫ್ಕೋರ್ಸ್ ಸಿಗುತ್ತೆ. ಈಗ ಇದೊಂಥರ ವೈಟ್ ಅಂಡ್ ಗೋಲ್ಡಿಶ್ ಈಗ ನಿಮ್ಮನೆ ಇಂಟೀರಿಯರ್ ಫ್ಲೋರು ಮ್ಯಾಟು ಅದೆಲ್ಲ ಸೇರಿ ಬೇರೆ ಇದೆ, ಅದನ್ನ ಇನ್ಕಾರ್ಪೊರೇಟ್ ಮಾಡ್ತಾರೆ. ಬ್ಲ್ಯಾಕ್ ಬೇಕು ಅಂದ್ರೆ ಬ್ಲ್ಯಾಕ್ ಥಿಂಗ್ಸ್ ಬರುತ್ತೆ. ಗ್ರೇಟ್. ಕಸ್ಟಮೈಸ್ ಕಂಪ್ಲೀಟ್ ಇಕೋ ಪ್ಲಾನೆಟ್ ಅಲ್ಲಿ ಮೇನ್ಲಿ ವಿ ಫೋಕಸ್ ಆನ್ ದ ಕಸ್ಟಮೈಸ್. ಕರೆಕ್ಟ್. ನೋ ಸ್ಟ್ಯಾಂಡರ್ಡ್ಸ್. ಸ್ಟ್ಯಾಂಡರ್ಡ್ಸ್ ಓನ್ಲಿ ಇನ್ ಸೇಫ್ಟಿ. ಲೈಟಿಂಗ್ ಕೂಡ ಎವ್ರಿಥಿಂಗ್ ಇಸ್ ಲೈಟಿಂಗು ಅಷ್ಟೇನೆ. ಎಲ್ಲನೂ ಕೂಡ ನೀವು ನೋಡ್ತಾ ಇರೋದು ಇಸ್ ಅ ಜರ್ಮನ್ ಇಂಪಾರ್ಟೆಂಟ್ ಲೈಟ್ಸೇನೆ. ಇಟ್ಸ್ ಎ ಲಾಂಗ್ ಡ್ಯೂರಬಿಲಿಟಿ, ರೆಸೊಲ್ಯೂಷನ್ನು, ನಿಮ್ಗೆ ಆ ಬ್ರೈಟ್ನೆಸ್ ಎಲ್ಲ ನೀವು ರಿಮೋಟಲ್ಲಿ ನೀವು ಮಾಡ್ಕೋಬೋದು. ಏನು ತುಂಬ ಗ್ಲಾಸಿ ಬೇಡ, ಸ್ವಲ್ಪ ಡಿಮ್ ಮಾಡ್ಕೊಳ್ಳೋಣ, ಜಾಸ್ತಿ ಬ್ರೈಟ್ ಬೇಕು ನನಗೆ. ಕೆಲವರು ಲೈಟ್ ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಡಾರ್ಕ್ನೆಸ್ ಬೇಕು, ಅದಕ್ಕೆ ನಾವು ಲಿಫ್ಟ್ ಡಾರ್ಕ್ನೆಸ್ ಇಟ್ಟಿದ್ದೀವಿ, ಇದು ಬ್ರೈಟ್ನೆಸ್ ಇಟ್ಟಿದ್ದೀವಿ. ಹಾಗೆ ಇಲ್ಲಿಗೆ ಎಲ್ಲ ಥರನೂ ಬರ್ತಾರಲ್ಲ ಕಸ್ಟಮರು, ಒಂದೇ ಥರ ಬರೋದಿಲ್ಲ. ಕೆಲವರು ಬಂತಾರೆ, ವಾವ್ ಇನ್ನೂ ನನಗೆ ಬ್ರೈಟ್ನೆಸ್ ಬೇಕು ಅಂದರೆ ಅಫ್ಕೋರ್ಸ್ ಇರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಡಾರ್ಕ್ ಆಗಿರೋ ಚೆನ್ನಾಗಿರುತ್ತೆ. ಹೊರಗಡೆ ಈ ಪ್ಯಾನಲ್ಸ್ ಕ್ಲಾಡಿಂಗ್ ಎಲ್ಲ ಇವಾಗ ನಾವು ಇಲ್ಲಿಗೆ ಟೆಂಪ್ರರಿ ಮಾಡ್ಕೊಂಡಿರೋಂಥದ್ದು. ಇದಕ್ಕೆಲ್ಲ ನಮ್ಮಲ್ಲೂ ಕೂಡ ಈ ಥರ ಕ್ಲಾಡಿಂಗ್ ಕೂಡ ಮಾಡ್ತೀವಿ, ಅಲ್ಲೂ ಮಾಡಿದೀವಿ ನಾವು ಅದನ್ನ. ವಿತ್ ಕ್ಲಾಡಿಂಗ್ ಕೂಡ ನಮ್ಮಲ್ಲೂ ಕೂಡ ಮಾಡ್ಕೊಡ್ತೀವಿ ಹೊರಗಡೆಗೆ. ಎಸ್ ಎಸ್, ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ. ಈ ಕಲರ್ ಸಕ್ಕತ್ತಾಗಿದೆ, ಒಂಥರ ರಾಯಲ್ ಲುಕ್. ಮಹಾರಾಜ ಸೀರೀಸ್ ಲಿಫ್ಟ್ಗಳು ಇವೆಲ್ಲ ಗ್ರೇಟ್. ರಾಫ್ಟರ್ಸ್ ಯೂಸ್ ಮಾಡಿದೀವಿ ಸರ್. ಇದು ಒಂದು ಸೆಕೆಂಡ್, ಈಗ ಉದಾಹರಣೆಗೆ ಮೊದಲೇನಾಗೋದು, ಈಗ ಮೇಲೆ ಕೆಳಗಡೆ ಬಟನ್ ಇರುತ್ತೆ. ಈಗ ನಾವೇನು ಮಾಡಿದ್ವಿ, ಒಂದೇ ಯೂಸ್ ಮಾಡಿದ್ದೀವಿ. ಇದೆಲ್ಲ ನಮಗೆ ಡಬಲ್ ಬಟನ್ ಸಿಗುತ್ತೆ, ಅದೆಲ್ಲ ಆಪ್ರೇಟೆಡ್ ಆಗ್ತದೆ ಕ್ಯಾಬಿನು. ಇದನ್ನು ಈ ಫೀಲ್ ನೋಡಲಿ ಅಂತೇಳಿ ಓಪನಲ್ಲೇ ಇಟ್ಟಿದ್ದೀವಿ ನಾವು, ಡೋರ್ಸ್ ಬೇಡ ಅಂತೇಳಿ, ಅದು ಆಪ್ರೇಟ್ ಆಗ್ತದೆ. ನಮಗೆ ಇದರಲ್ಲಿ ಇನ್ನೊಂದು ಫೆಸಿಲಿಟೀಸ್ ಇದೆ ಸರ್, ನಾನು ನಿಮ್ಗೆ ತೋರಿಸ್ತೀನಿ. ಡಬಲ್ ಬಟನ್ ಬರುತ್ತೆ ನಮ್ಮಲ್ಲಿ. ಕೆಲವೊಂದು ಏನಾಗುತ್ತೆ ಲಿಫ್ಟಲ್ಲಿ, ಇದು ಟೈಮ್ ಸೇವಿಂಗ್ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಏನಾಗುತ್ತೆ, ಈಗ ಅವ್ನು ನಿಮ್ಮ ಅಪಾರ್ಟ್ಮೆಂಟಲ್ಲಿ ಯಾರೋ ಡೌನ್ ಹೋಗಬೇಕು, ಸಿಂಗಲ್ ಬಟನ್ ಇರುತ್ತೆ, ಬಟನ್ ಪ್ರೆಸ್ ಮಾಡ್ತಾರೆ, ಆ ಲಿಫ್ಟಲ್ಲಿ ಅಪ್ ಹೋಗ್ತಾ ಇರ್ತದೆ ಕ್ಯಾಬಿನು. ಯಾರೋ ಒಬ್ಬ ಎಮರ್ಜೆನ್ಸಿಗೆ ಡೌನ್ಗೆ ಹೋಗ್ಬೇಕಿರುತ್ತೆ, ಆಫೀಸ್ ಟೈಮ್ ಆಗಿಬಿಟ್ಟಿರುತ್ತೆ, ವಾಶ್ ನೋಡ್ತಾ ಇರ್ತಾರೆ, 5ನೇ ಫ್ಲೋರಲ್ಲಿ ಇದ್ದಾರೆ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗೇನಾಗುತ್ತೆ, ಅವ್ರು ಕೆಳಗಡೆ ಹೋಗ್ಬೇಕಾಗಿರೋರು ವೆಯ್ಟ್ ಮಾಡ್ತಾ ಇರ್ತಾರೆ, ಲಿಫ್ಟ್ ಮೇಲೆ ಯಾರೋ 5ನೇ ಫ್ಲೋರ್ ಕಾಲ್ ಕೊಟ್ಟಿರ್ತಾರೆ, ಲಿಫ್ಟ್ ಬರುತ್ತೆ ಗ್ರೌಂಡಿಂದ, ತಿರುಗಿ ಇವ್ರು ಇರೋಂಥ 5ನೇ ಫ್ಲೋರಲ್ಲಿ ಇರ್ತಾರೆ, ಇವರು ಓಪನ್ ಆಗುತ್ತೆ, ಮೇಲೆ ಹೋಗ್ತಿದ್ಯಾ, ಓಕೆ ವೆಯ್ಟ್ ಮಾಡ್ತಾರೆ, ಕ್ಲೋಸ್ ಆಗುತ್ತೆ, ಮತ್ತೆ ಅದೊಂದು 7ನೇ 8ನೇ ಫ್ಲೋರ್ಗೆ ಹೋಗುತ್ತೆ, ಅಲ್ಲಿ ಓಪನ್ ಆಗಿ ಅವರು ಎಕ್ಸಿಟ್ ಆಗ್ತಾರೆ, ಮತ್ತೆ ಅದು 5ನೇ ಫ್ಲೋರ್ಗೆ ಬರುತ್ತೆ. ಅಷ್ಟೆಲ್ಲ ಅವರು ಕಾದಿರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಈ ಎನರ್ಜಿ ನಮ್ಮಲ್ಲಿ ಅದಕ್ಕೆ ಏನು ಮಾಡಿರ್ತೀವಿ. ಹಾಯ್ ಸರ್, ಡಬಲ್ ಬಟನ್ ಇರುತ್ತೆ. ಇಫ್ ಯು ಪ್ರೆಸ್ ದ ಅಪ್ ಬಟನ್, ಲಿಫ್ಟ್ ಡೌನ್ ಹೋಗ್ತಾ ಇದ್ರೆ ಸ್ಟಾಪ್ ಆಗೋದಿಲ್ಲ, ಬರೀ ಅಪ್ ಮಾತ್ರ. ಯಾವ ಬಟನ್ ಪ್ರೆಸ್ ಮಾಡಿದ್ರೆ ಡೈರೆಕ್ಷನ್ಸ್ ಹಾಗೆ ಹೋಗ್ತಿದ್ರೆ ಮಾತ್ರ ನಿಲ್ಲಿಸುತ್ತೆ. ಸಪೋಸ್ ಏನಾದರೂ ಅಗೇನ್ 10 ಸೆಕೆಂಡ್ಸ್ ಆದ್ಮೇಲೆ ಪ್ರೆಸ್ ಮಾಡಿಲ್ಲ ಅಂದರೆ ಬರೋದಿಲ್ಲ. ಅದು ರಿಯಲೈಸ್ ಮಾಡ್ಕೊಳ್ಳುತ್ತೆ, ಇವರು ಹೋಗಿರ್ತಾರೆ ಮತ್ತೆ ಪ್ರೆಸ್ ಮಾಡ್ತಾ ಇಲ್ಲ ಅನ್ನೋದು ರಿಯಲೈಸ್ ಮಾಡಿಕೊಂಡು ಪವರ್ ಸೇವಿಂಗ್ ಆಗುತ್ತೆ. ಅದಕ್ಕೆ ಇದರಲ್ಲಿ ಎನರ್ಜಿ ಸೇವಿಂಗ್ ಅಪ್ ಟು 70% ಎನರ್ಜಿ ಸೇವಿಂಗ್ ಮೋಡ್ ನಾವು ಇದ್ರಲ್ಲಿ ಕೊಟ್ಟಿರ್ತೀವಿ. ಪವರ್ ಸೇವಿಂಗ್ ಮೋಡ್ ಅಂತ ನಮ್ಮ ಕಂಟ್ರೋಲರ್ ಅದೊಂದು ಆಪ್ಷನ್ಸ್ ಇರುತ್ತೆ. ಹಿಂಗಾಗಿ ಸೊ ಇದೆಲ್ಲ ಬಳಸ್ಕೊಳ್ಳಿ, ಈ ಥರ ತುಂಬ ಚೆನ್ನಾಗಿದೆ. ಇದು ಹ್ಯಾಮರ್ ಡಿಸೈನ್. ಬನ್ನಿ, ಮಹಾರಾಜ ಲಿಫ್ಟ್ ಫೀಲ್ ಲೈಕ್ ಮಹಾರಾಜ. ಇಟ್ಸ್ ಹ್ಯಾಮರ್ ಡಿಸೈನ್. ಇಟ್ಸ್ ಡ್ಯುಯಲ್ ಗ್ಲಾಸ್ ರಿಫ್ಲೆಕ್ಷನ್ಸ್ಗೆ ವಿತ್ ಲ್ಯಾಕರ್ಡ್ ಯುವರ್ ಕಸ್ಟಮೈಸ್ ಡಿಸೈನ್ಸ್ ಮಾಡಿರ್ತೀವಿ. ಸೇಮ್ ಆಸ್ ಏನು ಫ್ಲೋರಿಂಗ್ಗೆ ಅದನ್ನೇ ಕೊಟ್ಟಿರ್ತೀವಿ. ಇದು ಇನ್ನೊಂದು ಫೆಸಿಲಿಟೀಸ್ ಏನಂದರೆ ಪರಮ್ ಸರ್, ಇದು ಯೂಶಲಿ ಲಿಫ್ಟ್ ಅಂದರೆ ನೋಡಿದ್ರೆ 6 ಅಡಿ 8 ಇಂಚು, ಮ್ಯಾಕ್ಸಿಮಮ್ 7 ಅಡಿ ಬರುತ್ತೆ. ಇದು ನಿಮ್ಮ ಡೋರೇ ನಿಮಗೆ ಅಪ್ ಟು 10 ಫೀಟ್ವರೆಗೂ ಕೊಡ್ತೀವಿ. ಕ್ಯಾಬಿನ್ 11 ಫೀಟ್ 12 ಫೀಟ್ವರೆಗೂ ಕೊಡ್ತೀವಿ, ಡಿಪೆಂಡಿಂಗ್ ಆನ್ ಯುವರ್ ಮನೆ ಫ್ಲೋರ್ ಹೈಟ್ಸ್. ಆ ಪ್ರೀಮಿಯಮ್ ಅವ್ರಿಗೆ ಎಷ್ಟು ಹೈಟ್ ಬೇಕು ಅಷ್ಟು ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು. ಇದು ವೈಟ್ ಥೀಮ್ ಯೂಸ್ ಮಾಡೋರಿಗೆ, ನನಗೆ ಫುಲ್ಲು ವೈಟ್ ಬೇಕು ಅಂದ ಸ್ಟಾರ್ ಹೋಟೆಲ್ಸ್ಗೆ, ಆ ಥರದಕ್ಕೆ ಇದನ್ನು ನಾವು ಆ ಥರ ಯೂಸ್ ಮಾಡ್ತಿದ್ದೀವಿ. ಇದು ಸಿಂಪಲ್. ಈಗ ನಿಮ್ಮದೇ ಒಂದು ಓನ್ ಡಿಸೈನ್ಸ್ ಇರುತ್ತೆ, ಅದನ್ನು ನೀವು ಕಲಾ ಮಾಧ್ಯಮ ಲೋಗೋ ಹಾಕ್ಬಿಟ್ಟು ಇಲ್ಲಿ ಅದನ್ನು ನೀವು ಕೊಟ್ಬಿಡ್ಬೋದು. ಪರಮ್ ಸರ್ ಫೋಟೋ ಬೇಕಾದ್ರೂ ನಾವಿಲ್ಲಿ ಮಾಡ್ಬೋದು, ಅದನ್ನ ಎಚಿಂಗ್ ಮಾಡಬಹುದು. ಕನ್ನಡ ಬಾವುಟ ಹಾಕಿ ಅದು ಸಿಗುತ್ತೆ. ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಫೋಟೋ ಹಾಕ್ಬೇಕಾದ್ರು ಸುಮಾರು ಲಿಫ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಅಪ್ಪು ಸರ್ದು ಕೂಡ ಸುಮಾರು ಫೋಟೋ ಹಾಕಿದೀವಿ. ಲಾಸ್ಟ್ ಒಂದು ಈ ಸಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಂತಿದ್ವಿ, ಕ್ಲಿಯಾರಿಟಿ ಫೋಟೋ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ಅಪ್ಪು ಸರ್ ತರನೇ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರ್ ಫೋಟೋ ಸಿಗ್ಲಿಲ್ಲ. ಅದು ಅಂದ್ರೆ ಇದಕ್ಕೊಂಥರ ಫೋಟೋ ಫೇಸ್ಗಿಂತ ಒಂಥರ ಆರ್ಟ್ ತರ ಮಾಡ್ಸೋಣ ಅನ್ಕೊಂಡ್ವಿ. ಅದು ನೆಕ್ಸ್ಟ್ ಇಯರ್ಗೆ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಸ್ಕೆಚ್ ತರ ಬೇಕು ನನಗೆ, ಅದು ಆರ್ಟ್ ಮಾಡಿಕೊಡ್ಬೇಕು ನಮ್ಗೆ ಯಾರಾದರೂ, ಅದು ವೇಟ್ ಮಾಡ್ತಾ ಇದೆ. ಇದೊಂದು ಲೈಟ್ ಸ್ಕ್ರೀನ್ ಡಿಸೈನ್ಸು, ಬ್ಲ್ಯಾಕ್ ಥೀಮು. ಹಾಗೆ ಈಗ ನೋಡಿ, ಇದು ಬ್ಲ್ಯಾಕ್ ನೋಡಿದ್ರಿ, ಕೆಳಗೆ ಪಕ್ಕದ ಸಿಲ್ವರು, ಗೋಲ್ಡು, ರೋಸ್ ಗೋಲ್ಡು. ಹಾಗೆ ನನಗೆ ಇಲ್ಲಿ ಇನ್ನು 20 ಟೈಮ್ಸ್ ಕಲರ್ಸ್ ಇನ್ಪುಟ್ ಮಾಡಬೇಕು ಅಂತ, ಬಟ್ ಸಮಯ ಮತ್ತೆ ಇಲ್ಲಿ ಇದು ಸ್ಪೇಸು ಟೈಮು ಇವೆಲ್ಲ ಸಾಕಾಗೋದಿಲ್ಲ ಅಂತ ಹೇಳಿ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಇಲ್ಲಿ ಇದು ಮಾಡಿರ್ತೀವಿ. ನಮ್ಮ ಶೋರೂಮ್ ಬಂದ್ರೆ ಕೋರ್ಸ್ ಶೋರೂಮ್ ಅಲ್ಲಿ ಈಗ ಒಂದು ಹೊಸ ಶೋರೂಮ್ ಅಲ್ಲಿ ಒಂದು 30+ ಮಾಡಲ್ಸ್, ಈಗ ಎಕ್ಸಿಸ್ಟಿಂಗ್ ಒಂದು 30+ ಡಿಸೈನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ. ಹೊಸ ಶೋರೂಮ್ ರೆಡಿ ಆಗಿದೆ. ಕಳೆದ ಸರ್ತಿ ನಾವು ಇಂಟರ್ವ್ಯೂ ಮಾಡೋದು ಒಂದು 3-4 ಮಂತ್ಸ್ ಆಯ್ತು. ಅವರು ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಿರೋ, ಇವಾಗೆಲ್ಲ ಕಂಪ್ಲೀಟ್ ಆಗಿದೆ.
ನಾವು ಬಂದು ನಿಮ್ಮ ಗ್ರಾಹಕರಿಗೆ, ನಮ್ಮ ಕಸ್ಟಮರ್ಗೆ ಅಲ್ಲಿರೋಂಥ ಏನೋ ಸಮಥಿಂಗ್ ಸ್ಪೆಷಲ್ದು ತೋರಿಸ್ಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಬಂದರೆ ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿರೋದನ್ನ ತೋರಿಸ್ಬೋದು ಅಂತ. ಇಟ್ ಇಸ್ ಆಲ್ ದ ರೆಗ್ಯುಲರ್ ಪ್ಯಾನಲ್ಸ್ ನಾವೇನು ನೋಡ್ತೀವಿ. ಇದರಲ್ಲಿ ಡಿಫ್ರೆಂಟ್ ಕಲರ್ಸು ಆ ಥೀಮ್ಸ್ ಕೂಡ ನಿಮಗೆ ಸಿಗುತ್ತೆ. ಸಕ್ಕದಾಗಿದೆ ನೋಡಿ. ನಾವೆಲ್ಲ ನೋಡ್ತಿದ್ವಲ್ಲ, ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ, ಇವಾಗ ಇವನ್ ನಾವು ಏನೇನೋ ಗ್ಯಾಲಕ್ಸಿ ಡಿಸೈನ್ ನೋಡಿ, ಗ್ಯಾಲಕ್ಸಿ ಡಿಸೈನು. ಸೊ ಆ ಥರ ಮಕ್ಳಿಗೆ ಅಟ್ರಾಕ್ಟಿವ್ ಏನು ಬೇಕು. ಈಗ ಬ್ಲ್ಯಾಕ್ ಹೋಗಿರ್ತಾರೆ ಅಂದರೆ ಬ್ಲ್ಯಾಕು, ಕೆಲವರು ಬ್ಲೂ ಥೀಮ್ಗೆ ಹೋಗ್ತಾರೆ ಬ್ಲೂ ಥೀಮು, ಗೋಲ್ಡ್ಗೆ ಹೋಗ್ತಾರೆ ಅಂದರೆ ಗೋಲ್ಡ್ SS ಥೀಮು, ಸೊ ಪ್ಯೂರ್ ವೈಟ್ ಬೇಕಂದರೆ ಪ್ಯೂರ್ ವೈಟು. ಹಾಗೆ ಬೇಕು ನಿಮಗೆ ಅದನ್ನು ಮಾಡಿಕೊಡ್ಬೇಕು ಅನ್ನೋದಷ್ಟೇ. ಇದೆಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ ಸೆಕ್ಯೂರಿಟಿ. ನಿಮ್ಮ ಲಿಫ್ಟಲ್ಲಿ ಈಗ ನಿಮ್ಮದು ನೀವು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇರುತ್ತೆ. ಫಸ್ಟು ರೆಂಟ್ ಕೊಟ್ಟಿರ್ತೀರಾ, ಸೆಕೆಂಡ್ ಆ್ಯಂಡ್ ಥರ್ಡ್ ನೀವು ಡುಪ್ಲೆಕ್ಸ್ ಇರ್ತೀರಾ. ಕೆಲವೊಂದೆಲ್ಲ ಈಗ ಹಾಗೇನೆ ರೆಂಟು ಬೇಕು ನಮಗೆ, ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹಾಗೆ ಯೂಸ್ ಮಾಡೋದ್ರಿಂದ ನಾವೇನು ಮಾಡಿರ್ತೀವಿ, ಗ್ರೌಂಡು ಫಸ್ಟು ಎವ್ರಿ ಒನ್ ಕ್ಯಾನ್ ಯೂಸ್. ಸೆಕೆಂಡ್ ಥರ್ಡ್ ಬರಬೇಕು ಅಂದರೆ ನೋಡಿ, ಆಕ್ಸೆಸ್ ತಗೊಳ್ತಾ ಇಲ್ಲ ಇದು. ನಾವು ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನೀವು ತಗೊಳ್ಳೋಂಥದ್ದು. ಸೊ ನಿಮ್ಮ ಇದು ತಂಬು ಯಾರ್ಯಾರು ಇರ್ತೀರಾ ಪರ್ಟಿಕ್ಯುಲರ್ ಆಗಿ ಹಾಗೆ. ಈಗ ಈಗ ಯೂನಿವರ್ಸಲ್ ಕೊಟ್ಬಿಟ್ಟಿರ್ತೀವಿ, ಇಲ್ಲಿ ಯಾರಾದ್ರು ಯೂಸ್ ಮಾಡ್ಬೋದು. ನಾವು ಈ ಬಟನ್ ಪ್ರೆಸ್ ಮಾಡಿದ್ರೇನೆ ಈ ಆಕ್ಸೆಸ್ ತಗೊಳ್ಳೋಂಥದ್ದು. ಹಾಗೆ ಕಂಪ್ಲೀಟ್ ಸೆಕ್ಯೂರಿಟಿ, ಇನ್ಬಿಲ್ಟ್ ಸೆಕ್ಯೂರಿಟಿ, ಲೈಕ್ ನಮ್ಮ ಮೊಬೈಲ್ ಥರ. ಆ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ರೆ ಯಾರು ಎಂಟ್ರಿ ಆಗ್ಲಿಕ್ಕೆ ಆಗೋದೇ ಇಲ್ಲ. ಸರ್, ಈ ಎಕ್ಸಿಬಿಷನ್ಗೆ ಈ ಜಾಗ ಕೊಡೋ ಜೊತೆ ಪವರ್ ಕೊಟ್ಟಿರ್ತಾರೆ ಅವರು. ಅದಕ್ಕೂ ಕಾಸ್ಟ್ ಕೊಟ್ಟಿರ್ತೀವಲ್ಲ ಸರ್, ಅದಕ್ಕೆ ನಮಗೆ ಮೋರ್ ದೆನ್ 70,000-80,000 ಪ್ಲಸ್ ಒಂದು 2 to 3 lakh ಡೆಪಾಸಿಟ್ ಅದೆಲ್ಲ ತಗೊಂಡಿರ್ತಾರೆ. ನೋಡಿ ಎಲ್ಲ ವರ್ಕ್ ಆಗ್ತಾ ಇದೆ ಎಲ್ಲರೂ. ಏನೋ ಒಂದು ಸುಮ್ಮನೆ ನ್ಯಾತಾಕೋದು ಬೇಡ ಅಂತ ಸರ್, ಎಲ್ಲ ನೋಡ್ಲಿ. ಸರ್ ಇದನ್ನ ನೋಡಿದ್ರೆ ನಾವು ಹೆಂಗೆ ಅನ್ನೋದಕ್ಕಿಂತ ಲೈಫ್ ಫೀಲ್ ಮಾಡೋಣ. ಇದು ನಮ್ಮಲ್ಲಿ ಮೋರೆವರ್ ಏನಂದ್ರೆ ಇಟ್ಸ್ ಟಚ್ಲೆಸ್. ನಾವು ಬಟನ್ ಟಚ್ ಮಾಡೋಂಗಿರಲ್ಲ. ಹಿಂದೆ ದೂರ ಈಗ ನೋಡಿ ಕೋವಿಡ್ ಅಲ್ಲಿ ಏನಾಗ್ತಾ ಇತ್ತು, ಒಬ್ರದ್ದು ಮುಟ್ಟಂಗಿಲ್ಲ ಅಂತ ಇತ್ತು. ನಾವು ಈ ಟಚ್ಲೆಸ್ ಮುಟ್ಟಬೇಕು ಅಂತ ಏನಿಲ್ಲ. ಹಿಂದೆ ಏನಾಗ್ತಾ ಇತ್ತು, ಒಬ್ರು ಮುಟ್ಟಿದ್ದೀನಿ ಒಬ್ರಿಗೆ ಆಗಲ್ಲ. ಮತ್ತೆ ಇನ್ನೊಂದು ಈವನ್ ಮೊಬೈಲ್ ಆ್ಯಪ್ ಇದೆ ನಮ್ಮಲ್ಲಿ. ಮೊಬೈಲಲ್ಲೂ ಕೂಡ ನೀವು ಇದ್ರದ್ದು ಆ್ಯಪ್ ಕೊಡ್ತೀವಿ. ಮೊಬೈಲಲ್ಲಿ ನೀವು ಕಂಪ್ಲೀಟ್ ಈಗ ಪರಮ್ ಸರ್ ನಾನು ಆ್ಯಡ್ ಮಾಡಬೇಕು ಮಾಡಿದ್ದೀನಿ, ಪರಮ್ ಸರ್ ನಮ್ಮ ಮನೆಗೆ ಬರೋದು ಬೇಡ, ಅವ್ರನ್ನ ಡಿಲೀಟ್ ಮಾಡೋಣ ಅಂದರೆ ಅಲ್ಲಿ ID ನಂಬರ್ 1 ನಿಮ್ದು ಆ್ಯಡ್ ಮಾಡಿದ್ದೀನಿ, ನಿಮ್ಮ ನೇಮ್ ಡಿಲೀಟ್ ಮಾಡ್ತಾರೆ, ನಿಮ್ದು ಆಕ್ಸೆಸ್ ಮತ್ತೆ ತೊಗೊಳ್ಳೋದಿಲ್ಲ, ಡಿಲೀಟ್ ಅಷ್ಟೇ. ಹಾಗಂತ ನಾವು ಯುನಿಟೆಡ್ ಚೇಂಜ್ ಮಾಡಬೇಕು ಅಂತಿಲ್ಲ. ಡೋರ್ ಲಾಕ್ ಏನು ಮಾಡ್ತೀವಿ, ಕೈ ಕಳೆದೋಯ್ತು ಅಂದರೆ ಒಂದು ಮನೆದು ಡೋರ್ ಲಾಕೇ ಚೇಂಜ್ ಮಾಡಬೇಕು. ಅದು 50,000 60,000 ಇದು ಹಾಗಲ್ಲ. ಈಗ ಪರಮ್ ಸರ್ಗೆ ಒಂದು ID ನಂಬರ್ ಕೊಟ್ಟು ಆ್ಯಡ್ ಮಾಡಿರ್ತೀವಿ. ಫ್ರೆಂಡ್ಸ್ ಸೆಕ್ಷನಲ್ಲಿ ಪರಮ್ ಸರ್ ID ನಂಬರ್ 1 ಕೊಟ್ಟಿರ್ತೀವಿ. ಪರಮ್ ಸರ್ ಬೇಡ ಅಂದರೆ ಪರಮ್ ಸರ್ ಡಿಲೀಟ್ ಮಾಡ್ತಾ ಕೊಟ್ಟರೆ ಆ ಮೊಬೈಲಲ್ಲಿ ನಿಮ್ದು ಆಕ್ಸೆಸ್ ತಗೊಳ್ಳೋದೇ ಇಲ್ಲ. ನಿಮ್ಗೆ ಕೊಟ್ಟಿರೋದು ತಂಬ ಕಾರ್ಡ ಯಾವುದೂ ವರ್ಕ್ ಆಗೋದಿಲ್ಲ. ನೋಡಿ ಅವ್ರ ಫ್ಯಾಷನ್ ಎಷ್ಟಿದೆ ಅಂತಂದ್ರೆ, ಇದನ್ನೆಲ್ಲ ಯಾವುದೋ ಒಂದು ಬ್ರೋಷರು ಅಥವಾ ಒಂದು ವಿಡಿಯೋ ಮಾಡಿಸಿ ಇಟ್ಕೊಂಡು ಸಣ್ಣದೊಂದು 10x20 ಈ ಥರ ತೊಗೊಂಡು ಮಾಡ್ಬೋದಿತ್ತು. ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಸ್ಪೇಸ್ ತೊಗೊಂಡು ಆ್ಯಕ್ಚುಯಲ್ ಲಿಫ್ಟ್ ತಂದು ಹಾಕಿದ್ದಾರೆ, ಒಂದು 10 ಲಿಫ್ಟ್ ಹಾಕಿದ್ದಾರೆ. ಮಾತ್ರ ಎಲೆಕ್ಟ್ರಿಸಿಟಿ ತೊಗೊಂಡು ಅದೆಲ್ಲವೂ ಸುಮ್ಮನೆ ಶೋನು ಅಲ್ಲ, ಎಲ್ಲ ವರ್ಕ್ ಆಗ್ತವೆ, ಎಲ್ಲ ವರ್ಕ್ ಆಗಂತದೇನೆ. ಯು ಕ್ಯಾನ್ ಟಚ್ ಅಂಡ್ ಫೀಲ್, ಎಲ್ಲ ವರ್ಕ್ ಆಗ್ತವೆ ನೀಟಿಗೆ. ಆ ಥರ ಮಾಡಿದ್ದಾರೆ. ಇನ್ನು ಅವ್ರದ್ದು ಹೊಸ ಶೋರೂಮ್ ನೋಡೋಣ, ಅದ್ಭುತವಾಗಿರುತ್ತೆ ಸರ್ ಪ್ಲೀಸ್. ಇದು ಈಗ ಹೇಗೆ ಡೋರ್ ಓಪನ್ ಆಗುತ್ತೆ, ಎಷ್ಟು ಸ್ಮೂತಲ್ಲಿ ಓಪನ್ ಆಗುತ್ತೆ, ವಿತ್ ಕ್ಲಾಡಿಂಗ್ ಇದು ಆಪ್ಷನ್. ಬರೀ ಫ್ರೇಮ್ ನೋಡಿರ್ತೀರಲ್ವಾ, ವಿತ್ ಕ್ಲಾಡಿಂಗ್. ಕಸ್ಟಮರ್ ಕೇಳ್ತಾರೆ, ನಿಮ್ಮ ಥೀಮಲ್ಲೇ ನಮ್ಗೆ ಈ ಥರ ಕ್ಲಾಡಿಂಗ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ, ಬಾರ್ಡ್ರು ನಾವು ಬೇರೆ ಇಲ್ಲಿ ಮಾಡ್ಕೊಳ್ತೀವಿ ಅಂದಾಗ ಈ ಥೀಮು ಕೂಡ ನಾವು ಮಾಡಿಕೊಡ್ತೀವಿ. ಜೊತೆಗೆ ಇದು ನಾವು ವುಡನ್ ಥೀಮ್. ಇದು ನನಗೆ ವುಡ್ ಪ್ರಿಯರ್ ಜಾಸ್ತಿ ಇರ್ತಾರೆ, ಮನೆ ತುಂಬ ಟೀಕ್ ಹಾಕೊಂಡಿರ್ತಾರಲ್ಲ, ಇಟ್ಸ್ ಟೀಕ್ ವುಡ್ ಗ್ರೈನ್ಸ್ ಇರೋಂಥದ್ದು ಫಿನಿಷಸ್ಸು. ಇದು ಆಪ್ರೇಟ್ ಕೂಡ ಆಗುತ್ತೆ ನಿಮಗೆ. ಇದನ್ನ ಆಪರೇಟ್ ಆಪ್ಷನ್ಸ್ ಕೂಡ ನಾವು ಮಾಡಿದ್ದೀವಿ. ಇದನ್ನ ನೋಡ್ಲಿ ಅಂತ ಡೋರ್ ಟೆಂಪರರಿ ಎಕ್ಸಿಬಿಷನ್ ಹಿಂಗೆ ಮಾಡಿದಿರಲ್ಲ ಗೌಡ್ರೆ ನೀವು. ಅದನ್ನೇ ಸರ್, ಈಗ ನಾವು ಇದನ್ನ ಕಸ್ಟಮರ್ಗೆ ನೋಡ್ಬೇಕಲ್ಲ, ಡೋರ್ ಹೇಗೆ ಓಪನ್ ಆಗುತ್ತೆ, ಒಳಗಡೆ ಹೇಗಿರುತ್ತೆ ಸ್ಪೇಸಸ್, ಇದೆಷ್ಟು ಪ್ಯಾಸೆಂಜರು, ಇದು ಇಟ್ಸ್ 4 ಪ್ಯಾಸೆಂಜರು, ನೆಕ್ಸ್ಟ್ ಇನ್ನೊಂದು 5 ಪ್ಯಾಸೆಂಜರ್ ಆಗಿ ಮಾಡಿರ್ತೀವಿ. ಗೊತ್ತಾಗಬೇಕಲ್ಲ ಇದು ಸೆನ್ಸರ್ ಹೇಗೆ ವರ್ಕ್ ಆಗುತ್ತೆ, ಸೇಫ್ಟಿ ಇದೆಯಾ ಇಲ್ವಾ. ಅದಕ್ಕೋಸ್ಕರ ಏನಂದ್ರೆ ಲೈವ್ ಆಗಿ ಅವ್ರಿಗೆ ತೋರಿಸ್ಬೇಕು ಅಂತಷ್ಟೇ. ಓಕೆ, ಈಗ ನೋಡಿ ಕ್ಲೋಸ್ ಆಗುತ್ತದು, ಅದೇ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಒಳಗಡೆಯಿಂದ ಕ್ಲೋಸ್ ಮಾಡಬೇಕು. ನೋಡಿ ಹೋಗ್ತಾ ಇದೆ, ನಿಂತ್ಕೊಂಡ್ಬಿಡ್ತು ಆ ಸೇಫು ಫುಲ್ಲು ಹಂಗೆ. ವಾವ್. ಈಗ ಗೌಡ್ರೆ ನೀವು ಆಕ್ಚುಲಿ ಲಿಫ್ಟ್ ಅಂತ ಹಾಕೋದು ಇಷ್ಟೇ ಅಲ್ವಾ? ಹೌದು. ಬಟ್ ಇದು ಹಾಕೊಡ್ತೀರಾ? ಇದನ್ನು ಎಕ್ಸ್ಟ್ರಾ ಕ್ಲಾಡಿಂಗ್ ಮಾಡಿ ಇದು ಹಾಕೊಡ್ತೀರಾ? ಬೇಕು ಇಲ್ಲಿ ಗಂಟು ಕೊಡ್ತಾರೆ. ಇಟ್ಸ್ ಡಿಪೆಂಡಿಂಗ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್ ಅಷ್ಟೇ. ಬರೀ ಲಿಫ್ಟ್ ಅಲ್ಲ, ಅದು ಕ್ಲಾಡಿಂಗ್ ಹಾಕೊಡ್ತಾರೆ, ಮತ್ತೆ ವಾಲ್ಗೂ ಬೇಕಾದ್ರೆ ಫಿನಿಶಿಂಗ್ ಮಾಡಿ ಇಡೀ ಟಾಪ್ ನಿಮ್ದು ಪೂರ್ತಿನೂ ಕೂಡ ಬೇಕಾದ್ರೆ ಅದರಲ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ ಕೂಡ ಮಾಡ್ಕೊಡ್ತೀವಿ. ಅದು ಮಲ್ಟಿಪಲ್ ಆಪ್ಷನ್ಸ್ ಅಲ್ಲಿ. ಇದು ಬಂದು ಕ್ಲೋಸ್ ಡೋರ್ ಅಲ್ಲಿ ಸಮ್ ಡಿಸೈನ್ಸ್. ನಮಗೆ ಡೋರ್ ಕ್ಲೋಸ್ ಆದಾಗ ಒಂಥರ ಲುಕ್ಕಲ್ಲಿ ಡಿಸೈನ್ಸ್ ಅಲ್ಲಿ ಇರಬೇಕು ಅಂದಾಗ ಇಟ್ಸ್ ಅ ಸಿಂಗಲ್ ಡಿಸೈನ್ಸ್ ಡೋರ್ಸ್ ಕೂಡ ಮಾಡಿರ್ತೀವಿ. ಓಪನ್ ಆದಾಗ ನಮಗೆ ಇದು ಬರುತ್ತೆ. ಇಟ್ಸ್ ಆಂಟಿಕ್ ಸೀರೀಸ್. ಇದು ಆಂಟಿಕ್ ಸೀರೀಸು. ಇದು ಆಂಟಿಕ್ ಸೀರೀಸು. ಇದು ಕಂಪ್ಲೀಟ್ ಸ್ಕ್ರಾಚ್ ಪ್ರೂಫು. ಒಂಥರ ಆಂಟಿಕ್ ಆಂಟಿಕ್ ಆಗಿರುತ್ತೆ. ಕೆಲವು ನಮ್ಗೆ ಗ್ಲಾಸಿ ಬೇಡ, ಒಂಥರ ನಮ್ಗೆ ಆಂಟಿಕಲ್ ಸೀರೀಸ್ ಆಗಿರ್ಬೇಕು ಅಂದ್ರೆ ಕಾಪರ್ ಫಿನಿಶ್ ಅಲ್ಲಿ ಈ ತರ ನಿಮಗೆ ಇದನ್ನು ಕೂಡ ನೀವು ಈ ಸೀರೀಸ್ ಕೂಡ ಇಟ್ಸ್ ಸೇಮ್ ಅದಕ್ಕೆ ಯೂನಿಫಾರ್ಮಿಟಿ ಆ ಫ್ಲೋರಿಂಗ್ ಅದ್ರ ಮಾಡಿಸಿದ್ವಿ. ಅಂದರೆ ಇದು ತಕ್ಕಂತೆ ಸ್ಮಾಲ್. ಕೆಲವರು 8 inches ಪ್ಯಾನಲ್ ಕೊಡೋ ಬದಲು
ನಮಗೆ ಇದನ್ನ ಸ್ಮಾಲ್ ಸ್ಲೀಕ್ ಆಗಿ ನಾವು ಉದ್ದ ಇರಲಿ ಸ್ಮಾಲ್ ಆಗಿರಲಿ ಅಂತ ಹೇಳ್ತಾರೆ, ಅದನ್ನು ಕೂಡ ನಾವು ಮಾಡಿದ್ದೀವಿ ಇದರಲ್ಲಿ. ಇಟ್ಸ್ ಅ ಕ್ಲೋಸ್ ಬಟನ್, ಇಟ್ಸ್ ಅ ಓಪನ್ ಬಟನ್, ಇಲ್ಲ ಸೆನ್ಸರ್ ಇರುತ್ತೆ. ಬಂದು ಇದೊಂದು ಭಯಂಕರ ಬ್ಲಾಕ್ ಥೀಮ್ ಅಲ್ಲಿ, ಬ್ಲಾಕ್ ವಿತ್ ಲೀಫ್ ವಿತ್ ಸ್ಕ್ರಾಚ್ ಪ್ರೂಫ್, ವಿತ್ ಇದರಲ್ಲಿ ನಿಮಗೆ ಗೋಲ್ಡ್, ರೋಸ್ ಗೋಲ್ಡ್, ಮಲ್ಟಿಪಲ್ ಏನ್ ನೋಡ್ತಾ ಇದ್ದು ಅದು ಒಂದೇ ಸೀರೀಸ್ ಅಂತಲ್ಲ, ಅದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪ್ಯಾಟರ್ನ್ಸ್ ಕೂಡ. ಇನ್ನೂ ಒಂದು ಗೌಡ್ರೆ, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಎಕ್ಸಿಬಿಷನ್ ಎಲ್ಲಿ ಬೇಕಾರಾಗಲಿ ನೀವು ಏನೊಂದಷ್ಟು ಡಿಸೈನ್ಸ್ ಇಟ್ಟಿದ್ದೀರಾ, ಅದ್ಯಾವುದು ಬೇಡ್ರಿ ಗೌಡ್ರೆ, ನಂದೇ ತಲೆಯಲ್ಲಿ ಒಂದಿದೆ, ಅದು ಮಾಡ್ತೀರಾ? 100%. ನಾವು ಇದೆಲ್ಲ ಏನು ನೋಡ್ತಿದ್ದೀರಲ್ವ ಸರ್, ನಿಮ್ಮ ಟೇಸ್ಟನ್ನೇ ನಾವು ಇಂಪ್ಲಿಮೆಂಟ್ ಮಾಡಿರೋಂಥದ್ದು. ಇದು ನಮ್ಮ ಟೇಸ್ಟ್ ಅಲ್ಲ. ಈಗ ನೀವು ಕೇಳೋದನ್ನ ನಾವು ಇದು ಕೊಟ್ಟಿರೋಂಥದ್ದು, ನಿಮಗೆ ಬೇಕಾಗಿರೋದನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರೋಂಥದ್ದು. ನಿಮ್ಮ ಟೇಸ್ಟು ನಮ್ಮ ಮೈಂಡಲ್ಲಿ ಇದಿದೆ, ನನಗೆ ಈ ಥರ ಮಾಡ್ಕೊಡ್ಬೇಕು ಅಂತ ಒಂದು ಸ್ಕೆಚ್ ಹಾಕೊಟ್ಟಿದ್ದು ನಾವು ಇಲ್ಲಿ ಮಾಡಿಸಿರೋಂಥದ್ದು. ಅಫ್ಕೋರ್ಸ್ ಸಿಗುತ್ತೆ, ಕಂಪ್ಲೀಟ್ಲಿ ಕಸ್ಟಮೈಸ್. ಹೌದು, ಕಂಪ್ಲೀಟ್ಲಿ ದ ಕಸ್ಟಮೈಸ್. ನೀವು ಮಲ್ಟಿಪಲ್ ಹೇಗಾದ್ರೂ. ಬನ್ನಿ ಒಳಗಡೆ ಹೋಗೋಣ. ಹಾಗೆ ನಿಮಗೆ ಯಾವ ಡಿಸೈನ್ಸ್ ಬೇಕು ನಿಮ್ಗೆ ಅಷ್ಟು ಡಿಸೈನ್ಸು ಸಿಗುತ್ತೆ. ಇದೆಲ್ಲ ಒಂಥರ ವೈಟ್ ಸಿಲ್ವರ್ ಡಿಸೈನ್ಸು. ಏನಂದ್ರೆ ನಮ್ಮ ಕಾನ್ಸೆಪ್ಟ್ ಏನು ಅಂತಂದರೆ, ಜೊತೆಗೆ ಫಿನಿಶಿಂಗ್ ಜೊತೆಗೆ ನಿಮ್ಮ ಡಿಸೈನ್ಸ್ ಜೊತೆಗೆ ಸ್ಕ್ರಾಚ್ ಪ್ರೂಫ್ ಇರಲಿ ಅನ್ನೋದಷ್ಟೇ. ನಮಗೆ ಕಂಪ್ಲೀಟ್ಲಿ ಸ್ಕ್ರಾಚ್ ಪ್ರೂಫ್, ಮೇಂಟೆನೆನ್ಸ್ ಸ್ವಲ್ಪ ಲಾಂಗ್ ಡ್ಯೂರಬಿಲಿಟಿ ಬರಲಿ ಅನ್ನೋದು ನಮ್ಮ ಥೀಮ್ ಆಗಿರುತ್ತೆ. ಅದ್ರ ಜೊತೆಗೆ ಉದಾಹರಣೆಗೆ ಈ ಲಿಫ್ಟ್ ತಗೋತೀವಿ, ವಾಟ್ ಇಸ್ ಇಟ್ಸ್ ಕಾಸ್ಟ್? ಸುಮ್ಮನೆ ಇದು ಒಂದು G+3 ಅಂದರೆ ಈ ಡಿಸೈನ್ಸ್ ಇಸ್ ಅ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬಂತು ಅಂತಂದರೆ ಅರೌಂಡ್ ನಿಮಗೆ ಒಂದು ಇಟ್ ಈಸ್ ಸ್ಟಾರ್ಟ್ ಫ್ರಮ್ 9 lakh ಇಂದ 11 lakh ವರೆಗೂ ಇರುತ್ತೆ, ಡಿಪೆಂಡಿಂಗ್ ಆನ್ ಫ್ಲೋರ್ಸ್. ಮತ್ತೆ ಹೌದು, ಟೆಕ್ನಿಕಲಿ ಟೆಕ್ನಾಲಜಿ ಅದೇ ಇದ್ರ ಜೊತೆಗೆ ನಮ್ಗೆ ಅದನ್ನು ಬೇಕಲ್ಲ, ಓಡಾಡೋದು ಡೋರ್ಸು ಮತ್ತು ಇದು ಸೇಮ್ ಡೋರ್ಸ್ ಇದೆಲ್ಲ ಥೀಮ್ ಅಂತಂದರೆ ಒಂದು ಅರೌಂಡ್ ಒಂದು G+2 ಮಾಡ್ತಿದ್ದೀರಾ ಅಂತಂದರೆ ಒಂದು 9 lakh rupees ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ವಿತ್ ಲೈಸೆನ್ಸ್, ಕಂಪ್ಲೀಟ್ಲಿ ವಿತ್ ಲೈಸೆನ್ಸ್. ಎಸ್ ಎಕ್ಸಾಕ್ಟ್ಲಿ, ಎಕ್ಸೆಪ್ಟ್ ಸಿವಿಲ್ ಗ್ಯಾರಂಟಿ ವಾರಂಟಿ ಇದೆಲ್ಲ ನಿಮಗೆ. ನಾವು ಆಗಲೇ ಹೇಳಿದಾಗೆ ಲಾಸ್ಟ್ ಹೇಳಿದ್ದೀನಿ, 10 years ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ನಿಮ್ಗೆ ಈಕೋ ಪ್ಲಾನೆಟ್ ಅಲ್ಲಿ. 10 ವರ್ಷ ಹೌದು, ಇದಕ್ಕಿರುತ್ತೆ, ಇದಕ್ಕಿರಲ್ಲ, ಅದು ಇರುತ್ತೆ. ನಾವು ಅದನ್ನ ಕೇಳಿಲ್ಲ, ನಾವು ಇದಕ್ಕೆ ವಾರಂಟಿ ಹೇಳಿದ್ದು. ನಾನು ಅದು ಕೇಳಿರ್ಲಿಲ್ಲ, ಅದೆಲ್ಲ ಇಲ್ಲ. ಇಟ್ ಈಸ್ ಎಕ್ಸೆಪ್ಟ್ ಡ್ಯಾಮೇಜಸ್ ಬಿಟ್ಟು, ಫಿಸಿಕಲ್ ಡ್ಯಾಮೇಜಸ್ ಬಿಟ್ಟು ನಿಮಗೆ 10 years ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಏನಾರು ಒಲಿ ಬಟನೇ ಹೋಯ್ತಾ, ಇದನ್ನು ನೀವು ಹೊಡೆದಾಕದ್ ಬಿಟ್ಟು ಟಚ್ ವರ್ಕ್ ಆಗ್ತಾ ಇಲ್ಲ, ಮತ್ತೊಂದಿದೆ, ಎನಿಥಿಂಗ್ ಇಟ್ಸ್ ಎ ರಿಪ್ಲೇಸ್ಮೆಂಟ್ ವಾರಂಟಿ. ಅದೇ ನಾನು ಆಗ್ಲೇ ಹೇಳಿದೆ, 100% ರಿಪ್ಲೇಸ್ಮೆಂಟ್ ಇರುತ್ತೆ. ಏನಿಲ್ಲ ಅದರಲ್ಲಿ ಮಾಡೋಂಥದ್ದಾದ್ರೆ ಮಾಡ್ಬೋದು, ಆ ಥರ ಆಗಲ್ಲ. ಆಗ್ತು ಅಂದ್ರೆ ಅಫ್ಕೋರ್ಸ್ ನಾನು ರಿಪ್ಲೇಸ್ಮೆಂಟ್ ಇರುತ್ತೆ. 10 ವರ್ಷ ಅಂದರೆ ನಾನು ಹೇಳ್ತಾ ಇರೋದು ಯಾಕೆ ಕೇಳಿದೆ ಗೊತ್ತಾ, ನಿಮ್ಮ ಪರವಾಗಿ ಸುಮಾರು ಒಂದು 8-9-10 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ 10 ವರ್ಷ ಮೈಂಡ್ ಫ್ರೀ ಆಗಿರ್ಬೋದು. ಅಂದರೆ 10 ವರ್ಷ ಮುಗಿದೋಗುತ್ತೆ ಅಂತಲ್ಲ. ಹೌದು ಸರ್, ಒಂದು ಲಿಫ್ಟ್ ಎಷ್ಟು ವರ್ಷ ಬರುತ್ತೆ? ಯೂಶಲಿ ಹಿಂದೆ ಏನಾಗ್ತಾ ಇತ್ತು, ಆಗ್ಲೇ ನಾನು ಹೇಳಿದೆ, ಆ ಟೈಪ್ಸ್ ಆಫ್ ದ ಶೂಸ್ ಸೇಫ್ಟಿ, ಅದಕ್ಕೆ ಬೇಕಾಗಿರೋಂಥ ಟೆಕ್ನಾಲಜಿ, ಟ್ರ್ಯಾಕ್ಸು ಇದೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ, ಅರೌಂಡ್ ನಿಮಗೆ 50+ years ವರೆಗೂ ಲಿಫ್ಟ್ ಬರುತ್ತೆ. ಸಣ್ಣ ಪುಟ್ಟ ಏನಾದರೂ ಕ್ಲೀನಿಂಗ್ ಮತ್ತೆ ಮೇಲ್ಗಡೆ ಏನಾದರೂ ಸ್ಪೀಕರ್ಸು, ಒಳಗಡೆ ಬರೋಂಥ ಲೈಟ್ಸು, ಅದೆಲ್ಲ ನಿಮಗೆ ಚೇಂಜಸ್ ಮಾಡ್ತಾ ಇರಬೇಕಾಗುತ್ತೆ. ಒಂದು 5 years 6 years ಡಿಪೆಂಡಿಂಗ್ ಆನ್ ಯುವರ್ ಪವರ್ ಏನಾದರೂ ಇಶ್ಯೂಸ್ ಆಗಿದ್ರೆ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಈ ಥರ ಮಿನಿಮಮ್ ಏನು ಸ್ಮಾಲ್ ಥಿಂಗ್ಸ್ ಇರುತ್ತೆ, ಅಥವಾ ನೀವೇನೋ ಫ್ಲೋರಿಂಗ್ ಏನೋ ಡ್ಯಾಮೇಜ್ ಮಾಡಿದ್ರೆ ಈ ಥರ ರಿಪ್ಲೇಸ್ ಮಾಡಬೇಕೇ ಹೊರತು ಮೆಕ್ಯಾನಿಕಲ್ ಮತ್ತು ಮೋಟರ್ಸ್ ಆಗ್ಬೋದು, ಮೆಕ್ಯಾನಿಕಲ್ ಐಟಮ್ಸ್ ಆಗ್ಬೋದು, ಸೇಫ್ಟಿ ಆಗ್ಬೋದು, ಇದರೆಲ್ಲ ಲೈಫ್ ಟೈಮ್ ವಾರಂಟಿ ಇರುತ್ತೆ ನಿಮಗೆ, ಏನೂ ಆಗೋದಿಲ್ಲ. ಆಗಲೇ ಹೇಳಿದಾಗೆ ಈ ಟಚ್ಚಲ್ಲೂ ಸುಮಾರು ಥರ ಇರುತ್ತೆ ಪರಮ್ ಸರ್. ಇದು ನಾರ್ಮಲಾಗಿ ಕಸ್ಟಮರ್ ಹೇಳ್ತಾರೆ, ನಮ್ಮ ಹತ್ರಗೆ ಸುಮಾರು ಜನ ಬರ್ತಾರೆ, ಸರ್ ಟಚ್ ಕೊಡ್ತಾ ಇದ್ದಾರೆ ನನಗೂ ಅಲ್ಲಿ. ಟಚ್ಚಲ್ಲಿ ಏನು, ಹೌ ಮೆನಿ ಟೈಮ್ಸ್ ಇದು ಈಗ ನಾನು ಟಚ್ ಮಾಡಿದೆ 1-2 times ಆಯ್ತು ಆಲ್ರೆಡಿ, ಇದಕ್ಕೆ ಎಷ್ಟು ಆಯಸ್ಸು ಅನ್ನೋದು ಇರುತ್ತೆ. ಲಕ್ಷ ಕಿಲೋಮೀಟರ್ ಕೊಟ್ಟಿರ್ತಾರಲ್ಲ, ಹೌದು ಆ ಥರ ಇರುತ್ತಲ್ಲ. ಇದು ಆಪ್ರೇಟೆಡ್ ಬಂದು ನಿಮಗೆ ನಾನು ಆಗಲೇ ಹೇಳಿದೆ, ಮಲ್ಟಿಪಲ್ ಮೋಟರ್ಸ್ ಇದೆ. ಯಾಕೆ ಒಂದೇ ಥರ ಮೋಟರ್ಸ್ ಇಲ್ಲ, ಯಾಕೆ ಅದಿದೆ, ಅದರಲ್ಲಿ ಚಾಯ್ಸ್ ಏನು, ನಮ್ಮ ರಿಕ್ವೈರ್ಮೆಂಟ್ಸ್ ಏನು. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಮಾಲ್ ಮೋಟ್ರನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಯೂಸೇಜ್ ಜಾಸ್ತಿ ಇರುತ್ತೆ. ಅಂದರೆ ಲೈಕ್ ನಿಮ್ಮ ಕಾರು 1.2 ಲೀಟರ್ ಇಂಜಿನ್ನು, 3 ಲೀಟರ್ ಇಂಜಿನ್ನು, ರೋಲ್ಸ್ ರೈಸ್ ಎಲ್ಲ 4 ಲೀಟರ್ 5 ಲೀಟರ್ ಇಂಜಿನ್ನು. ಅಂದರೆ ಆ ಡಿಸ್ಟೆನ್ಸ್, ಈಗ 1 ಲೀಟರ್ ಇಂಜಿನ್ ಆದರೆ ಒಂದು 200 ಕಿಲೋಮೀಟರ್ ಹೀಟ್ ಆಗುತ್ತೆ, ಅದಕ್ಕೆ ರೆಸ್ಟ್ ಬೇಕಾಗುತ್ತೆ. ಹಾಗೆ ಒಂದು ಲಿಫ್ಟು ಪರ್ ಡೇ 25 times ಹೋದರೆ ಹೀಟ್ ಆಗುತ್ತೆ ಮೋಟ್ರು, ಅದಕ್ಕೆ ಕೂಲ್ ಆಗಬೇಕು, ರೆಸ್ಟ್ ಬೇಕಾಗುತ್ತೆ. ನೋಡಿ ನೀವು ನೋಡ್ತಾ ಇದ್ದೀರಾ, ವಿತ್ ಸೆಕೆಂಡ್ಸು ಕೂಡ ನಿಮಗೆ ಮೋಟ್ರ್ ಸ್ಟಾಪ್ ಆಗ್ತಾ ಇಲ್ಲ, ಲಿಫ್ಟ್ ನಿಲ್ತಾ ಇಲ್ಲ. ಒಂದು ಡೈಲಿ ನಿಮ್ಗೆ ಇಲ್ಲ ಅಂದ್ರೂ 2000-3000 times ನಾನ್ ಸ್ಟಾಪ್ ಓಡ್ತಾ ಇದೆ ಮೋಟ್ರು. ಇಲ್ಲಿ ಓಡ್ತಾ ಇರೋ ಲಿಫ್ಟು ಆಯ್ತಾ, ಮೋರ್ ದೆನ್ ಪಬ್ಲಿಕ್ಕಿಂತ ಜಾಸ್ತಿ ಓಡ್ತಾ ಇರುತ್ತೆ. ಅಲ್ಲಿಗೆ ನಾನು ಬೇರೆ ಲೋಕಲ್ ಮೋಟರ್ಸು ಕಡಿಮೆ ಕಾಸ್ಟ್ ಇದು ಮಾಡಿದಾಗ ಏನಾಗುತ್ತೆ, ಅದು 5-10 ನಿಮಿಷಕ್ಕೂ ಆಫ್ ಮಾಡಬೇಕಾಗ್ತದೆ ನಾನು. ಇದು ಇಲ್ಲ, ಇದಕ್ಕೇನಂದರೆ ಇಟ್ಸ್ ಲೈಕ್ ಎ 4 ಲೀಟರ್ ಇಂಜಿನ್. ಈಕೋಪ್ಲಾನೆಟ್ ಅಂದರೆ 4 ಲೀಟರ್ ಇಂಜಿನ್. ನೀವು 1000 ಕಿಲೋಮೀಟರ್ ನಿಮ್ಮ ಶಕ್ತಿ ಇದ್ರೆ ನಿಮಗೆ ಓಡಿಸೋದಕ್ಕೆ 1000 ಕಿಲೋಮೀಟರ್ ಹೋಗಿ ನಾನ್ ಸ್ಟಾಪ್ ಓಡುತ್ತೆ ಇಂಜಿನ್ನು, ಹೀಟ್ ಆಗಲ್ಲ. ಅಂದರೆ ಕೊರೋಷನ್ ಪ್ರೊಟೆಕ್ಷನ್, ಇನ್ಬಿಲ್ಟ್
ಕೂಲೆಂಟ್ ಏನು ಸಿಂಥೆಟಿಕ್ ಆಯಿಲ್ ಇರುತ್ತೆ ಮೋಟ್ರಲ್ಲಿ, ಇಟ್ಸ್ ಅ PMS ಮೋಟರ್ಸ್ ವಿತ್ ಇನ್ಬಿಲ್ಟ್ ಸಿಂಥೆಟಿಕ್ ಆಯಿಲ್ ಇರೋದ್ರಿಂದ ವಿತ್ ಅದಕ್ಕೆ ಕೂಲಿಂಗ್ ಫ್ಯಾನ್ಸ್ ಅದು ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಬರೋನುತ್ತೆ ಕಾರ್ಗಳಲ್ಲಿ ಫ್ಯಾನ್ ಓಡ್ತಾ ಇರುತ್ತೆ, ಅದು ಎಕ್ಸಾಸ್ ಹೀಟೆಲ್ಲ ಹೊರಗಾಕುತ್ತಲ್ಲ, ಇನ್ಬಿಲ್ಟ್ ಇರುತ್ತೆ ಮೋಟ್ರಲ್ಲೆಲ್ಲ. ಹಾಗಾಗಿ ನಿಮಗೆ ಅದಕ್ಕೆ ಹೀಟ್ ಆಗೋದಿಲ್ಲ, ಅದನ್ನು ರೆಸ್ಟ್ ಬೇಕು ಅಂತ ಅದಕ್ಕೇನು ಬೇಕಾಗೋದಿಲ್ಲ. ಮೋರ್ ದೆನ್ 2000-3000 ಟೈಮ್ಸ್ ಲಿಫ್ಟ್ ಯೂಸ್ ಮಾಡ್ಬೋದು. ಹಾಗೆ ಬಟನ್ಸು 4000 ಟಚ್, 10,000 ಟಚ್, 1 lakh ಟಚ್, 2 lakh, 5 lakh ಟೈಮ್ಸ್ ಟಚ್ ಅಂತ ಅದಕ್ಕಿರುತ್ತೆ ಈ ಸೆನ್ಸರ್ಸ್ಗೆ ಕೆಪಾಸಿಟಿ. ಇದೆಲ್ಲ ನಿಮಗೆ 5 lakhs ಟೈಮ್ಸ್ ಯೂಸ್ ಮಾಡ್ಬೋದು. 5 ಲಕ್ಷ ಸಲ ನಿಮ್ಗೆ 5 ಲಕ್ಷ ಸಲ ಅಂತಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಲಿಫ್ಟನ್ನ ನೀವು ಡೈಲಿ ನಿಮ್ಮ ಮನೆಗಾದರೆ ಒಂದು 30 ಟೈಮ್ಸ್ ಯೂಸ್ ಮಾಡ್ತೀರಾ, ಮ್ಯಾಕ್ಸಿಮಮ್ 30 ಟೈಮ್. ಅಲ್ಲಿಗೆ 900 ಟೈಮ್ಸ್ ಪರ್ ಮಂತು. ಒಂದು 10,000 ಟೈಮ್ಸ್ ಪರ್ ಆ್ಯನಮ್, 1 lakh ಫಾರ್ 10 ವರ್ಷ. ಎಷ್ಟು ವರ್ಷ ಬರುತ್ತೆ ಅನ್ನೋದಕ್ಕೆ ಕ್ಯಾಲ್ಕುಲೇಷನ್ಸ್ ಇಷ್ಟೇ ಇರುತ್ತೆ. 50 ವರ್ಷ ಹಾಗಿರುತ್ತೆ. ಅದನ್ನ ಹೇಳಿದ್ದು. ಇದೇ ಇದರಲ್ಲಿ ನೀವು ವರ್ಷಕ್ಕೆ ಹೋಗ್ಬಿಡುತ್ತೆ. 10,000 ಟೈಮ್ಸ್ ವರ್ಷಕ್ಕಾಗುತ್ತಲ್ಲ, 3,000 ಟೈಮ್ಸಿಂದ ಸ್ಟಾರ್ಟ್ ಆಗುತ್ತೆ ಈ ಸೆನ್ಸರ್ಸ್. ಆಗ ಮಾಡ್ತಾ ಇರಬೇಕು. ಕೆಲವ್ರು ಹ್ಯಾಕ್ ಥಿಂಕ್ ಮಾಡ್ತಾರೆ, ಕಾರ್ ತೊಗೊಂಬಿಡೋದಲ್ಲಪ್ಪ ಮೇಂಟೆನೆನ್ಸ್ ಜಾಸ್ತಿ ಅಂತ ಹೇಳ್ತಾರಲ್ಲ, ಲಿಫ್ಟ್ ತೊಗೊಂಬಿಡೋದಲ್ಲ, ಮೇಂಟೆನೆನ್ಸ್ ಅಷ್ಟೇ ಇರುತ್ತೆ. 1 ಲಕ್ಷ, 1.5 ಲಕ್ಷ, 2 ಲಕ್ಷ ವರ್ಷಕ್ಕೆ ಮೇಂಟೆನೆನ್ಸ್ ಕೂಡ ಬರುತ್ತೆ. ನಮ್ಮಲ್ಲಿ ಇಟ್ಸ್ ವೆರಿ 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 ಲೆಸ್ ನಮ್ಮಲ್ಲಿ ಮೇಂಟೆನೆನ್ಸ್ ಚಾರ್ಜಸ್. ವಿ ಟೇಕನ್ ಓನ್ಲಿ ದ 10,000 to 12,000 rupees. ನಾನು ಆಲ್ರೆಡಿ ಲಾಸ್ಟ್ ನಿಮ್ಮ ವಿಡಿಯೋದಲ್ಲೂ ಕ್ಲಿಯರಾಗಿ ಹೇಳಿದ್ವಿ. 10 years ರಿಪ್ಲೇಸ್ಮೆಂಟ್ ವಾರಂಟಿ, 10,000 to 12,000 rupees ಪರ್ ಆ್ಯನಮ್. ವರ್ಷದ ಮೇಂಟೆನೆನ್ಸ್. ಒಬ್ಬನ ಲೇಬರ್ ಎಷ್ಟು ಸರ್ ಇವತ್ತಿನ ಇದರಲ್ಲಿ 1,000 rupees ಹೊಡೋಕು, ಇಟ್ಸ್ ಲೆಸ್ ದ್ಯಾನ್ 1,000 rupees ಬರುತ್ತೆ ಪರ್ ಆ್ಯನಮ್, ಪರ್ ಮಂತ್ ಮೇಂಟೆನೆನ್ಸ್ ಚಾರ್ಜಸ್. ಒಂದು ತಿಂಗಳಿಗೆ ಸುಮಾರು 1,000ಕ್ಕಿಂತ ಕಡಿಮೆ ಖರ್ಚು ಬರುವಂತ ಮೇಂಟೆನೆನ್ಸ್. ನಾಟ್ ಓನ್ಲಿ ದಟ್, ಸೆಕೆಂಡ್ ಬರೋಣ ಮೇಂಟೆನೆನ್ಸ್ ಯಾವುದು, ಪವರಲ್ಲಿ ಹೇಗೆ ನಾವೆಲ್ಲ ಕೇಳಿದ್ವಿ, ಪವರ್ ಎಷ್ಟು ತೊಗೊಂಡ್ಬಿಡುತ್ತೆ ಡೈಲಿ, ಆಗ್ಲೇ ನಾನು ಹೇಳಿದೆ ಪವರ್ ಸೇವಿಂಗ್ ಮೋಡ್ಸ್, ಈ ಟೆಕ್ನಾಲಜಿ ಮೈಕ್ರೋ ಪ್ರೊಸೆಸರ್ ಕಂಟ್ರೋಲರ್ ಯೂಸ್ ಮಾಡೋದ್ರಿಂದ ಇಟ್ಸ್ ಲೈಕ್ AI. ಇನ್ಪುಟ್ 1 kilowatt ಇಂದ 7 kilowatt ಎಲ್ಲ ಅವಶ್ಯಕತೆ ಇಲ್ಲ. 1 kilowatt ಮೋಟರ್ ಯೂಸ್ ಮಾಡಿ ಇನ್ಪುಟ್ ನಿಮಗೆ AI ಸಿಸ್ಟಮ್ಸ್ ಇನ್ಬಿಲ್ಟ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಹಾಗೇನಾಗ್ಬಿಡುತ್ತೆ, ನಿಮ್ಮ 70% ವರೆಗೂ ಪವರ್ ಕನ್ಸಂಪ್ಷನ್ ನಿಮ್ಗೆ ಸೇವ್ ಆಗ್ತಾ ಹೋಗುತ್ತೆ. ಇನ್ಕ್ಲೂಡಿಂಗ್ ದಟ್ ಇದೆಲ್ಲ ನಮ್ದು ಏನು ಪವರ್ ಬರ್ತದೆ, ಇಟ್ಸ್ ಆಪರೇಟೆಡ್ ಬೈ ಬ್ಯಾಟ್ರಿ. ಲೈಟ್ಸ್, ಫ್ಯಾನ್ ಕಂಪ್ಲೀಟ್ ಆಟೋಮೆಟಿಕ್. ನೀವು ಲಿಫ್ಟ್ ಯೂಸ್ ಮಾಡಿ 10 seconds ಎಕ್ಸಿಟ್ ಆಗಿದ ಕೂಡಲೇ ಕಂಪ್ಲೀಟ್ ಸೆನ್ಸರ್ಸ್ ಇರುತ್ತೆ, ಶಟ್ ಡೌನ್ ಆಗ್ಬಿಡುತ್ತೆ, ಸ್ಲೀಪ್ ಮೋಡ್ಗೆ ಹೋಗ್ಬಿಡುತ್ತೆ ಪವರ್ ಎಲ್ಲ. ಅದು ಬ್ಯಾಟ್ರಿ ಪವರ್ನು ಕೂಡ ಮೇಂಟೈನ್ ಮಾಡುತ್ತೆ. ಹೀಗೆ ಹಲವಾರು ಇದಾದಂತಹ ಮೇಂಟೆನೆನ್ಸ್ ಫ್ರೀಗೆ ನಾವು ಅದನ್ನು ಅಳವಡಿಸಿದ್ದೀವಿ. ಈ ಥರ ಥಿಂಗ್ಸ್ ಬೇಕು ಕ್ಲೈಂಟ್ಸ್ಗಳಿಗೆ, ಅದನ್ನು ಆಳವಾಗಿ ಯೋಚನೆ ಮಾಡಬೇಕು. ಮೇಂಟೆನೆನ್ಸ್ ಬೇಕೇ ಬೇಕಲ್ಲ. ಈಗ ಹಾಕೋಬೇಕು, ನಾವೆಲ್ಲ ಮಿಡಲ್ ಕ್ಲಾಸ್ ಅಂತಾರೆ, ಯೋಚನೆ ಮಾಡೋ ರೀತಿಯೇ ಅದು ಮೇಂಟೆನೆನ್ಸ್. ನಾವು ಮತ್ತೆ ಚೇಂಜ್ ಮಾಡಿಸ್ತಾ ಇರೋದಕ್ಕೆ ಎಷ್ಟು ಇದನ್ನು ನಾವು ನೋಡಬೇಕಾಗ್ತದೆ. ಇದರಲ್ಲಿ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಯಾವುದಿದೆ, ವರ್ಲ್ಡ್ ಕ್ಲಾಸ್ ಸೇಫ್ಟಿ ಏನೇನಿರುತ್ತೆ, ವರ್ಲ್ಡ್ ಕ್ಲಾಸ್ ಡ್ಯೂರಬಿಲಿಟಿಗೆ ಏನೇನು ಮಾಡಬೇಕು ಅಷ್ಟೂ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿಸ್ಬಿಟ್ಟಿದ್ದೀವಿ. ನಮ್ಮರಿಗೆಲ್ಲ, ನಮ್ಮ ಕರ್ನಾಟಕ ಜನತೆಗೆ, ನಮಗೆ ಎಲ್ಲ ಗ್ರಾಹಕರಿಗೂ ಅದು ತಲುಪಿಸೋದಕ್ಕೆ ಅದನ್ನು ಮಾಡ್ತಿದ್ದೀವಿ ನಮ್ಮ ಶ್ರಮಪಟ್ಟು. ಅದಕ್ಕಿಂತ ಹೆಚ್ಚಾಗಿ ನೋಡಿ ಗೋಲ್ಡನ್ ಡಿಸೈನ್ ಇದೆಲ್ಲ ಗೋಲ್ಡು. ಇಟ್ ಇಸ್ ಅ ಸಿಂಗಲ್ ಸೀಟ್ ಡಿಸೈನ್ಸ್. ಕೆಲವೊಂದು ಔಟ್ಸೈಡಿಂದ ನಮ್ಗೆ ಲುಕ್ ಬರಬೇಕು, ಒಳಗಡೆನೂ ಬರಬೇಕು ಅಂದಾಗ ಒಳಗಡೆನೂ ಅದೇ ನಾವು ಪ್ಯಾಟ್ರನ್ಸ್ ಯೂನಿಫಾರ್ಮಿಟಿ ಅದನ್ನು ಮಾಡಿರ್ತೀವಿ. ಅದು ಕಾಂಬಿನೇಷನ್ಸ್, ಇದು ಅದಕ್ಕೆ ಬೇಕಾಗಿರೋಂಥದ್ದು ಇದೆಲ್ಲ ಹೆಚ್ಚಿಂಗ್. ಇದೇನಂದರೆ ಇದರಲ್ಲಿ ಇನ್ನೊಂದು ಪರಮ್ ಸರ್, ಇಟ್ಸ್ ನಾಟ್ ಎ ಕೋಟೆಡ್ ಗೋಲ್ಡ್ ಕೋಟೆಡ್ ಮತ್ತೊಂದು ಇಲ್ಲ, ಇಟ್ಸ್ ಎಚ್ಚಿಂಗ್. ಇದೆಲ್ಲ ಏನಾಗಿರುತ್ತೆ, ಶೀಟ್ ತಗೊಂಡು ಎನ್ಗ್ರೇವ್ ಮಾಡಿರ್ತಾರೆ ವುಡ್ ಕಾರ್ವಿಂಗ್ ಮಾಡ್ದಂಗೆ. ನೀವು ಅದೇ ಡಿಸೈನ್ಸ್ ಏನಾದರೂ ಆಗಲೇ ನೀವು ಕೇಳಿದಾಗೆ ಇದೆಲ್ಲ ಹೆಚ್ಚಿಂಗ್. ಇಲ್ಲೇನೋ ನಿಮ್ಮ ಬುದ್ಧ ಬೇಕಾ, ಕೃಷ್ಣ ಬೇಕಾ, ಇನ್ನೊಂದು ಬೇಕಾ, ಯೇಸು ಬೇಕಾ, ಇಲ್ಲಾಂದರೆ ನಮ್ಗೆ ನಿಮ್ಗೆ ಏನು ಬೇಕು, ಅಥವಾ ಪೀಕಾಕ್ ಬೇಕಾ, ಅದು ವಾಟ್ ಎವರ್ ನಿಮ್ಮ ಫ್ಯಾಮಿಲಿ ಫೋಟೋಸ್ ಬೇಕಾ, ಕಂಪ್ಲೀಟ್ ಅದನ್ನ ಹೆಚ್ಚಿಂಗ್ ನಾವು ಮಾಡಿ ಕೊಡ್ತೀವಿ. ಬಿಕಾಸ್ ನಾವು ವಿ ಆರ್ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ನಮಗೆ ಅದೆಲ್ಲ ನಮಗೆ ಮಾಡಲಿಕ್ಕೆ ಅದು ಈಸಿ ಆಗ್ತದೆ ನಮ್ಗೆ ಅಷ್ಟೇ. ಲೈಟೇ ಬೇರೆ ಥರ ಇದೆ ನೋಡಿ, ಅವೆಲ್ಲ ನಾರ್ಮಲ್ ಲೈಟ್ಸ್ ಅಲ್ಲ, ಇದು ಕೂಡ ಇಂಪೋರ್ಟ್ ಲೈಟ್ಸ್. ಇದೆಲ್ಲ ಏನಂದ್ರೆ ಅದೇ ಡ್ಯೂರಬಿಲಿಟಿಗೋಸ್ಕರ ಅಷ್ಟೇ. ಇದೆಲ್ಲ ಇಂಪೋರ್ಟ್ ಲೈಟ್ಸ್ ಮಾಡಿರೋದ್ರಿಂದ ಅದನ್ನ ನಾವು ನೋಡಿದ್ರು ಕೂಡ ಕಣ್ಣಿಗೆ ಏನಾಗುತ್ತೆ, ಕೆಲವೊಂದು ಲೈಟ್ಸು ಫೋಕಸ್ ನೋಡಿದಂಗೆ ನಾವು ಕಣ್ಣು ಈ ಕಡೆ ನೋಡಬೇಕು ಅನ್ಸುತ್ತೆ. ಹಾಗಲ್ಲ, ಇದು ಚಿಲ್ಡ್ರನ್ಸ್ಗೆ ಎಫೆಕ್ಟಿವ್ ಆಗಬಾರ್ದು ಅಂತೇಳಿ ಈ ಪೇಷೆಂಟ್ಸ್ ಇರ್ತಾರೆ. ಈಗ ನೋಡಿ ಹಾಸ್ಪಿಟಲೆಲ್ಲ ನಾವು కొన్ని ಕೂಲ್ ಲೈಟ್, ಒಂದು ಶೀಟಲ್ಲಿ ಕೂಲ್ ಲೈಟ್ ಮಾತ್ರ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಆ ಪೇಷೆಂಟ್ಗೆ ಏನೂ ಆಗಬಾರ್ದು ಅಂತ ಅಷ್ಟೇ. ಇದರಲ್ಲಿ ಇಟ್ಸ್ ಎ ಶಾಂಪಿಯನ್ ಸ್ಕ್ರಾಚ್ ಪ್ರೂಫ್ ಡೋರ್. ಇಟ್ಸ್ ಅ ಮೈಕ್ರೋ ಲೆನಿನ್ ವಿತ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಫ್ರೇಮ್ ವಿತ್ ಡೋರ್ಸ್ ಬರುತ್ತೆ. ಇದು ಅಷ್ಟೇ ಒಂದು ಹನಿಕೋಮ್ ಡಿಸೈನ್ಸ್ ಅಂತ ಕೇಳ್ತೀವಿ, ಹನಿಕೋಮ್ ಡಿಸೈನ್ಸ್ ಮಾಡಿಸಿದೀವಿ. ಇಟ್ಸ್ ಸ್ಕ್ರಾಚ್ ಪ್ರೂಫ್. ಇದನ್ನು ಕೂಡ ಸಿಮಿಲರ್ ಅದಕ್ಕೆ ಅಂತಾನೆ ನಾವು ಫ್ಲೋರಿಂಗ್ ಕೂಡ ಮಾಡಿಸಿದ್ವಿ. ಸೇಮ್ ಥೀಮ್. ಜೇನು ಕಟ್ಟುತ್ತಲ್ಲ, ಇದೇ ಡಿಸೈನ್ ಇರ್ತದೆ, ಚಿಕ್ಕ ಚಿಕ್ಕದು ಇರುತ್ತೆ. ಇದರಲ್ಲಿ ನಮ್ಗೆ ಎಲ್ಲ ನೀವು ನೋಡಿರ್ತೀರ, ಇಟ್ಸ್ ನಿಮ್ಗೆ ಫ್ಯಾನ್ ನಾಯ್ಸ್ ಬರಲ್ಲ. ಕೆಲವೊಂದು ಭರ್ರ ಅಂತ ಫ್ಯಾನ್ ಬರುತ್ತೆ. ಫ್ಯಾನ್ ಆನ್ ಆಗಿದ್ರು ಕೂಡ, ಈಗ ಫ್ಯಾನ್ ಆನ್ ಆಗಿದೆ, ಇಟ್ಸ್ ಲೈಕ್ AC. ಸೊ ಫ್ಯಾನ್ ಇದೆ ಒಳಗಡೆ, ಫ್ಯಾನ್ ಓಡ್ತಿದೆ,
ನಿಮಗೆ ಕೂಲಾಗಿ ಓನ್ಲಿ 24 ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಇಟ್ಸ್ ಲೈಕ್ AC. ಆ ಥರ ಕೂಡ ಫ್ಯಾನನ್ನು ನಾವು ಯೂಸ್ ಮಾಡಿರ್ತೀವಿ. ನೀವು ನೋಡಿರ್ತೀರ ದೊಡ್ಡ ಫ್ಯಾನ್ ಕೊಟ್ಬಿಟ್ಟು ಬರ್ರಂತ ಹೋಗುತ್ತಲ್ಲ, ಆ ಥರದ್ದೆಲ್ಲ AC. ಇಟ್ಸ್ ಲೈಕ್ AC ಥರ ನಾವು ಕೊಟ್ಟಿರ್ತೀವಿ ಅದನ್ನು. ಹಾಗೇನೆ ಅದು 24 ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಸೊ ಇದೊಂದು ದೊಡ್ಡ ಲೋಕ, ಇದು ಅದ್ಭುತವಾದ ಲೋಕ. ಮತ್ತು ನಮ್ಮ ಆಗಲೇ ಲಾಸ್ಟ್ ನಾವು ನೋಡಿದಾಗೆ ಕೆಲವೊಂದು ನಮ್ಮ ಎಂಪ್ಲಾಯೀಸ್ ವಾಲ್ ಆಫ್ ಫೇಮ್ ಅಂತ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನೋಡಿದ್ರೇನ ಸುಮಾರು ನಮಗೆ ಕಂಪನಿಗೆ ಅವಾರ್ಡ್ ಬಂದಿದೆ, ನೀವು ನೋಡಿರ್ಬೋದು. ಓನ್ಲಿ ಬಿಕಾಸ್ ಆಫ್ ದಟ್ ಅವರ ಕ್ವಾಲಿಟಿ ಮತ್ತು ಸೇಫ್ಟಿ ಅದಕ್ಕೆಂತಲೇ. ರೀಸೆಂಟ್ಲಿ ನಾವು ಇದು ಪ್ರಜಾವಾಣಿಲಾಗಲೇ ಬಂದಿತ್ತು, ದ ಬೆಸ್ಟ್ ಕ್ವಾಲಿಟಿ ಹೋಮ್ ಎಲಿವೇಟರ್ಸ್ ಮ್ಯಾನುಫ್ಯಾಕ್ಚರರ್ ಸೆಜ್ಮೆಂಟಲ್ ಅವಾರ್ಡ್ ಬಂದಿತ್ತು. ಅದಾದ್ಮೇಲೆ ವಿಜಯ ಕರ್ನಾಟಕದಲ್ಲಿ ಅಚೀವರ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಇಂಡಸ್ಟ್ರಿಯಲಿಸ್ಟ್ ಆಗಿ ನಮ್ಗೆ ಬಂದಿತ್ತು. ಜಿ ಮೀಡಿಯಾದಲ್ಲಿ ಮೊನ್ನೆ ವೀರ ಕನ್ನಡಿಗ ಅಂತ ಅವಾರ್ಡ್ ಕೊಟ್ಟಿದ್ರು ನಮಗೆ. ಈಗ ಟೈಮ್ಸ್ ಬಿಸ್ನೆಸ್ ಅವಾರ್ಡ್ ಬಂದಿತ್ತು ನಮಗೆ. ಎಕ್ಸಲೆನ್ಸ್ ಇನ್ ಟೆಕ್ನಾಲಜಿಕಲಿ ಸೇಫೆಸ್ಟ್ ಎಲಿವೇಟರ್ಸ್ ಅಂತ ನಮ್ಮ ಟೈಮ್ಸ್ ಗ್ರೂಪಲ್ಲಿ ಅವಾರ್ಡ್ ಬಂದಿತ್ತು. ಮತ್ತು ಮೊನ್ನೆ ಲಾಸ್ಟ್ ಇಯರ್ ನಮಗೆ ದುಬೈಲಿ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತೇಳಿ ಅಲ್ಲಿಗೆ ನಮ್ಗೆ ಕೂಡ ಬಂದಿತ್ತು. ನಾವು ಪ್ರಾಜೆಕ್ಟ್ಸ್ ಈಗ ಅಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲೂ ಮಾಡ್ತಾ ಇರೋದ್ರಿಂದ ಈಗ ಅಲ್ಲೂ ಸುಮಾರು ಪ್ರಾಜೆಕ್ಟ್ಸ್ ಆನ್ಗೋಯಿಂಗ್ ಮಾಡ್ತಾ ಇದ್ದೀವಿ ಇವಾಗ. ಈಗ ಸುಮಾರು ಆರ್ಟಿಕಲ್ಸ್ ಕೂಡ ನಮಗೆ ಅದು ಬಂದಿತ್ತು. ಅದರಲ್ಲಿ ಲಿಫ್ಟ್ ಉತ್ಪಾದಕ ಅಳವಡಿಕೆಯಲ್ಲಿ ಇಕೋ ಪ್ಲಾನೆಟ್ ಸಂಸ್ಥೆ ಪಾರಮ್ಯ ಅಂತ. ಇದರ ಸುಮಾರು ಓನ್ಲಿ ದ ಸೇಫ್ಟಿಗೆ, ಟೆಕ್ನಾಲಜಿಗೆ ಮತ್ತು ಅದು ಡ್ಯೂರಬಿಲಿಟಿಗೆ, ಝೀರೋ ಆಕ್ಸಿಡೆಂಟ್ಸ್ಗೆ ನಮಗೆ ಬಂದಿರೋಂಥ ಈ ಸುಮಾರು ಇನ್ನೂ ಹಲವಾರು ಅವಾರ್ಡ್ಸ್ಗಳದಿದೆ. ಇಲ್ಲಿಗೆ ಕೆಲವೊಂದನ್ನು ಹಾಕಿದ್ದಾರೆ. ಗ್ರೇಟ್. ಅಷ್ಟು ಮಾತ್ರ ಅಲ್ಲ, ಬನ್ನಿ ಭಾಳ ಇಂಪಾರ್ಟೆಂಟ್ ಆಗಿರೋದು ಬಿಟ್ಬಿಟ್ಟಿದ್ದೀನ, ನಾನೇ ಹೇಳ್ಬಿಡ್ತೀನಿ ಅದನ್ನು. ನೋಡಿ, ಇಡೀ ನಮ್ಮ ರಾಜುಗೌಡ್ರ ಜರ್ನಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಅಂದರೆ, ನೋಡಿ ನಮ್ಮ ರಾಜುಗೌಡರು 2007ರಲ್ಲಿ ಒಬ್ಬ ಕರ್ನಾಟಕದ ಕುಣಿಗಲ್ನ ಹಳ್ಳಿಯ ಒಬ್ಬ ಹುಡುಗ ಬೆಂಗಳೂರಿಗೆ ಬಂದು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಕನಸ್ಕೊಂಡು ಕೆಲಸ ಮಾಡ್ತಾ ಇದ್ದ ಲಿಫ್ಟ್ ಕಂಪನಿಯಿಂದ ಇನ್ಸ್ಪೈರ್ ಆಗಿ 2007ರಲ್ಲಿ ಶುರು ಮಾಡೋ ಜರ್ನಿ 10, 11, 12 ನೋಡಿ 2024ಕ್ಕೆ ಎಲ್ಲಿದ್ದಾರೆ. ವಿ ಕ್ರಾಸ್ ಮೋರ್ ದ್ಯಾನ್ 3000 ಲಿಫ್ಟ್ಸ್. ಇವಾಗ 3000 ಲಿಫ್ಟು. ಈಗೇನಾಗ್ತದೆ, ಪರ್ ಮಂತ್ ನಮಗೆ ಈಗ ಈಸಿ ಆಗ್ತಾ ಇದೆ. ನಮಗೆ ಈ ಪರ್ ಆ್ಯನಮ್ ನಮಗೆ 1500 2000 ಲಿಫ್ಟ್ಸ್ ಈಗ ಪ್ರತಿ ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಅಷ್ಟು ಆರ್ಡರ್ಸ್ ಇದೆ ಇವಾಗ. ಆಫ್ಕೋರ್ಸ್ ಇದೆ ನಮಗೆ, ಅದು ಇದೆ. ನಮಗೇನಂದರೆ ಈ ಇಯರಲ್ಲಿ ಇಟ್ಸ್ ಬಿಗ್ಗೆಸ್ಟ್ ಶೋರೂಮ್ ಇನ್ ಇಂಡಿಯಾ. ಅದನ್ನು ಮಾಡಬೇಕಂತ ಅದನ್ನು ಕಾನ್ಸೆಪ್ಟ್ ಇತ್ತು, ಅದು ಮುಗೀತು. ಅಫ್ಕೋರ್ಸ್ ನಾವು ಶೋರೂಮ್ ಬರ್ತೀರಾ ನೀವು. ನಾವು ಕಸ್ಟಮರ್ಸ್ಗೆ ನಂಬರ್ ಆಫ್ ದ ಲಿಫ್ಟ್ಸ್ ಮೋರ್ ದ್ಯಾನ್ 80+ ಲೈವ್ ಲಿಫ್ಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಶೋರೂಮ್ ಮಾಡಿದ್ದೀವಿ ಈಗ. ಅದೊಂದು ಮಾಡಿದ್ವಿ. ಮತ್ತೆ ಹೆಚ್ಚು ಲಿಫ್ಟ್ಗಳು ಒಂದು ಕಡೆ ನೋಡ್ಬೋದು ನೀವು ಹೋಗಿ. ಹೌದು. ಇನ್ನು ವರ್ಟಿಕಲ್ ಮೊಬಿಲಿಟಿ ಸೊಲ್ಯೂಷನ್ ಸೆಗ್ಮೆಂಟು ಮತ್ತು ನಮ್ಮ ಬಸ್ಸಲ್ಲಿ ನಮ್ಮ ಲಿಫ್ಟ್ಗಳನ್ನ ಡೆಮೋ ಮಾಡಿ ಕಸ್ಟಮರ್ ಪಾಯಿಂಟ್ಗೆ ತೋರಿಸ್ಲಿಕ್ಕೆ ನಾವು ಆಗಲೇ ಹೇಳ್ದಂಗೆ ಅದೊಂದು ಮಾಡ್ತಾಯಿದ್ದೀವಿ. ಏನೋ ಸದ್ಯದಲ್ಲೇ ನಮ್ಮ RTO ಅಪ್ರೂವಲ್ಗೊಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಮೂವಿಂಗ್ ಎಸ್ ಎಕ್ಸಾಕ್ಟ್ಲಿ. ನೀವು ಬರಲಿಕ್ಕಾಗಲ್ಲ, ಟೈಮ್ ಸಾಕಾಗೋದಿಲ್ಲ. ಅದನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡೋದನ್ನು ಅದೊಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದೊಂದು ಶಾರ್ಟ್ಲಿ ಫಿನಿಶ್ ಆಗ್ತದೆ. ನಮ್ಮ RTO ಕಡೆಯಿಂದ ಅಪ್ರೂವಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಟ್ ಟೇಕ್ ಸಮ್ ಟೈಮ್ ಅಂತ ಹೇಳಿದ್ದಾರೆ. ಎವ್ರಿಥಿಂಗ್ ಇಸ್ ರೆಡಿ. ಅದೊಂದು ಅಪ್ರೂವಲ್ ಬಂತು ಅಂದರೆ ಯಾಕೆಂದರೆ ಬಸ್ ಆಲ್ಟ್ರೇಷನ್ಸ್ಗೆ ಮತ್ತೊಂದು ಇದಕ್ಕೆ, ಏಕೆಂದರೆ ಟೈಮ್ಗೆ ಇವತ್ತು ತುಂಬ ಟೈಮ್ಗೆ ಬೆಲೆ ಕೊಡ್ತಾರೆ ಪರಮ್ ಸರ್. ಇವಾಗ ಎಲ್ರಿಗೂ ಟೈಮ್ ತುಂಬ ಪ್ರೀಷಿಯಸ್. ಇವಾಗ ಅವರಿಗೆ ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು, ಅವ್ರು ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿ ಅವರ ಮನೆ ಬಾಗಿಲಿಗೆ ಕಳಿಸ್ಕೊಳ್ಳೋಣ ಅಂತೇಳಿ ಅವ್ರ ಪ್ರಾಜೆಕ್ಟ್ಸ್ ಪ್ಲೇಸ್ಗೆ ಕಳಿಸ್ಕೊಳ್ಳೋಣ ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿರೋದು. ಗ್ರೇಟ್. ಕಾರು ಅಥವಾ ಯಾವುದೊಂದು ಆಟೋಮೊಬೈಲ್ ವೆಹಿಕಲ್ಲು ಮನೆ ಬಾಗಿಲಿಗೆ ಡೆಮೋ ಅಥವಾ ಟೆಸ್ಟ್ ಡ್ರೈವ್ಗೆ ಬರುತ್ತಲ್ಲ, ಲಿಫ್ಟೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಟೆಸ್ಟ್ ಡ್ರೈವ್ಗೆ, ಟೆಸ್ಟ್ ರೈಡ್ಗೆ. ಹಾಗಾಗಿ ನನಗನ್ಸುತ್ತೆ ಇಡೀ ಇಂಡಿಯಾದಲ್ಲಿ ಫಸ್ಟ್ ಕಾನ್ಸೆಪ್ಟು ಒಳ್ಳೆದಾಗಲಿ. ಆಮೇಲೆ ಇದು ಆಗಲೇ ನೋಡ್ದಂಗೆ ಪರಮ್ ಸರ್, ನಮ್ಮ ಕಸ್ಟಮರ್ಸ್ಗೆ ಕೆಲವೊಂದು ತಿಳ್ಪಡಿಸೋದಕ್ಕೆ ಅದೇ ಹೇಳಿದಾಗೆ ಕಸ್ಟಮೈಸ್ ಅಂದಿದ್ದಕ್ಕೆ ಓನ್ಲಿ ನಮಗೆ ಇದು 0 ಫೀಟ್ ಅಂತ ನಾವು ಕರೆಯುವಂಥದ್ದು. ಓನ್ಲಿ ದ 4 to 5 ಇಂಚಸ್ ಇದ್ರೂ ಕೂಡ ನಮಗೆ ಇದು ಸಾಕಾಗ್ಬಿಡುತ್ತೆ. 5 to 6 ಇದು ಇಲ್ಲಿ ನಾವು ಇದನ್ನ ಪ್ಲಾಟ್ಫಾರ್ಮ್ ಹಾಕೊಂಡ್ರೆ ಬರುತ್ತೆ. ಇದು ಅಪ್ ಟು 6 ಇಂಚಸ್ ಇದ್ರೂ ನಮ್ಗೆ ಸಾಕಾಗ್ಬಿಡುತ್ತೆ. ಮಿನಿಮಮ್ 6 ಇಂಚಸ್ ಇದ್ರೂ ಕೂಡ ನಾವು ಲಿಫ್ಟ್ ಯೂಸ್ ಮಾಡ್ಬೋದು. ಹೆಡ್ ರೂಮ್ ಲೆಸ್, ಪಿಟ್ಲೆಸ್ ಎರಡು ಕಾನ್ಸೆಪ್ಟಲ್ಲಿ ಕೂಡ ಇದನ್ನು ನಾವು ಮಾಡಿಸಿದ್ದೀವಿ. ಗ್ರೇಟ್, ವೆರಿ ನೈಸ್. ನಿಮ್ಮ ಹೆಸರು ಪರಿಚಯ? ನಾನು ವೀರಭದ್ರ ಅಂತೇಳಿ. ಯಾವ ಊರು ಸರ್? ಇಲ್ಲೇ ಬೆಂಗಳೂರಿಂದ, ಲೋಕಲ್. ಬೆಂಗಳೂರು. ಮನೆಗೆ ಕಟ್ತಿದ್ದೀರಾ ಏನೋ? ಮನೆ ಕಟ್ಟಿಸ್ತಾ ಇದ್ದೀವಿ. ಎಲ್ಲಿ? ಇಲ್ಲೇ ಲಗ್ಗೆರೆ. ಓಕೆ. ಸೊ ಲಿಫ್ಟ್ ಹಾಕ್ತಿದ್ದೀರಿ? ಹಾಕ್ಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಓಕೆ. ಇನ್ನು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಅವ್ರ ಹತ್ರ ಮಾಡಿದ್ಮೇಲೆ ಡೀಟೇಲ್ಸ್ ತೊಗೊಂಡ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನು ಹೇಗಿದೆ. ನಿಮಗೆ ಬೇಕಾಗಿರೋಂಥ ಡಿಸೈನ್ಸ್ ಇದೆಯಾ ನಮ್ಮಲ್ಲಿ? ಇದೆ ನೋಡಿದ್ದೀನಿ. ಹಾಗಾಗಿ ಅದ್ರ ಬಗ್ಗೆ ಡೀಟೇಲ್ ತೊಗೊತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ, ಮಾತಾಡ್ತಾ ಇದ್ದೀನಿ. ಒಳ್ಳೆದಾಗಲಿ. ವೀರಭದ್ರ ಮನೆ ಗೃಹ ಪ್ರವೇಶಕ್ಕೆ ನಾವೆಲ್ಲ ಹೋಗೋಣ. ಥ್ಯಾಂಕ್ ಯು ಪರಮೇಶ್ ಸರ್. ಬನ್ನಿ ಸರ್. ಥ್ಯಾಂಕ್ ಯು. ನಾವು ನೀವು ಫಾಲೋವರ್ ಸರ್. ಥ್ಯಾಂಕ್ಸ್. ಮೇಡಮ್ ನಿಮ್ಮ ಹೆಸರು? ಮೇಡಮ್ ರಶ್ಮಿ ಆನಂದ್. ಸೊ ಏನು ಅಂದರೆ ಮನೆ ಕಟ್ಟಿಸಿದ್ರೆ ಅಥವಾ
ಹಾಂ, ನನ್ನ ತಮ್ಮನಿಗೆ ಮನೆ ಕಟ್ಸ್ಕೊಡ್ತಾ ಇದ್ದೀನಿ. ವಿ ಆರ್ ಇಂಟು ಪ್ಯೂರ್ಲಿ ಸ್ಟ್ರಕ್ಚರಲ್ ಡಿಸೈನರ್ಸ್. ಓಕೆ. ಸೊ ಅವ್ರಿಗೆ ಲಿಫ್ಟ್ ಬೇಕಿತ್ತು. ಸೊ ಅವ್ರಿಗೆಗೋಸ್ಕರ ಇಲ್ಲಿಗೆ ಬಂದು ಕಂಪೇರ್ ಮಾಡಿಕೊಂಡು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ತಾವು ತುಂಬ ಲಿಫ್ಟ್ ಅಥವಾ ಎಲಿವೇಟರ್ ಸಂಸ್ಥೆಗಳು ನೋಡಿರ್ತೀರಿ, ಕಂಪನೀಸ್. ಹೌದೌದು. ಸೊ ಇವ್ರ ಬಗ್ಗೆ ಏನಾದ್ರು ಒಂದು ಮಾತೇನಾದ್ರು ಅಥವಾ ಅದೇ ಇವ್ರದ್ದು ಯೂಟ್ಯೂಬ್ ನಿಮ್ಮ ಕಲಾ ಮಾಧ್ಯಮನಲ್ಲೇ ನೋಡಿದ್ದು ನಾನು. ಇವ್ರದ್ದು ಎಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ರಲ್ಲ, ಅದನ್ನ ನೋಡಿಕೊಂಡು ನಾನು ಇವ್ರ ಆಫೀಸ್ಗೆ ಹೋಗಿ ಇದು ಮಾಡಿ ಇವರೆಲ್ಲ ಆದರೆ ನನಗೆ ಎಲ್ಲರೂ ಸಿಗ್ತಾರೆ ಈ ಒಂದು ಪ್ಲೇಸಲ್ಲಿ ಅಂದ್ಕೊಂಡು ನಾನು ಬಂದು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಈಗ ಅದೇ ಡಿಸ್ಕಷನ್ ನಡೀತಾ ಇದೆ. ಓಕೆ, ಒಳ್ಳೇದಾಗಲಿ. ಅವ್ರ ತಮ್ಮನ ಮನೆಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಪರಿಚಯ ಪ್ಲೀಸ್. ವೀರೇಂದ್ರ ಚೌಧರಿ. ಎಲ್ಲಿಂದ ಬಂದಿರೋ ಸರ್? ನಾವು ನಾಗರಬಾವಿಯಿಂದ. ಸೊ ಏನು ಮನೆ ಕಟ್ತಿದ್ದೀರಾ ಅಥವಾ ಆಫೀಸ್? ಮನೆ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಎರಡನ್ನು. ಓಕೆ. 3 ಫ್ಲೋರ್ ಮನೆ, 3 ಫ್ಲೋರ್ ಕಮರ್ಷಿಯಲ್. ಹೇಗೆ ಅನಿಸ್ತದೆ ಸರ್ ನಿಮಗೆ ಬೇಕಾಗಿರೋಂಥ ಸೆಲೆಕ್ಷನ್ಸ್? ಆಗಿದೆ, ಅದು ಟೆಕ್ನಾಲಜಿ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಕಸ್ಟಮರ್ಸ್ಗೆ ಅದನ್ನ ಹೇಳಂಥದ್ದು ಕೇಳಬೇಕಾಗ್ತದೆ. ಕೆಲವೊಂದು ಸೇಫ್ಟಿ ಯಾವ್ದು ಯೂಸ್ ಮಾಡ್ತೀರಾ, ಟೆಕ್ನಾಲಜಿ ಹೆಂಗೆ ವರ್ಕ್, ಅದು ಹೆಂಗೆ ವರ್ಕ್ ಆಗುತ್ತೆ, ಸೇಫ್ಟಿ ಯಾವುದು, ಅದು ಹೇಗೆ ವರ್ಕ್ ಆಗುತ್ತೆ. ಯಾಕೆಂದರೆ ಇದನ್ನು ಬರೀ ಅಷ್ಟು ಇಟ್ಸ್ ನಾಟ್ ಸ್ಮಾಲ್ ಅಮೌಂಟ್ ಸರ್. 8 to 10 lakh rupees ಏನು ಯೂಸ್ ಮಾಡ್ತಾರೆ, ಅದು ಅದ್ರ ತಕ್ಕಂತೆ ಔಟ್ಪುಟ್ ತೊಗೋಬೇಕಲ್ಲ ಸರ್ ಕಸ್ಟಮರ್. ಇದು ನಮ್ದಲ್ಲ, ಅದು ಅವ್ರದ್ದು. ಅವ್ರು ಕೊಡೋಂಥ ಭಿಕ್ಷೆ, ಅವ್ರು ಕೊಡೋಂಥ ದುಡ್ಡಲ್ಲಿ ಅವ್ರಿಗೆ ಕೆಲಸ ಮಾಡ್ಕೊಡೋಂಥದ್ದಲ್ವ. ಅವ್ರಿಗೆ ಬೇಕಾಗಿರೋಂಥದ್ದು ಮಾಡ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಸರ್ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಇಕೋ ಪ್ಲಾನೆಟ್ ಸರ್. ನಿಮ್ಮ ಹೊಸ ಸಾಹಸಗಳು? ಸೊ ಹೊಸ ಸಾಹಸ ಅಂದರೆ ಈಗ ರೀಸೆಂಟ್ಲಿ ನಮ್ಮ ಕಲರ್ಸ್ ಕನ್ನಡದವರು ಎಂಡಮಲ್ ಟೀಮ್ ಅವರು ನಮ್ಮ ಲಿಫ್ಟನ್ನು ಅಪ್ರೋಚ್ ಮಾಡಿ ನಮ್ಮ ಲಿಫ್ಟನ್ನು ಬಿಗ್ ಬಾಸ್ಗೆ, ಯಾಕೆಂದರೆ ಸೇಫ್ಟಿ ಬೇಕಲ್ಲ. ಮೊನ್ನೆ ನಮ್ಮ ಸುದೀಪ್ ಸರ್ ರಿವೀಲ್ ಮಾಡಿದ್ರು ನಮ್ಮ ಲಿಫ್ಟನ್ನು ಕನ್ನಡ ಬಿಗ್ ಬಾಸ್ ಅಲ್ಲಿ. ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ, ಫಸ್ಟ್ ಟೈಮ್ ಇನ್ ವರ್ಲ್ಡ್ ಬಿಗ್ ಬಾಸ್ ಅಲ್ಲಿ ಲಿಫ್ಟ್ ಇನ್ಸ್ಟಾಲ್ ಮಾಡಿರೋಂಥದ್ದು. ಇಟ್ಸ್ ಅ ಲೈವ್ ಲಿಫ್ಟ್, ಸೇಮ್ ಲೈಕ್ ನಮ್ಮ ರನ್ನಿಂಗ್ ಲಿಫ್ಟನ್ನು. ಓನ್ಲಿ 3 days ನಾವು ಲಿಫ್ಟ್ ಕೊಟ್ವಿ. ನರಕ ಸ್ವರ್ಗ ಅಂತ ಏನು ಮಾಡಿದ್ರು, ಸ್ವರ್ಗದಲ್ಲಿರೋರಿಗೆ ಸ್ವರ್ಗ ಥರ ಬೇಕು ಅಂತೇಳಿ ಒಂದು ಲಿಫ್ಟನ್ನ ಕಾನ್ಸೆಪ್ಟ್ ಮಾಡಿ ಅದನ್ನ ಮಾಡಿಕೊಟ್ವಿ. ಥ್ಯಾಂಕ್ಸ್ ಟು ಕಲರ್ಸ್ ಕನ್ನಡ ಮತ್ತು ನಮ್ಮ ಸುದೀಪ್ ಸರ್ಗೆ. ನಮ್ಮ ಲಿಫ್ಟನ್ನು ಅವರು ಸೇಫ್ಟಿ ಮತ್ತು ಇದನ್ನೆಲ್ಲ ಇದು ಮಾಡಿ ನಮಗೋಸ್ಕರ ನಮ್ಮ ಲಿಫ್ಟನ್ನು ಚೂಸ್ ಮಾಡಿದ್ದು ನಮಗೆ. ಇಟ್ ಈಸ್ ಅ ಪ್ರೌಡ್ ಮೂಮೆಂಟ್ ನಮಗೂ ಕೂಡ. ಬ್ಯಾಂಗ್ಳೂರಲ್ಲಿ ಎಷ್ಟು ಎಲಿವೇಟರ್ ಕಂಪನಿ ಇರ್ಬೋದು? ಲಿಸ್ಟೆಡ್, ನಾನ್ ಲಿಸ್ಟೆಡ್ ಅಂತ ಬರುತ್ತೆ ಎಲ್ಲ ಸೇರಿ. ಈಗ ಏನಾಗ್ಬಿಡುತ್ತೆ, ಲಿಸ್ಟೆಡ್ ಕಂಪ್ನಿದೇ ತೊಗೊಳ್ಳೋಣ ನಾವು. ಇಟ್ಸ್ ಇನ್ಸ್ಪೆಕ್ಟರೇಟ್ ಅಪ್ರೂವ್ಡ್ ಆ ಥರ. ಬ್ಯಾಂಗ್ಳೂರಲ್ಲಿ ಇರೋಂಥದ್ದು ಅರೌಂಡ್ ನಿಮಗೊಂದು 150 to 180 ಕಂಪನೀಸ್ ಇದೆ. ಅದರಲ್ಲಿ ಗ್ರೇಡ್ಸ್ ಅಂತ ಬರುತ್ತೆ. MNCs ಗ್ರೇಡ್, A ಗ್ರೇಡ್, B ಗ್ರೇಡ್, C ಗ್ರೇಡ್, ಮ್ಯಾನುಫ್ಯಾಕ್ಚರರ್, ನಾನ್ ಮ್ಯಾನುಫ್ಯಾಕ್ಚರರ್, ಓನ್ಲಿ ದಟ್ ಮೆಟೀರಿಯಲ್ ಸಪ್ಲೈಯರ್, ಓನ್ಲಿ ದ ಸರ್ವಿಸು ಪೀಪಲ್ಸ್, ಓನ್ಲಿ ಸರ್ವಿಸ್ ಮಾಡೋವಂಥದ್ದು, ಆ ಥರ ಕಂಪನೀಸ್ಗಳಿರುತ್ತೆ. ಅದರಲ್ಲಿ ಟಾಪ್ 5 ಕೂಡ ನಮ್ಮದಲ್ಲಿರುತ್ತೆ. ಇಂಡಿಯನ್ಸ್ ಕಂಪನಿ ನಮ್ಮ ಲೋಕಲಲ್ಲಿ ಟಾಪಲ್ಲಿ ಇದ್ದೀವಿ ಅನ್ನೋದೊಂದು ನಮಗೂ ಕೂಡ ಹೆಮ್ಮೆ ಇದೆ. MNC ಬೀಟ್ ಮಾಡಿ ಒಂದು ಸ್ಟೇಜಲ್ಲಿ ಇವಾಗ ನಾವು ಪ್ರೆಸೆಂಟ್ ಇದ್ದೀವಿ. ಅಲ್ಲ, ಯಾಕೆ ಹೇಳಿದೆ ಅಂದರೆ 150ಕ್ಕೂ ಹೆಚ್ಚಿನ ಎಲಿವೇಟರ್ ಕಂಪನಿ ಇದೆ ಬೆಂಗಳೂರಲ್ಲೇ. ಲಿಸ್ಟೆಡ್, ನಾನ್ ಲಿಸ್ಟೆಡ್ 300 ಇದೆ. ನಾನ್ ಲಿಸ್ಟೆಡ್ ಅಂದರೆ ಎಲ್ಲ ಸೇರಿ 450-500 ಎಲಿವೇಟರ್ ಕಂಪನಿ ಇದೆ. ಆ 450 ಎಲಿವೇಟರ್ ಕಂಪನಿಲಿ ಎಕೋಪ್ಲಾನೆಟ್ ಎಲಿವೇಟರ್ಸ್ನ ಕಲರ್ಸ್ ಕನ್ನಡಗೆ ಚೂಸ್ ಮಾಡಿದಾರಲ್ಲ, ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಒಳ್ಳೇದಾಗಲಿ ಸರ್. ಮೇಡಮ್ ಬನ್ನಿ, ಖಂಡಿತ ಒಳ್ಳೇದಾಗಲಿ. ಅವರೇ ಕಂಪ್ಲೀಟ್ ಓನ್ ಡಿಸೈನ್ ಮಾಡಿರೋದು ಮೇಡಮ್ ಅವರೇ. ಅವ್ರ ಡಿಸೈನ್ ಹೆಡ್ ಆಕ್ಚುಲಿ ಗ್ಲಾಸ್ ಫಿನಿಶ್ ಎಲ್ಲ ನಾವು ಡಿಸೈನ್ಸ್ ಮಾಡಿಸಿದ್ವಿ. ರೆಗ್ಯುಲರ್ಲಿ ಎಲ್ಲ SS ಈ ತರ ಮಾಡ್ಕೋತಾರೆ. ಫುಲ್ ಕ್ಯಾಬಿನ್ಸ್ ಎಲ್ಲ ಇದು ನೀವು ನೋಡ್ಬೋದು, ಫುಲ್ ಗ್ಲಾಸ್ ಕ್ಯಾಬಿನ್ಸ್. ನ್ಯೂ ಇಂಪ್ಲಿಮೆಂಟ್ ಏನೇನು ಮಾಡ್ಬೋದು ಆ ಥರ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ ಡಿಸೈನ್ಸ್ ಎಲ್ಲ ಕೂಡ. ಈಗ 4ನೇ ವರ್ಷ ನೀವು ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ರತಿ ವರ್ಷ ಬೇರೆ ಬೇರೆ ಥೀಮ್? ಪ್ರತಿ ವರ್ಷನೂ ಬೇರೆ ಬೇರೆ ಥೀಮಲ್ಲೇ ನಾವು ಮಾಡೋದು. ನೀವು ನೋಡ್ಬೋದು, ಇದು ಫಸ್ಟ್ ಟೈಮ್ ಮಾಡಿರೋದು. ಲಾಸ್ಟ್ ಟೈಮ್ ಇದು ಇದಕ್ಕಿಂತ ಇನ್ನಾಗಿ ಸಿಂಗಲ್ ಡಿಸೈನ್ಸ್, ಕಸ್ಟಮೈಸ್ ಡಿಸೈನ್ಸ್ ಡೋರ್ಸ್ ಕೂಡ ಮಾಡಿದ್ವಿ. ಹಾಗೆ ಪ್ರತಿ ವರ್ಷನೂ ಕೂಡ ಹೊಸದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಈಗ ನಮ್ಗೆ ಇವಾಗ 1 ಲಿಫ್ಟ್ ಇತ್ತು. ಲಾಸ್ಟ್ ಇಯರ್ 1 ಲಿಫ್ಟ್ ಮಾಡಿದ್ವಿ. ಈ ವರ್ಷ 2 ಲಿಫ್ಟ್ ಮಾಡಿದ್ವಿ. ಇಟ್ ಇಸ್ ಅ ನ್ಯೂ ಸ್ಪೆಷಲ್ ಆಟೋ ಔಟ್ ಸ್ವಿಂಗ್ ಡೋರ್, ಸ್ಪೆಷಲಿ ಫಾರ್ ಸ್ಮಾಲ್ ಏರಿಯಾದವ್ರಿಗೆ ಲಿಫ್ಟ್ ಮಾಡಿದ್ವಿ ವಿಲ್ಲಾ ಕಾನ್ಸೆಪ್ಟಲ್ಲಿ. ಹೀಗೆ ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ಹೊಸದ್ದು ಇದು ಮಾಡ್ತಾ ಇರ್ತೀವಿ. ದ ಸೇಫ್ಟಿಲಾಗ್ಬೋದು, ಟೆಕ್ನಾಲಜಿಲಾಗ್ಬೋದು. ಹಾಗೆ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ, ಏನಾದರೂ ಒಂದು ಸುಮ್ಮನೆ ಮಾಡೋಣ ಅಂತ. ನಿಮ್ಮ ಈ ಸರ್ವಿಸ್ ಏನಿದೆಯಲ್ಲ, ಇದು ಪ್ರತಿ ವರ್ಷ ಅಪ್ಡೇಟ್ ಆಗ್ಬಿಡುತ್ತೆ. ಹಾಂ, ಅಫ್ಕೋರ್ಸ್. ಬನ್ನಿ. ನಮ್ಮ ರಜತ್ ಸರ್ ಅಂದ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಅವರು. ಇದಾಗಲೇ ನೀವು ಕೇಳಿದ್ರಲ್ಲ, ಇದೆಲ್ಲ 3 days ಮಾಡೋದ್ರಂತ. ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಕೂಡ ಅವ್ರ ಎಫರ್ಟು. ಅವರು ನೈಟ್ ಅಂಡ್ ಡೇ ಕೂಡ ಕೆಲಸ ಮಾಡಿ ಇಲ್ಲೇ 3 o'clock ಇಲ್ಲೆಲ್ಲ ಕೂತ್ಕೊಂಡು ಅಲ್ಲೆಲ್ಲ ಮಲ್ಕೊಂಡು ಅದನ್ನೆಲ್ಲ ಲೇಬರ್ಸ್ ಜೊತೆ ಲೇಬರ್ ಆಗಿ ನಮ್ಮಲ್ಲಿ ಆ ಥರ ಇಲ್ಲ ಸರ್. ಆಗಲೇ ಹೇಳಿದಾಗ ಇಟ್ಸ್ ಲೈಕ್ ಎ ಫ್ಯಾಮಿಲಿ. ಅಷ್ಟು ನಮ್ಮಲ್ಲಿ ನಾವೆಲ್ಲ ಫ್ಯಾಮಿಲಿ ಥರ.
ಪ್ರತಿಯೊಬ್ಬರೂ ಕೂಡ ಕಂಪನಿ ಅಸೆಟ್ಸೇ ನಮಗೆ, ಎಂಪ್ಲಾಯೀಸೇ ನಮಗೆ ಅಸೆಟ್ಸ್ ಆಗಿರೋದ್ರಿಂದ ಪ್ರತಿಯೊಬ್ಬರದ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ತುಂಬ ದೊಡ್ಡದಾಗಿರುತ್ತೆ. ಹೀಗೆ ಇವ್ರದ್ದು ಕಂಪ್ಲೀಟ್ ಇದನ್ನೆಲ್ಲ ನೋಡ್ಕೊಳ್ಳೋಂಥದ್ದು, ಟೀಮ್ ಡೆವಲಪ್ ಮಾಡೋಂಥದ್ದು, ಟೆಕ್ನಿಷಿಯನ್ಸು ಇದು ಮಾಡೋಂಥದ್ದು, ನಮ್ಮ ಟೆಕ್ನಿಕಲ್ ಹೆಡ್ ಹಿಮಾಚಲ ಆಗ್ಬೋದು, ಮೊಹಮ್ಮದ್ ಆಗ್ಬೋದು, ಆ್ಯಂಡ್ ಆಲ್ ಅವರ ಅಸಿಸ್ಟೆಂಟ್ಸ್ ಟೀಮ್ ಆಗ್ಬೋದು, ತುಂಬ ಜನದ ಎಫರ್ಟ್ ಇದೆ. ಇದು 3 ಡೇಸ್ ಮಾಡೋಂಥ ಕೆಲಸನೇ ಅಲ್ಲ ಸರ್. ಒಂದು ಲಿಫ್ಟ್ಗೆ ನಮಗೆ ಮಿನಿಮಮ್ 15 ವರ್ಕಿಂಗ್ ಡೇಸ್ ಬೇಕು. 15 ವರ್ಕಿಂಗ್ ಡೇಸ್ ಬೇಕು ಅಂದಾಗ ನಾವು ಅದನ್ನು 2 ದಿನಕ್ಕೆ ತೊಗೊಂಬರ್ಬೇಕು ಅಂತಂದರೆ ಅದೊಂಥರ ಬಿಗ್ ಟಾಸ್ಕ್ ಆಗಿರುತ್ತೆ ನಮ್ಗೆ. ಆಲ್ವೇಸ್ ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ನಮಗೆ. ಈಗ ಬಿಗ್ ಬಾಸ್ಗೆ 3 ಡೇಸಲ್ಲಿ ನಾವು ಲಿಫ್ಟ್ ಹಾಕಿದ್ದು ಒಂದು ಟಾಸ್ಕ್ ಆದರೆ ಇದರಲ್ಲಿ ಮತ್ತೊಂದು ಥರ ಟಾಸ್ಕ್ ನಮಗೆ ಇದು. ಹಾಂ ಹೌದು, ಇದು ಬಿಗ್ ಬಾಸ್ ಇದು ಹಂಗಿರುತ್ತೆ. ಯಾಕೆಂದರೆ ಏನಾದ್ರೂ 1 ಮಿನಿಟ್ ಕೂಡ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿ. ಮುಗೀತು ಅಂದರೆ ಮುಗೀತು. ಏನಾದರೂ ಬೇರೆಯವ್ರ ತೊಂದರೆ ಆಗ್ತಾ ಇರ್ತದೆ, ಡಸ್ಟ್ ಬರೋಂಗಿರಲ್ಲ, ಆ ಥರ ಇರುತ್ತೆ. ಹಾಗಾಗಿ ಏನೋ ನಮಗೆ ಯಾವ ವರ್ಷವೂ ಕೂಡ ನಮ್ದು ಯಾವುದು ಶಾರ್ಟೇಜ್ ಅಂತ ಬಂದಿಲ್ಲ. ಎಲ್ಲ ಪರ್ಫೆಕ್ಟಾಗಿ ನಮ್ಮ ಟೈಮ್ಗೆ ಆನ್ ಟೈಮ್ ಮುಗ್ದಿರುತ್ತೆ. ಅದಕ್ಕೆ ನಮ್ಗೆ ಮೂಲ ಕಾರಣ ನಮ್ಮ ಎಂಪ್ಲಾಯೀಸ್ಗಳು ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಟೀಮು ಆಗಿರೋವಂಥದ್ದು ಡೆಡಿಕೇಶನ್ಸು, ಎಲ್ಲರೂ ವರ್ಕ್ ಮಾಡ್ತಾರೆ. ನೈಟ್ ಆ್ಯಂಡ್ ವರ್ಕ್ ಮಾಡಿದ್ದೀವಿ ಎಲ್ಲ. ಇಟ್ಸ್ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಅವರ್ ಟೀಮ್ ಅಷ್ಟೇ. ಟೀಮ್ ವರ್ಕ್, ಕಂಪ್ಲೀಟ್ ಟೀಮ್ ವರ್ಕ್ ಮಾಡಿದೆ. ಈವನ್ ಒಬ್ಬ ಇಲ್ಲಿ ಕ್ಲೀನ್ ಮಾಡೋಂಥ ಹುಡುಗನೂ ಕೂಡ ಅದು ಗಲೀಜಾಗಿ ನೋಡ್ಕೋಬೇಕಲ್ಲ, ಅವನದು ಕೂಡ ಎಫರ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ದೇನು ಇರೋದಿಲ್ಲ. ನಾವು ಕೂತ್ಕೊಂಡು ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಅಂತ ಹೇಳೋದು, ಅವ್ರಿಗೆ ಪುಷ್ ಅಪ್ ಮಾಡೋದು ಬಿಟ್ಟರೆ ಇನ್ನೆಲ್ಲ ಅವರೇ ಮಾಡೋವಂಥದ್ರಿಂದ ಅವ್ರಿಗೆ ಹೋಗ್ಬೇಕಿದೆಲ್ಲ. ನನಗೆ ಆಶ್ಚರ್ಯ ಆಗ್ತದೆ ಏನು ಗೊತ್ತಾಗೋಡ್ರೆ, 3 ದಿವಸಕ್ಕೆ ಇದನ್ನೆಲ್ಲ ರೆಡಿ ಮಾಡಿದಿರಿ. ಒಂದು 30 ದಿವಸ ಕೆಲಸ 3 ದಿವಸ ಮಾಡಿದಿರಿ. ಎಷ್ಟು ದಿನ ಬೇಕು ಬಿಚ್ಚಕ್ಕಿದನ್ನ? ದಿನಗಳೆಲ್ಲ ಕೊಡೋದಿಲ್ಲ, ಒಂದು 6 to 8 ಅವರ್ಸ್ ಕೊಡ್ತಾರೆ. 6 to 8 ಅವರ್ಸ್ ಆದಮೇಲೆ ನೀವೇನಾದರೂ ಡಿಸ್ಮೆಂಟಲ್ ಮಾಡಿಲ್ಲ ಅಂತಂದರೆ ಅಗೈನ್ ಚಾರ್ಜ್ ರನ್ ಆಗ್ತಾ ಇರುತ್ತೆ. ಎಕ್ಸ್ಟ್ರಾ ಚಾರ್ಜಸ್. ಆಫ್ಕೋರ್ಸ್ ಸ್ಟಾಲ್ ಚಾರ್ಜ್ ಹೇಗೆ ಕೊಟ್ಟಿರ್ತೀವಿ ಹಾಗೆ 8 ಅವರ್ಸ್ ಮ್ಯಾಕ್ಸಿಮಮ್ ಕೊಡ್ತಾರೆ. 6 ಅವರ್ಸ್ ಕೊಟ್ಟಿರ್ತಾರೆ ಪ್ಲಸ್ 2 ಅವರ್ಸ್ ಓಕೆ ಅಂತ ಕೊಡ್ತಾರೆ. ಸ್ವಲ್ಪ ಬಿಗ್ ಸ್ಟಾಲ್ ಇರೋರಿಗೆಲ್ಲ ಒಂದು 2 ಅವರ್ಸ್ ಎಕ್ಸ್ಟ್ರಾ ಗ್ರೇಸ್ ಕೊಡ್ತಾರೆ. ಅಷ್ಟರಲ್ಲಿ ನೀವೇನೇ ಇದ್ರು ಇಷ್ಟನ್ನು ಡಿಸ್ಮೆಂಟಲ್ ಮಾಡಿ ಎತ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಾಂತಂದರೆ ಮತ್ತೆ ರೆಂಟ್ ಹೋಗ್ತಾ ಇರುತ್ತೆ. ಇದು ಹಾಗೆ ಅಷ್ಟು ಜನ ನಾವು ಕೆಲಸ ಮಾಡಬೇಕಾಗ್ತದೆ. ಒಬ್ಬೊಬ್ರಿಗೆ ಒಂದೊಂದು ಟೀಮ್ ಇತ್ತ ಬಿಟ್ಬಿಟ್ಟು ಒಂದೊಂದು ಐಟಮ್ಸ್ಗೂ 100 ಜನ ಇರ್ತೀರಿ. 100 ಜನ ಇದ್ರೂ ಕೆಲಸ ಆಗಲ್ಲ. ಸಮ್ ಟೈಮ್ ಏನಾಗುತ್ತೆ, ಡೆಡಿಕೇಶನ್ ಪರ್ಸನ್ನೇ ಬೇಕು, ಡೆಡಿಕೇಟ್ ಪರ್ಸನ್ನೇ ಬೇಕು. ಇದು ಹೀಗೆ ಬಿಚ್ಚಬೇಕು ಅಂತಿರುತ್ತೆ. ಹೆಂಗೆ ಬೇಕಂಗೆ ಡಿಸ್ಮೆಂಟ್ಲ್ ಮಾಡ್ಕೊಂಡು ಹೋಗಿ ಫ್ಯಾಬ್ರಿಕೇಷನ್ ಮಾಡ್ಬಿಡ್ಬೋದು. ನಮ್ಮದು ತುಂಬ ಡಿಫಿಕಲ್ಟು, ಇಲ್ಲಾಂದರೆ ಎಲ್ಲ ಸ್ಕ್ರಾಪ್ ಆಗಿಬಿಡುತ್ತೆ. ಈಗೇನು ನಾವು ಇನ್ವೆಸ್ಟ್ ಮಾಡಿದ್ವಿ ಇದನ್ನು ರಿಟರ್ನ್ ನಾವು ಮತ್ತೆ ರಿಯೂಸ್ ಮಾಡೋದು ತುಂಬಾ ರೇರ್ ಕೇಸು. ಯಾಕಂದರೆ ಡ್ಯಾಮೇಜಸ್ ಜಾಸ್ತಿ ಬರುತ್ತೆ. ಮಲ್ಟಿಪಲ್ ಸ್ಟಾಲ್ಸ್ ಅವ್ರು ವರ್ಕ್ ಮಾಡ್ತಾರಲ್ಲ, ಹಾಗಾಗಿ ತುಂಬಾ ಅದು ಡ್ಯಾಮೇಜಸ್ ಬಂದುಬಿಡುತ್ತೆ. ಏನಂದ್ರೆ ಈಗ ಇದನ್ನೆಲ್ಲ 8 ಅವರ್ಸಲ್ಲಿ ಬಿಚ್ಚಿದ ಮೇಲೆ ತೊಗೊಂಡೋಗಿ ಮತ್ತೆ ನಿಮ್ಮ ಶೋರೂಮಲ್ಲಿ ಹಾಕ್ತೀರಾ ಅಥವಾ ಏನು ಮಾಡ್ತೀವಿ ನಾವು ಇದನ್ನು? ಅದಕ್ಕೆ ಪ್ರತಿ ವರ್ಷ ಯಾಕೆ ನಾವು ಒಂದೊಂದು ಶೋರೂಮ್ನ ಮಾಡ್ತಾ ಇರ್ತೀವಿ ಅಂತಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಮಾಡ್ತೀವಿ ಅಂದರೆ ಇದೇ ರೀಸನ್ಸು. ಇಲ್ಲಿ ಮಾಡಿದ್ದನ್ನು ನಾವು ಮತ್ತೆ ರಿಯೂಸ್ ಮಾಡೋದಿಲ್ಲ. ಪ್ರತಿ ವರ್ಷವೂ ಹೊಸ ಕಾನ್ಸೆಪ್ಟಲ್ಲಿ ಮಾಡ್ತೀವಲ್ವ, ಹಾಗಾಗಿ ಇಲ್ಲಿ ಯೂಸ್ ಮಾಡಿದ್ದನ್ನು ಒಂದು ಶೋರೂಮ್ಗೆ ಅದನ್ನು ಆಲ್ರೆಡಿ ಒಂದು ಶೋರೂಮ್ ರೆಡಿ ಆಗಿರುತ್ತೆ. ಆ ಶೋರೂಮ್ಗೆ ನಾವು ಇನ್ಸ್ಟಾಲ್ ಮಾಡ್ತಾ ಇರ್ತೀವಿ. ಅಲ್ಲಿ ಡಿಸ್ಪ್ಲೇ ಮಾಡಿಬಿಡ್ತೀವಿ. ಈಗ ಜಯನಗರಲ್ಲಿ ಇವಾಗ ಆಗ್ತಾಯಿದೆ. ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಆ ಜಯನಗರಲ್ಲಿ ಒಂದು ಹೊಸ ಎನಿವೇಸ್ ನಮಗೆ ಬೇಕಾಗ್ತದೆ ಸರ್ವಿಸ್ ಪಾಯಿಂಟ್ ಒಂದೊಂದು ವರ್ಷಕ್ಕೆ ಒಂದೊಂದು ಇನ್ಸ್ಟಾಲ್ ಮಾಡ್ತಾ ಇರ್ತೀವಲ್ಲ, ಅಲ್ಲಿಗೆ ಯೂಸ್ ಮಾಡಿಬಿಡ್ತೀವಿ. ಉದಾಹರಣೆಗೆ ಒಂದು 10 ಲಿಫ್ಟ್ ಹಾಕಿದ್ದೀರಿ, ಇದಿಷ್ಟು ಒಂದು ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಹೋಗುತ್ತೆ. ಹೌದು. ಇಲ್ಲಾಂದರೆ ಕಂಪ್ಲೀಟ್ ಡ್ಯಾಮೇಜ್. ನಾವು ಇದು ಇಟ್ಬಿಟ್ಟು ಇನ್ನೊಂದು ವರ್ಷಕ್ಕೆ ಆಡ್ತೀವಿ ಅಂದರೆ 90% ಡ್ಯಾಮೇಜ್ ಆಗಿರುತ್ತೆ. ಓನ್ಲಿ ದ ಮೆಕ್ಯಾನಿಕಲ್ ಥಿಂಗ್ಸ್ ಏನು ಐಟಮ್ಸ್ ಇರುತ್ತೆ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ಅದೆಲ್ಲ ನಿಮ್ಗೇನು ಡ್ಯಾಮೇಜಸ್ ಆಗೋದಿಲ್ಲ. ಇನ್ನು ಈ ಬಟನ್ಸು ಇವೆಲ್ಲ ಏನಿದೆ ಬಿಚ್ಚಿ ಇಟ್ಕೋಬೋದು. ಇನ್ನು ನೀವು ಡೋರ್ಸು ಇವೆಲ್ಲ ನೋಡ್ತೀರಲ್ಲ ಆಲ್ಮೋಸ್ಟ್ ಅದು ಡ್ಯಾಮೇಜ್ ಬಂದ್ಬಿಡೋದು. ಈ 3 ದಿವಸದಲ್ಲಿ ಎಷ್ಟು ಜನ ಬಂದು ಹೋಗ್ಬೋದು ನಿಮ್ಮಲ್ಲಿ? ಆಸ್ ಪರ್ ದ ಲಾಸ್ಟ್ ರೆಕಾರ್ಡ್ಸ್ ನಾವು ಇದು ಮಾಡಿದಾಗ ಮೋರ್ ದ್ಯಾನ್ 20,000 ಪ್ಲಸ್ ಈ ಬಿಲ್ಡರು, ಆರ್ಕಿಟೆಕ್ಟ್ಸು ಮತ್ತು ನಮ್ಮ ಏನಿರ್ತಾರೆ ನಮ್ಮ ಈ ಸೆಗ್ಮೆಂಟಲ್ಲಿ ಬರ್ತಾರೆ. ಬಟ್ B2B ಕಸ್ಟಮರ್ಸ್ ಕೂಡ ಅವರ ಪ್ರಕಾರ 1.5 lakhs ಅಂತ ಟೋಟಲ್ ಲಾಸ್ಟ್ ರೆಕಾರ್ಡ್ ಇರೋಂಥದ್ದು. ಈ ವರ್ಷ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಫಸ್ಟ್ ಡೇ ಕ್ರೌಡೇ ನಮ್ಗೆ ಎಷ್ಟಿದೆ ಅಂತಂದರೆ 2 days B2B ಕ್ಲೈಂಟ್ಸ್ ಇರ್ತಾರೆ. ಅದು ಜಾಸ್ತಿ ಬರುತ್ತೆ. ಇಷ್ಟೊಂದು 50,000 ಜನ ನಿಮ್ಮ ಸ್ಟೋರಿ ಬಂದವರು ಬರ್ತಾರೆ. ಅಫ್ಕೋರ್ಸ್ ರೀಚ್ ಆಗ್ತದೆ. ಅಫ್ಕೋರ್ಸ್ ಬರ್ತಾರೆ. ಅದರಲ್ಲಿ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಏನಾಗುತ್ತೆ ನಮ್ಗೆ ಈ ಫಸ್ಟ್ ಡೇ ಬರೋಂಥದ್ದು ಮೋಸ್ಟ್ ಆಫ್ ದ ಪೀಪಲ್ ಆರ್ಕಿಟೆಕ್ಟ್ ಆಗಿರ್ತಾರೆ. ಒಂದು ಮೋರ್ ದ್ಯಾನ್ 2,000 ಪ್ಲಸ್ ಆರ್ಕಿಟೆಕ್ಟ್ಸ್ ಬರ್ತಾರೆ ಸೌತ್ ಇಂಡಿಯಾಯಿಂದ. ಹಾಗಾಗಿ ಅಷ್ಟು ಜನಕ್ಕೂ ನಮಗೆ ಎನ್ಕ್ವೈರೀಸ್ ಇರುತ್ತೆ. ಸ್ಪೆಷಲ್ ಥಿಂಗ್ಸ್ ಆಗಿರೋದ್ರಿಂದ ಸ್ಪೆಷಲ್ ಎನ್ಕ್ವೈರೀಸೇ ಆಗಿರುತ್ತೆ ನಮಗೆ. ನಾಳೆ ನಾಡಿದ್ದು ಬರೋದೆಲ್ಲ ನಮ್ಮ ಎಂಡ್ ಕಸ್ಟಮರ್ಸ್ ಆಗಿರ್ತಾರೆ. ಲೋಕಲ್ ಕಸ್ಟಮರ್ಸ್ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಂಥವ್ರು. ಅದು ಅಲ್ಲಿ ನಾವು ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿರುತ್ತೆ. ಎಷ್ಟೋ ಕ್ಲೈಂಟ್ಸಿಗೆ ನೋಡಿ ಸುಮಾರು ಆರ್ಡರ್ಸ್ ಫೈನಲ್ಸ್ ಕ್ಲೋಸ್ ಆಗಿದೆ ಇಲ್ಲಿ. ಆ ಕಾನ್ಸೆಪ್ಟಲ್ಲೂ ಕೂಡ ಬಂದಿರ್ತಾರೆ ನಮ್ಮ ಕ್ಲೈಂಟ್ಸು. ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಅವ್ರ ಕಾನ್ಸೆಪ್ಟ್ ಏನೋ ಆಗ್ತಾ ಇರುತ್ತೆ, ಇಲ್ಲಿ ಬಿಟ್ಟರೆ ಮಾಡಿದ್ರೆ ಏನೋ ಸ್ಪೆಷಲ್ ಡಿಸ್ಕೌಂಟ್ ಸಿಗ್ಬೋದೇನೋ, ನಾಳೆ ಜಾಸ್ತಿ ಆಗ್ಬೋದೇನೋ, ಹಾಗಂತ ಏನಿರಲ್ಲ. ಎವ್ರಿ ಡೇ ಸ್ಪೆಷಲ್ ಪ್ರೈಸ್ ನಮ್ಮಲ್ಲಿ ಏನಿರುತ್ತೆ ಅದರಿಂದ ಫಿಕ್ಸ್ ಇರುತ್ತೆ ನಮ್ಮಲ್ಲಿ. ನೀವು ಕಂಪ್ಯಾರಿಸನ್ ವಿತ್ ಟೆಕ್ನಿಕಲಿ ಕೊಟ್ಟಿರ್ತೀವಿ ಕೋಟ್ ಮಾಡಬೇಕಾದ್ರೆ. ಓನ್ಲಿ ದ ಬ್ಲೈಂಡಾಗಿ ಪ್ರೈಸ್ ಅಂತ ಕೊಡೋದಿಲ್ಲ ನಮ್ಮಲ್ಲಿ. ವಿತ್ ಮೆಟೀರಿಯಲ್ ಸ್ಪೆಸಿಫಿಕೇಷನ್ಸ್, ವಿತ್ ಟೆಕ್ನಾಲಜಿ, ವಿತ್ ಸೇಫ್ಟಿ ಏನೇನು ಕೊಡ್ತೀವಿ ಅನ್ನೋದು ಕಂಪ್ಲೀಟ್ ರೈಟಿಂಗಲ್ಲಿ ಇರುತ್ತೆ ನಮ್ಮಲ್ಲಿ. ಅವ್ರೇನು ಮೋಸ ಹೋಗೋಂಥದ್ದು
ಅದಿತ್ತು ಅಂದ್ಕೊಂಡಿದ್ವಿ ನಮ್ಗೆ ಕೊಡ್ತಿಲ್ಲ ಈಗ ಅದಿಲ್ಲ ಅನ್ನೋದು ಆ ಥರದ್ದೆಲ್ಲ ನಮ್ಮಲ್ಲಿ ಇರೋದೇ ಇಲ್ಲ. ಹಾಗಾಗಿನೇ ಟ್ರಸ್ಟ್ ಬ್ರ್ಯಾಂಡ್ ಅಂತ ನಮಗೆ ಅದನ್ನು ಕೊಟ್ಟಿರೋಂಥದ್ದು. ನಮಗೆ ಯಾಕೆಂದರೆ ಕಸ್ಟಮರೇ ಇಂಪಾರ್ಟೆಂಟ್ ಸರ್. ನಮ್ಮಲ್ಲಿ ಹೇಗೆ ಬಿಸ್ನೆಸ್ ಅಂದರೆ ಪರಮ್ ಸರ್, ಈಗ ಸುಮಾರು ಜನ ಹೇಗೆ ನಮ್ಮ ಮಾತಾಡ್ತಾ ಇದ್ದಾರೆ ಎಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ಸೇ. ನಾವು ನಮ್ಮ ರೆಗ್ಯುಲರ್ ಕಸ್ಟಮರ್ಸೇ ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿಬಿಟ್ಟಿರ್ತಾರೆ, ಅವರು ಸೇಲ್ಸ್ ಮ್ಯಾನೇಜರ್ ಆಗಿಬಿಟ್ಟಿರ್ತಾರೆ, ಅವರೇ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಅವ್ರ ಏರಿಯಾದಲ್ಲಿ, ಅವ್ರ ಮನೆ ಪಕ್ಕ, ಅವ್ರ ರಿಲೇಷನಲ್ಲಿ. ಅದು ನಮ್ಮಲ್ಲಿ ಮೇಯ್ನ್ ಬಿಸ್ನೆಸ್ ಬರ್ತಿರೋಂಥದ್ದು. ಅದು ನಮಗೆ ಅದು ರೆಗ್ಯುಲಾರಿಟಿ ಆಗಿದೆ. ನಮ್ಗೆ ಮಾರ್ಕೆಟಿಂಗ್ ಟೀಮ್ ಅಷ್ಟು ಬೇಕಾಗಿಲ್ಲ, ಮಾರ್ಕೆಟಿಂಗ್ ಕಸ್ಟಮರೇ ಮಾಡ್ಬಿಟ್ಟಿರ್ತಾರೆ ನಮಗೆ. ಒಳ್ಳೆದಾಗಲಿ ನಮ್ಮ ರಾಜಗೌಡ್ರಿಗೆ ಮತ್ತು ಕುಟುಂಬಕ್ಕೆ ತಂಡಕ್ಕೆಲ್ಲ. ಇದಾಗಿತ್ತು ಏಸ್ಟೆಕ್ ನಮ್ಮ ಎಕ್ಸಿಬಿಷನ್ನ, ಅಂದರೆ ಏಷ್ಯಾದ ಲಾರ್ಜೆಸ್ಟ್ ಎಕ್ಸಿಬಿಷನ್ ಇದು, ನಮ್ಮ ಆರ್ಕಿಟೆಕ್ಟ್ ಇಂಟೀರಿಯರ್ಸ್ಗೆ ಸಂಬಂಧಪಟ್ಟಾಗೆ ಮತ್ತು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಾಗೆ. ಸೊ ಅದರಲ್ಲಿ ಕನ್ನಡಿಗ ಒಬ್ಬರು ಮಾಡ್ತಿರುವಂಥ ಈ ಸ್ಟಾಲ್ 4 ವರ್ಷದಿಂದ ಮಾಡ್ತಾರೆ. ಪ್ರತಿ ವರ್ಷ ಅವಾರ್ಡ್ ಹೊಡಿತಿದ್ದಾರೆ ಬೆಸ್ಟ್ ಸ್ಟಾಲ್ ಅಂತ ಹೇಳಿ. ಪ್ರತಿ ವರ್ಷ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಹೊಸ ಹೊಸ ಥೀಮ್ ಜೊತೆಗೆ ಬರ್ತಾ ಇದ್ದಾರೆ. ಆದರೆ ನೋಡಿ ಅವ್ರು ಹೇಳೋದು ಸುಮಾರು 1.8 ರಿಂದ 2 ಕೋಟಿ ರೂಪಾಯಿ ಖರ್ಚು ಬರುತ್ತೆ ಅವ್ರಿಗೆ. ಅವರೇ 2 ಕೋಟಿ ರೂಪಾಯಿ ಇಟ್ಕೊಂಡು ನನ್ನ ಮನೆ ತಗೊಂಡು ಸುಮ್ಮನೆ ಅಂಥವೆಲ್ಲ ಯೋಚನೆ ಮಾಡಲ್ಲ. ಬಿಸ್ನೆಸ್ ಮತ್ತು ಯೋಚನೆ ಮಾಡೋ ಥಾಟ್ಸೇ ಬೇರೆ ಅವ್ರದ್ದು. ಆದರೆ ನಾನು 2 crores ಹಾಕಿ ಹೆಂಗೆ 200 crores ಮಾಡಬೇಕು, ಆ 200 crores ಹೆಂಗೆ 2 lakh crores ಆಗುತ್ತೆ. ಈ ಥರ ಅಂದರೆ ಡೈನಮಿಕ್ ಆಗಿರುತ್ತೆ. ಡೈನಮಿಸಮ್ ಬಿಸ್ನೆಸ್ನ ಎಸೆನ್ಷಿಯಲ್ ಅಂಶ. ಭಾಳ ಏನಾಗುತ್ತೆ ಬಿಸ್ನೆಸ್ಸಲ್ಲಿ ಕೆಲವು ಥಿಂಕ್ ಮಾಡೋದು, ಈ ಬಿಸ್ನೆಸ್ಸಲ್ಲಿ ಬಂತಪ್ಪ ಅದನ್ನು ಹಾಗೆ ಬಚ್ಚಿಡೋಣ, ಅದನ್ನು ಬ್ಯಾಂಕಲ್ಲಿ ಇಡೋಣ ಅಂದರೆ ಬಿಸ್ನೆಸ್ ಬೆಳೆಯೋದಿಲ್ಲ ಪರಮ್ಸ್. ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂದಾಗ ನಮ್ಮಲ್ಲಿ ಬಿಸ್ನೆಸ್ ದುಡ್ಡನ್ನ ಎಕ್ಸ್ಪೆಕ್ಟೇಷನ್ಸನ್ನು ಬಿಸ್ನೆಸ್ಗೆ ಹಾಕಬೇಕೇ ಹೊರತು ಹಾವು ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಮಲ್ಟಿಪಲ್ ಆದಾಗ ಮಲ್ಟಿಪಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಾಗ ನಾವು ಅದನ್ನು ಬಿಸ್ನೆಸ್ ದುಡ್ಡನ್ನು ಬಿಸ್ನೆಸ್ಗೆ ಹಾಕಬೇಕು. ಹಾಕಿದಾಗ ಏನಾಗುತ್ತೆ, ಅದು ಔಟ್ಪುಟ್ಟೇ ಬೇಗ ಬರುತ್ತೆ. ಇನಿಷಿಯಲಿ ವಿ ಸ್ಟಾರ್ಟ್ ವಿತ್ 50 square meter. ಇವತ್ತು 300 square meter 400 square meter ಇದ್ದೀವಿ ಅಂತಂದರೆ ಆಲ್ಮೋಸ್ಟ್ 3000-4000 square feetಲ್ಲಿ ಇದ್ದೀವಿ. ಯಾಕಂದರೆ ಸ್ಟಾರ್ಟ್ ಮಾಡಿದ್ದು ನಾವು ಒಂದು ಅರೌಂಡು ನೀವು ಹೇಳಿದಾಗೇನೆ 10x10 ನಾವು ಸ್ಟಾರ್ಟ್ ಮಾಡಿದ್ದು ಎಕ್ಸಿಬಿಷನ್. ಅದನ್ನು ಬಂದು ಇವತ್ತು ಈ ಇದರಲ್ಲಿದ್ದೀವಿ. ನೆಕ್ಸ್ಟ್ ಇಯರ್ ಮಲ್ಟಿಪಲ್ ಮಾಡಬೇಕು ಅಂತಿದ್ದೀವಿ. ಮಲ್ಟಿಪಲ್ ಮಾಡಿ ಮತ್ತು ಇನ್ನೊಂದು 2 more ರನ್ನಿಂಗ್ ಲಿಫ್ಟ್ ಮಾಡಬೇಕು ಅಂತಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಅದು ಕನ್ನಡದ ಡೈನಮಿಸಮ್ ಅನ್ನೋ ಪದ ಇದೆಯಲ್ಲ, ಅಡ್ವೆಂಚರಸ್, ಅದು ಬಿಸ್ನೆಸ್ನ ಭಾಳ ದೊಡ್ಡ ಗುಣ. ಸೊ ಆ ರೀತಿ ಭಾಳ ಅಡ್ವೆಂಚರಸ್ ಆಗಿ ಡೈನಮಿಕ್ ಆಗಿ ಮುನ್ನುಗ್ತಿರೋ ರಾಜಗೌಡರಿಗೆ ಎಕೋ ಪ್ಲಾನೆಟ್ ಎಲಿವೇಟರ್ಸ್ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಒಳ್ಳೆದಾಗಲಿ. ಆ್ಯಂಡ್ ನಾನು ಮತ್ತೆ ಹೇಳ್ತೀನಿ ಸ್ನೇಹಿತರೆ, ದಿ ಬೆಸ್ಟ್ ಎಲಿವೇಟರ್ಸ್, ದಿ ಬೆಸ್ಟ್ ಲಿಫ್ಟ್, ದಿ ಬೆಸ್ಟ್ ಸೇಫ್ಟಿ ಲಿಫ್ಟ್ಸ್, ದಿ ಬೆಸ್ಟ್ ಮನಿ ಎಫಿಷಿಯೆಂಟ್ ಆ್ಯಂಡ್ ಸೇಫ್ಟಿ ಎಫಿಷಿಯೆಂಟ್ ಅಂತಹ ಲಿಫ್ಟ್ಗಳಂತಂದರೆ ಎಕೋ ಪ್ಲಾನೆಟ್ ಎಲಿವೇಟರ್ಸ್ದು. ಬನ್ನಿ ತಗೊಳ್ಳಿ. ಎಲ್ಲಕ್ಕಿಂತಲೂ ಭಾಳ ಮುಖ್ಯವಾಗಿ ಕನ್ನಡಿಗರು ಕಟ್ಟಿರುವಂತಹ ದೇಸಿ ಬ್ರ್ಯಾಂಡ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಕ್ವಾಲಿಟಿ ಬ್ರ್ಯಾಂಡ್. ಸೊ ಕನ್ನಡಿಗರು ಅಥವಾ ಇಂಡಿಯನ್ಸ್ ಮಾಡಿದ್ರಂತೆ ನಾವು ಮೂಗು ಮುರಿಯೋ ಕಾಲ ಇಲ್ಲ ಸ್ನೇಹಿತರೆ. ಬೇಕಾದ್ರೆ ನೀವು ಎಲ್ಲಿ ಬೇಕಾದರೂ MNCಗಳಲ್ಲಿ ನೋಡ್ಕೊಂಬನ್ನಿ, ಎಕೋ ಪ್ಲಾನೆಟ್ ಎಲಿವೇಟರ್ಸ್ ಚೆಕ್ ಮಾಡಿ. ಅದಕ್ಕಿಂತ ಇದೊಂದು ಚೂರು ಕಮ್ಮಿ ಇದೆ ಅಂತಂದರೆ ಬೇಕಾದ್ರೆ ಆ ಲಿಫ್ಟ್ ನಿಮ್ಗೆ ಫ್ರೀಯಾಗಿ ಕೊಡ್ತಾರೆ. ಅಷ್ಟು ಅದ್ಭುತವಾದಂಥ ಲಿಫ್ಟು. ಸೊ ಹಾಗಾಗಿ ಒಳ್ಳೇದಾಗಲಿ ಅವ್ರಿಗೆ. ಅವ್ರು ಹೊಸ ಶೋರೂಮ್ಸ್ ಮಾಡಿದ್ದಾರೆ, ಅದು ನಾವು ನೋಡೋಣಂತೆ ಸದ್ಯದಲ್ಲೇ. ಸೊ ಅವ್ರು ಈ 3 ದಿನದ ಈ ಅಡ್ವೆಂಚರ್ಗೆ ಒಳ್ಳೇದಾಗಲಿ. ನಿಮ್ಮ ಟೈಮ್ನ ಫ್ರೀ ಮಾಡಿಕೊಂಡು ನಮಗೋಸ್ಕರ ಇಲ್ಲಿ ಹೊಂದಿರೋದಕ್ಕೆ ತುಂಬಾ ಖುಷಿ ಆಯಿತು. ಮತ್ತು ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತೇವೆ ನಮ್ಮದೊಂದು ಸಣ್ಣ ಕಂಪನಿ ಕಡೆಯಿಂದ. ತಮಗೆ ತಮ್ಮ ಏನು ವ್ಯೂವರ್ಸ್ ಇದ್ದಾರೆ ಅವರಿಗೆ ಸಣ್ಣ ಉಡುಗೊರೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ.